ಓಕೆ, ಜನರಲ್ ಆಗಿ ಗರ್ಲ್ ಗ್ಯಾಂಗ್ಸ್ ಎಲ್ಲ ಗಾಸಿಪ್ ಏನ್ ಮಾಡ್ತೀರಾ? ಐ ಮೀನ್ ಗಾಸಿಪ್ ಮಾಡಿ ನಿಮಗೆ ಏನ ಕೇಳೋದು ನಾವಿವಾಗ? ಅಲ್ಲ, ಬಿಕಾಸ್ ವಿ ಆರ್ ಆಲ್ವೇಸ್ ಕ್ಯೂರಿಯಸ್. ಹುಡುಗರಂದ್ರೆ ಗೊತ್ತು, ವಿ ಟಾಕ್ ಅಬೌಟ್ ಗರ್ಲ್ಸ್, Even we talk about guys. ಜೆನ್ಸೀಸ್, ಈ ಹುಕ್ಅಪ್ ಕಲ್ಚರ್, ಫ್ರೆಂಡ್ಸ್ ವಿತ್ ಬೆನಿಫಿಟ್ಸ್. Oh my Oh, god. what ನಂಗೆ ನಿಜವಾಗ್ಲೂ what a segment. ಫ್ರೆಂಡ್ಸ್ ವಿತ್ ಬೆನಿಫಿಟ್ ಕಾನ್ಸೆಪ್ಟೇ ಗೊತ್ತಿರಲಿಲ್ಲ. ಯಾರ ಜೀವನ ಜಾಸ್ತಿ ಕಷ್ಟ? ಐ ಥಿಂಕ್ ಇಟ್ಸ್ ಮೆನ್. ಪಾಪ ಕಾಲೇಜ್ ಮುಗ್ದ ತಕ್ಷಣ ಕೆಲ್ಸಕ್ಕೆ ಹೋಗು, ಹುಡುಗಿ ಸಿಗಲ್ಲ ನಿಂಗೆ, ಹಂಗೆ ಹಿಂಗೆ ಹಿಂಗೆ ಹಂಗೆ. 25 ಆದ್ಮೇಲೆ ಸಿಂಗಲ್ ವುಮೆನ್ಗೆ ಏನ್ ಬೇಕು? Not I don't ask crores or lakhs in the account. No, not at all. At least a stable life. ಉರ್ಫಿ ಜಾವೇದ್ ತರ ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಯಾವಾಗಾರು ಹ್ಯಾವ್ ಯು ಥಾಟ್? Paparazzi culture ಇಲ್ಲ, which is very good. ಯಾ ಕ್ಯಾಟ್ ಫಿಶಿಂಗ್ ಅಂತ ಒಂದಿದೆ. ಕ್ಯಾಟ್ ಫಿಶಿಂಗ್ ಅಂತ ಈ ಟರ್ಮ್ ಕೇಳಿಲ್ವಾ? ಇಲ್ಲ. Cat What fish. is I know this? cat, I know fish. Fish. What is this cat fishing? ಓಕೆ, ಆಲ್ಮೋಸ್ಟ್ 1 ವರ್ಷ ಪ್ಲಾನ್ ಮಾಡಿ ಮಾಡಬೇಕಾ ಬೇಡವಾ ಅಂತ ಆಫ್ಟರ್ ಲಾಟ್ ಆಫ್ ಡೆಲಿಬ್ರೇಷನ್ ಐ ಪ್ರೆಸೆಂಟ್ ಯು ದ ಆಲ್ರೌಂಡರ್ ಶೋ. ವೆಲ್ಕಮ್ ತೇಜಸ್ವಿನಿ ಆ್ಯಂಡ್ ಖುಷಿ. Thank you. ಆಲ್ರೌಂಡರ್ ಶೋಗೆ ಹೇಗಿದ್ದೀರಾ? Oh, super. ಸೂಪರ್ ಆಗಿದ್ದೀನಿ. ಅಲ್ಲ, ಬಟ್ ಆಚೆಗಡೆ ಚೆನ್ನಾಗೇ ಇದ್ದೀರಾ, ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ಬಟ್ ಇನ್ಸೈಡ್ ಹೇಗಿದೆ ಒಂದು ಫೀಲಿಂಗ್? ಇನ್ಸೈಡ್ ಒಂದ್ ಸ್ವಲ್ಪ ಚೆನ್ನಾಗಿದೆ, ಬಟ್ ಅದನ್ನ ವಾತಾವರಣ ಸ್ವಲ್ಪ ಬಿಸಿಯಾಗಿದೆ. ಲೆಟ್ಸ್ ಕಾಲ್ ದ ಎಲಿಫೆಂಟ್ ಇನ್ ದ ರೂಮ್. ನೋ, ಬಟ್ ಬೆಂಗಳೂರು ಬಿಸಿ. ಐ ಥಿಂಕ್ ಯು ಆರ್ ಫ್ರಮ್ ಕೂರ್ಗ್ ಅಲ್ವಾ? ಕೂರ್ಗ್ ತುಂಬಾ ಶೆಕೆ ಇರುತ್ತೆ ಜನರಲ್ ಆಗಿ. ಕೂರ್ಗ್ ಶೆಕೆ ಇರುತ್ತಾ? ಯಾ, ಡ್ಯೂರಿಂಗ್ ಸಮ್ಮರ್ ಟೈಮಲ್ಲಿ ಕಂಪೇರ್ ಟು ಬೆಂಗಳೂರು ಸ್ವಲ್ಪ ಜಾಸ್ತಿ ಅನ್ಸುತ್ತೆ ನನಗೆ. ಇಲ್ಲ, ಹಾಗೇನಿಲ್ಲ. ಸ್ವಿಟ್ಜರ್ಲ್ಯಾಂಡ್, ಏನಿಲ್ವಾ? ಇಂಡಿಯನ್ ಯಾಕೋ ನೀವು ಸ್ವಿಟ್ಜರ್ಲ್ಯಾಂಡ್ full ಅಂತಾರೆ ನೀವು. ಇಲ್ಲ, ಬಟ್ ಇವಾಗ ಅಲ್ಲೂ Okay. ಸ್ವಲ್ಪ ಬಿಸಿನೇ. ರೈಟ್ ಇಟ್ಸ್ ಸಮ್ಮರ್ ಟೈಮ್. ಇವಾಗ ನಾವು ನೋಡ್ತಾ ಇದೀವಿ ಡಿಫರೆನ್ಸ್ ಆಫ್ ವೆದರ್, ರೈಟ್ ಬಟ್ ಫಾರ್ ಮೋರ್ ಬೆಟರ್ ದನ್ ಬ್ಯಾಂಗ್ಳೂರ್ ವೆದರ್. ನೈಸ್ ಓಕೆ. ನೋ ಕಂಪ್ಯಾರಿಸನ್. ನಾನು ಬೆಂಗಳೂರು ಹುಡುಗಿನೇ, ನಂಗೆ ಇದೆಲ್ಲ ಅಭ್ಯಾಸ ಇದೆ. ಬಟ್ ಫಸ್ಟ್ ಆಫ್ ಆಲ್ ಸಾರಿ ಕೇಳ್ತಾ ಇದೀನಿ, ತುಂಬಾ ಇಂಬ್ಯಾಲೆನ್ಸ್ ಇದೆ ಇಲ್ಲಿ. ಅಲ್ಲಿ ತುಂಬಾ ಬ್ಯೂಟಿ ಇದೆ, ಸ್ವಲ್ಪ ಕಡಿಮೆ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಬಿಡಿ ಅಂತ. ಅಂದ್ರೆ ಶೋ ಸ್ವಲ್ಪ ಹಿಂಗೆ ಇರುತ್ತೆ, ಚೀಸಿ ಆಗೂ ಇರುತ್ತೆ, ಫನ್ ಆಗೂ ಇರುತ್ತೆ. ಕ್ಯೂಟ್. ಅಂಡ್ ಇವತ್ತು ನಾವು ಜಾಸ್ತಿ ಸಿನಿಮಾಗಳ ಬಗ್ಗೆ ಮಾತಾಡಲ್ಲ. ಐ ವಾಂಟ್ ಇಟ್ ಟು ಬಿ ಮೋರ್ ಅಬೌಟ್ ವಾಟ್ ವಿಮೆನ್ ವಾಂಟ್. ಯಾಕಂದ್ರೆ ಹುಡುಗರಿಗೆ ತುಂಬಾ ಕ್ವೆಶನ್ಸ್ ಇರುತ್ತೆ. ನೀವು ತುಂಬಾ ತರದ ಹುಡುಗರನ್ನ ಮೆನ್ನ ಎಲ್ಲ ನೋಡಿರ್ತೀರ ಲೈಫಲ್ಲಿ. ಸೊ ವಿಲ್ ಬಿ ಟಾಕಿಂಗ್ ಅಬೌಟ್ ದಟ್. ಎಟ್ ದಿ ಎಂಡ್ ಆಫ್ Okay. ದ ಶೋ ವಿಲ್ ಬಿ ಪ್ರಾಮಿಸ್ ಮಾಡ್ತೀರಾ ಹಿಂಗೆಲ್ಲ ತಂದ್ಕೊಡ್ತೀವಿ ಕೇಳಿದ್ನಲ್ಲ ಅಂತ? ನಾನಂತೂ ಮಾಡಲ್ಲಪ್ಪ, ಬಟ್ ಕಮೆಂಟ್ಸ್ ನೋಡಿ ಇಷ್ಟಪಟ್ರೆ ಗ್ಯಾರಂಟಿ ಐ ಲೀವ್ ಇಟ್ ಟು ದೆಮ್. ಓ, ಓಕೆ, ಸೊ ಯು ಗೈಸ್ ಬೀಯಿಂಗ್ ಬ್ಯೂಟಿಫುಲ್ ಗರ್ಲ್ಸ್ ಯೋರ್ ಸೆಲ್ಫ್ಸ್, ವಾಟ್ ಯು ಥಿಂಕ್? ಬ್ಯೂಟಿಫುಲ್ ವುಮೆನ್ಗೆ ಜೀವನ ಈಸಿ ಅಂತ ಅನ್ಸುತ್ತಾ? ಚಾನ್ಸೇ ಇಲ್ಲ. ಯಾಕೆ ಕಷ್ಟ? ಯಾಕೆ? ವೈ ಇಸ್ ಇಟ್ ಡಿಫಿಕಲ್ಟ್? ಇವಾಗ ಏನೇ ಬಂದ್ರೂ, ಏನೇ ಮಾಡಬೇಕು ಅಂದ್ರೂ ತಲೆ ಇರಬೇಕು ಒಂದು. ಅದಾದ್ಮೇಲೆ ಬ್ಯೂಟಿ ಇಸ್ ನಾಟ್ ದ ಓನ್ಲಿ ಥಿಂಗ್. ಅದು ಒಂದು Criteria. ಸ್ವಲ್ಪ ಟೈಮ್ ಅಷ್ಟೇ. ಅಂದ್ರೆ ಇದ್ದವ್ರು ಮಾತ್ರ ಹೇಳೋದಿದು, ಇಲ್ದಿರೋರು ನೀವು ಕೇಳಿದ್ರೆ Oh God. ಸಿ, ಅಂದ್ರೆ ನಿಮ್ ಕ್ಲಾಸಲ್ಲಿ ತುಂಬಾ ಜನ ಇರ್ತಾರೆ. ಐ ಥಿಂಕ್ ಐ ಆಮ್ ಸ್ಪೀಕಿಂಗ್ ಫಾರ್ ಅ ಲಾಟ್ ಆಫ್ ಗರ್ಲ್ಸ್. ಛೇ, ನಾವು ಚೆನ್ನಾಗಿದ್ದಿದ್ರೆ ಇದು ನಮ್ಗೂ ನನಗೆ attention ಆಗಿದೆ, ಸಿಗ್ತದೆ. ಇದು ನನಗೆ ಆಗಿದೆ ನನ್ನ ಸ್ಕೂಲ್ ಟೈಮ್ಸ್ ಅಲ್ಲೆಲ್ಲ. ಏನ್ ಗುರು, ಅಂದ್ರೆ ಲಿಟ್ರಲಿ ಹೆಂಗೆ ಅಂದ್ರೆ, ಈಗ ಫ್ರೆಂಡ್ಸ್ ಎಲ್ಲ ಇರ್ತಾರೆ, ಅಲ್ಲಿ ಹುಡುಗರು ನಿಂತಿರ್ತಾರೆ. ಯಾರು ಹಿಂಗ್ ನೋಡಿದ್ರೆ, ಏಯ್ ಅವಳಿಗೆ ಹೇಳು, ಅವಳಿಗೆ ಕೊಡು, ಏಯ್ ಚಾಕ್ಲೇಟ್, ಏಯ್ ಕೊಡೆ ಅವಳಿಗೆ ಅಂತ. ಅದೇ ಒಂದು Right. ಮೀಡಿಯೇಟರ್ ತರ That is ನಾವು ವರ್ಕ್ true. ಮಾಡೋದು. ಈ ಬ್ಯೂಟಿ ಕ್ರೈಟೀರಿಯಾ ಏನ್ ಡಿಫೈನ್ ಮಾಡ್ತಿದ್ರ ಗೊತ್ತಾಗಲ್ಲ. ಐ ಥಿಂಕ್ ಬ್ಯೂಟಿ ಲೈಸ್ ಇನ್ ದ ಐ ಆಫ್ ದ ಸಿ, ಬಿಹೋಲ್ಡರ್ ಅಂದ್ರೆ ಇವಾಗ ಅಂತಾರಲ್ಲ. ನನ್ನ ಪಾಯಿಂಟ್ ಆಫ್ ವ್ಯೂ ಏನಂದ್ರೆ, ಯಾರನ್ನಾರು ಫಸ್ಟ್ ಇಷ್ಟಪಟ್ರೆ ಕಣ್ಣಿಗೆ ಕಾಣದೆ ಫಿಸಿಕಲ್ ಬ್ಯೂಟಿ. ನಾನು ಗುಣ ನೋಡಿ ಇಷ್ಟಪಟ್ಟೆ ಅಂತ ತುಂಬಾ ಜನ ಹೇಳಲ್ಲ. ಬಟ್ ಅದು ಫಸ್ಟ್ ಡಿಫ್ರೆನ್ಸ್ ಆಗುತ್ತೆ ಒಂದೊಂದ್ಸತಿ ಮಾತಾಡ್ಸಿದ ಮೇಲೆ. ಓ, ದೇ ವಿ ಫೀಲ್ ರಿಯಲಿ ಕನೆಕ್ಟೆಡ್. ಸೂಪರ್ Correct. ಆಗಿದ್ದಾರೆ ಅವರು ಅನ್ಸುತ್ತಲ್ಲ ಹಂಗೆ. ಮೇ ಬಿ Correct. ಡಿಪೆಂಡ್ಸ್ ಆನ್ ದ ಮೆಚುರಿಟಿ ಆಫ್ ಥ್ಯಾಂಕ್ ದ ಯು ಇಂಡೈರೆಕ್ಟ್ ಆಗಿ ಪರ್ಸನ್. ನಾನು ಕಾಂಪ್ಲಿಮೆಂಟ್ ಕೊಟ್ಟಿದ್ದಕ್ಕೆ. ಓ, ಅಲ್ಲ, ಬಟ್ ಜನರಲಿ ಫಸ್ಟ್ ಫಿಲ್ಟರೇ ಬ್ಯೂಟಿ ಏನ್ ಕೇಳಿದ್ರು ಕರೆಕ್ಟ್ ನನ್ಗನ್ಸುತ್ತೆ. ಕರೆಕ್ಟ್. ದೂರದಲ್ಲಿ ಯಾರಾದ್ರು ನೋಡಿದ್ರೆ ಫಸ್ಟ್ ವಿ ಸಿ ದೇರ್ ಬ್ಯೂಟಿ. ಬಟ್ ಯು ಥಿಂಕ್ ಬೀಯಿಂಗ್ ಬ್ಯೂಟಿಫುಲ್ ಫ್ರಮ್ ಯೋರ್ ಪಾಯಿಂಟ್ ಆಫ್ ವ್ಯೂ ಇನ್ ಲೈಫ್ ಸ್ವಲ್ಪ ಹೆಲ್ಪ್ ಆಗುತ್ತೆ, ಅಟೆನ್ಷನ್ ಸಿಗ್ತಾ ಇರುತ್ತೆ, For ಇವನ್ ಇನ್ ದ me, the ಇಂಡಸ್ಟ್ರಿ. beautiful ಅನ್ನೋ ವರ್ಡೇ ಐ ಫೀಲ್ ಇಟ್ಸ್ ವೆರಿ ವಿ ಶುಡ್ ನಾಟ್ ರೇಟ್ ಇಟ್ ಅಟ್ ಆಲ್. ಯಾಕಂದ್ರೆ ಇಲ್ಲ, ದರ್ ಇಸ್ ನಥಿಂಗ್ ಲೈಕ್ ದಟ್. ಎವ್ರಿಬಡಿ ಇಸ್ ಬ್ಯೂಟಿಫುಲ್ ಇನ್ ದ ಓನ್ ವೇ, ಇನ್ಸೈಡ್ ಔಟ್. ಇದು ಸುಮ್ಮನೆ ನಾನು ಬೋಧನೆ ಕೊಡ್ತಾ ಇಲ್ಲ ಅಂದ್ರೆ ಎಲ್ಲರೂ ಇನ್ನರ್ ಸೋಲ್ ಅಲ್ಲಿ ಬ್ಯೂಟಿಫುಲ್ ಆಗಿದ್ದಾರೆ, ದಟ್ಸ್ ಬ್ಯೂಟಿ ಅಂತಲ್ಲ. ಬಟ್ ಸ್ಟಿಲ್ ಫಾರ್ ಮೀ, ಐ ಕನ್ಸಿಡರ್ ದಟ್ ವೇ. ಬಟ್ ನಿಮ್ಮ ಪಾಯಿಂಟಿಗೆ ಏನು ಹೇಳ್ಬೋದು ಅಂದ್ರೆ, ಐ ಥಿಂಕ್ ಇಟ್ ಇಸ್ ಹೌ ವಿ ಮೇಂಟೈನ್ ಅವರ್ ಸೆಲ್ಫ್, ಪ್ರೆಸೆಂಟ್ ಅವರ್ ಸೆಲ್ಫ್ ಇಸ್ ಬ್ಯೂಟಿ. ರೈಟ್. ಈಗ ಯು ಕ್ಯಾನ್ ಈವನ್ ಬಿ ನೈಟ್ ಸೂಟ್ ಅಲ್ಲೇ ಓಡಾಡ್ಕೊಂಡಿರ್ಬೋದು, ಸ್ಟಿಲ್ ಯು ಕ್ಯಾನ್ ಬಿ ಪ್ರೆಸೆಂಟಬಲ್. ಯು ಕ್ಯಾನ್ Right. ಗೇನ್ ದ ಅಟೆನ್ಷನ್. ಸೊ ದಟ್ಸ್ ಕರೆಕ್ಟ್. ಅ ಡಿಫರೆಂಟ್ ಮ್ಯಾಟರ್. ಸೊ ಇಟ್ಸ್ ಪ್ರೆಸೆಂಟಿಂಗ್ ಯೋರ್ ಸೆಲ್ಫ್ ವೆಲ್. ಗ್ರೇಸ್ ಒಂದು ಹ್ಮ್. ಹುಡುಗಿ ಅಂದ್ರೆ ಐ ಫೀಲ್ ಇಟ್ಸ್ ಗ್ರೇಸ್. ಯು ಎಸ್. ಶುಡ್ ಬಿ ಲೈಕ್ ಗ್ರೇಸ್ಫುಲ್, ನೈಸ್. ಓಕೆ, ಸೊ ತುಂಬಾ ಪೊಲಿಟಿಕಲಿ ಕರೆಕ್ಟ್ ಆಗಿ ಆನ್ಸರ್ ಮಾಡ್ತಾ ಇದ್ದೀರಾ. ಸಮ್ ರಾಡಿಕಲ್ ಆನ್ಸರ್ಸ್ ಇಲ್ಲ, ಹುಡುಗಿರ್ ಚೆನ್ನಾಗಿದ್ದಾನೆ, ಬಿಕಾಸ್ ಅದೊಂದು ಪಾಯಿಂಟ್ ಆಫ್ ವ್ಯೂ ಇದೆ. ಓಕೆ. ಆಂಡ್ರ್ಯೂ ಟೇಟ್ ಅಂತ ಒಬ್ರು ಇದ್ದಾರೆ, ಅವ್ರು ಹೇಳೋದು ಇದೆ, ಲೈಫಲ್ಲಿ ಈಸಿ ಇರೋದು ಬ್ಯೂಟಿಫುಲ್ ವುಮೆನ್ಗೆ ಮತ್ತೆ ಮಕ್ಕಳಿಗೆ.
ಬಿಕಾಸ್ ಎಲ್ಲ ಈಸಿ ಆಗುತ್ತೆ ಲಾಟ್ ಆಫ್ ಥಿಂಗ್ಸ್. ಅದು ಐ ಡೋಂಟ್ ಥಿಂಕ್ ಸೊ ಈಗಿನ Yeah, ಜನರೇಷನ್ಗೆ ಬ್ಯೂಟಿಫುಲ್ yeah. ಆಗಿದ್ರೆ ಈಸಿ ಆಗ್ತಾ ಇಲ್ಲ ಅನ್ಸುತ್ತೆ. ಹೌದು. ಬಟ್ ಸ್ವಲ್ಪ ಹೆಲ್ಪ್ ಆಗುತ್ತೆ ಒಂಚೂರಾದ್ರೂ. ಸಿ ದ ಅಟೆನ್ಷನ್ ಇಸ್ ರೈಟ್ ಅಂದ್ರೆ ಇಟ್ ಇಸ್ ಈಸಿ, Hmm. ಬಟ್ ಅಟೆನ್ಷನ್ ಇವಾಗ ವಾಟ್ ಇಸ್ ರಾಂಗ್ ಅಟೆನ್ಷನ್? I don't think so. It's like right. For me, I feel like social media. If you put a nice picture or if you upload something very nice, ಅದ್ರದ್ದು ಹಾರ್ಡ್ ವರ್ಕ್ ಎಷ್ಟಿರುತ್ತೆ ಅಂತ ನಮಗೆ ಗೊತ್ತು ಬಿಹೈಂಡ್ ದ ಸೀನ್. ಬಟ್ ನೀವು ಕಮೆಂಟ್ಸ್ ನೋಡಿದ್ರೆ ಯಾರು ಹೌ ಗ್ರೇಸ್ಫುಲ್ ಅಂತ ಹಾಕಿರಲ್ಲ. There'll be odd comments only ಜಾಸ್ತಿ ಅಲ್ವಾ? ಲೈಕ್ ಒಂದೆರಡು ಹೇಳಿದ್ರೆ ನಮಗೂ ಗೊತ್ತಾಗುತ್ತೆ. ನಂದು ಎಕ್ಸಾಂಪಲ್ ನಂದು ಓಕೆ, ನನ್ನ ದಿಯಾದಲ್ಲಿ ನೋಡ್ಬಿಟ್ಟಿದ್ದಾರೆ ಎಲ್ಲಾರುನು. ಅಳ್ತಾ ಇರ್ತಾಳೆ ಇವಳು, ವಿಶ್ ಇಸ್ ವೆರಿ True, ಕ್ಯೂಟ್, true. ಐ ಮೀನ್ ಇಸ್ ವೆರಿ ಗುಡ್, ಏನೋ ಪಾಪದ ಹುಡುಗಿ ಅಂತ ನೋಡ್ಬಿಟ್ಟಿದ್ದಾರೆ ಆಯ್ತಾ. ಈಗ ನಾನೇನಾರ ಒಂಚೂರು ಎಕ್ಸ್ಪೋಸಿಂಗ್ ಲೈಕ್ ಮೈ ಬಾಡಿ ಎಕ್ಸ್ಪೋಸಿಂಗ್ ಥರದ್ದು ಮಾಡಿದ್ರೆ, ಫೋಟೋಶೂಟ್ ಆ ಥರದ್ದು ಏನೋ ಒಂಚೂರು ಗ್ಲಾಮರಸ್ ಫೋಟೋಶೂಟ್, ನನ್ನ ಲಿಮಿಟ್ಸ್ ನಂಗೆ ಗೊತ್ತು, ನಾನು ಎಲ್ಲಿ ಏನು ಹಾಕಬೇಕು ಅಂತ. ಒಂಚೂರು ಆ ನನ್ನ ಲಿಮಿಟ್ಸ್ ಗೊತ್ತಿರೋ ಲಿಮಿಟ್ಸ್ನು ನಾನು ಹಾಕಿದ್ರೆ, ಏನ್ ಮೇಡಮ್ ನೀವು ದಿಯಾ ತರ ನೋಡಿ, ದಿಯಾ ತರ ನೋಡಿ ನಿಮ್ನ ಈ ತರ ಎಲ್ಲ ನೋಡಕ್ಕೆ ಆಗಲ್ಲ ಮೇಡಮ್. ಐ ಲೈಕ್ ಗುರು ನೋಡ್ಬೇಡ ನೀನು, ನನ್ನ ಇಷ್ಟ, Unfollow ನಾನು ಹೆಂಗ್ ಮಾಡಿದ್ರು ಮಾಡ್ಬೇಕು, ನನ್ನ ಪರವಾಗಿಲ್ಲ. ಲಿಮಿಟ್ಸ್ ನಂಗೆ Correct. ಗೊತ್ತು. ನಾವೇನು ಒಂದು ಫಾಲೋವರ್ ಕಡಿಮೆ ಆಗ್ತಾರೆ ಬಿಟ್ರೆ ಏನು ಚೇಂಜ್ ಆಗಲ್ಲ. ಐ That's ಥಿಂಕ್ what I said. Attention correct ಆಗಿದ್ರೆ it is easy for a beautiful woman. But if it's wrong, it's too much mental stress. We need to Okay. balance this. ಅದು ಪುನಃ Yes. ಅದಿನ್ನೊಂದು ಸಬ್ಜೆಕ್ಟೇ ಅದು. ಓಕೆ, ಬಟ್ ನೀವು ಹೇಳ್ತಾ ಇದ್ರಿ ರೀಲ್ ಮಾಡೋದಕ್ಕೆ ಎಷ್ಟು ಟೈಮ್ ತೊಗೊಂಡಿರ್ತೀವಿ ಅಥವಾ ಪ್ರೆಸೆಂಟ್ ಮಾಡೋದಕ್ಕೆ ವಿ ಟೇಕ್ ಅ ಲಾಟ್ ಆಫ್ ಟೈಮ್ ಅಂತ. ಕರೆಕ್ಟ್. ಸೊ ಒಂದು ರೀಲ್ ಮಾಡೋದಕ್ಕೆ ನೀವು ತಗೊಂಡಿರೋ ಮ್ಯಾಕ್ಸಿಮಮ್ ಟೈಮ್ ಟಿಲ್ ಡೇಟ್? ಈ ರೀಲ್ ಕಾನ್ಸೆಪ್ಟ್ ಏನ್ ಗೊತ್ತಾ, ನನಗೆ ತುಂಬಾ ಒಂಥರ ಇನಿಷಿಯಲಿ ಐ ಟು ಫೀಲ್ ಇಟ್ಸ್ ಈಸಿ, ಬಟ್ ಕುಡೋಸ್ ಟು ಎವ್ರಿಬಡಿ ಹೂ ಇಸ್ ಡೂಯಿಂಗ್ ಇಟ್ ರಿಯಲ್ ಕಂಟೆಂಟ್ ಆಗಿ ಮಾಡ್ತಿದಾರಲ್ಲ ಅವ್ರಿಗೆಲ್ಲರಿಗೂ ಐ ಶುಡ್ ಸಲ್ಯೂಟ್. ಇಟ್ ಟೇಕ್ಸ್ ಅ ಲಾಟ್ ಆಫ್ ಎಫರ್ಟ್. ನಾನಂತೂ ತುಂಬಾ ಟೈಮ್ ತಗೊಂಡಿದ್ದೀನಿ ಅಟ್ ಲೀಸ್ಟ್ ಟು ರೀಚ್ ವಾಟ್ ಐ ಆಮ್ ಡೂಯಿಂಗ್ ನೌ. ಇಟ್ ಟೇಕ್ಸ್ ಅ ಲಾಟ್ ಆಫ್ Right. ಎಫರ್ಟ್. ಎಡಿಟ್ ಮಾಡು, ಫಸ್ಟ್ ಶೂಟ್ ಮಾಡು, ಎಡಿಟ್ ಮಾಡು, ಅದಕ್ಕೊಂದು ಮ್ಯೂಸಿಕ್ ನೀವೇ ರೇಟ್ ಮಾಡ್ತೀರಲ್ಲ? ಯಾ ವಾಟ್ ಎವರ್ ಇಟ್ ಇಸ್. ಓಕೆ, ಬಟ್ ಯು ಹ್ಯಾವ್ ಅ ಟೀಮ್ ಅಂಡ್ ಆಲ್ ಯಾ ಟೀಮ್ ಮಾಡೋದಕ್ಕೆ. ಇರ್ತಾರೆ, ಬಟ್ ಏನ್ ಮಾಡಿದ್ರು ದೇರ್ಸ್ ಅ ಲಾಟ್ ಆಫ್ ಅಂದ್ರೆ ಎಫರ್ಟ್. ನಮ್ಮ ಟೇಸ್ಟ್ ಆ ಟೀಮ್ಗೆ ಒಂದ್ ಸ್ವಲ್ಪ ಗೊತ್ತಾಗೋದು ತುಂಬಾ ಗೊತ್ತಾಗ್ಬೇಕಲ್ಲ, ಕಷ್ಟ ಆಗುತ್ತೆ. ಹಾ. ವಿ ಹ್ಯಾವ್ ಟು ಸಿಟ್ ವಿತ್ ದೆಮ್ ಅಂಡ್ ದೆನ್ ಡು. ಅದರ್ವೈಸ್ ಅವ್ರಿಗೆ ಕೊಟ್ಬಿಟ್ರೆ ಏನೇನೋ ಮಾಡ್ತಾರೆ, ವೇರ್ ವಿ ಕಾಂಟ್ ಬಿ ಪೋಸ್ಟಿಂಗ್ ದಟ್ ಆನ್ ಇನ್ಸ್ಟಾಗ್ರಾಮ್. right. ಕರೆಕ್ಟ್. ಸೊ ಇಟ್ಸ್ ಅ ಲಾಟ್ ಆಫ್ ಎಫರ್ಟ್. ಇವಾಗ ತುಂಬಾ ಕಡೆ ನೋಡ್ತಾ ಇದ್ದೀನಿ ಇದನ್ನ, ರೈಟ್? ಮದುವೆ ಆಗ್ಬೇಕಾದ್ರೆ ವಿ ನೀಡ್ ಅ ಗ್ರೀನ್ ಫ್ಲಾಗ್, ಸಮನ್ ಸೆಟಲ್ಡ್. ಬಟ್ ಡೇಟ್ ಮಾಡ್ಬೇಕಾದ್ರೆ ಸಖತ್ ಹಾಟ್ ಆಗಿರೋ ಹುಡುಗರನ್ನ ಡೇಟ್ ಮಾಡ್ತಾರೆ. Why is ನಂದೇನು ಹಂಗಿಲ್ಲಪ್ಪ. ನಿಮ್ಮ ನಾನು ಹಸ್ಬೆಂಡ್ ಚೆನ್ನಾಗಿದಾರಪ್ಪ. ಥ್ಯಾಂಕ್ಸ್. ಹಸ್ಬೆಂಡ್ ಅಂತ ಹೇಳೋದು ತುಂಬಾ ಡಿಲೇ ಮಾಡೋಣ ಅನ್ಕೊಂಡೆ, ಬಟ್ ಇವಾಗಲೇ ಬಂದೋಯ್ತು. ಬಟ್ ಜನರಲ್ ಆಗಿ ನೋಡಿರ್ತೀರಾ ಅಲ್ವಾ, ಯೂಶಲಿ ಡೇಟ್ ತುಂಬಾ ಗುಡ್ ಲುಕಿಂಗ್ ಗೈಸ್ನ ಮಾಡಿ ಕೊನೆಗೆ ಗುರು ಸೆಟ್ ಹೌದಾ ಅಂತ ನನಗೆ ಕೇಳಿದ್ರೆ, ಹೌದಾ, ಚಿಕ್ಕ ಹುಡ್ಗ ನಂದಂತೂ ನನಗೆ. ಇದಿಲ್ಲ. ನಾವ್ ಈ It's like- ಟಾಪಿಕ್ ಗೊತ್ತಿಲ್ಲಪ್ಪ, Yeah, ನಾವೇನು I- ಅಲ್ಲ, ಬಟ್ ನಿಮ್ ಫ್ರೆಂಡ್ಸ್ ಇರ್ತಾರೆ ಜನರಲ್ ಆಗಿ, ಯು ವುಡ್ ಹ್ಯಾವ್ ಸೀನ್ ದೆಮ್ ಡೇಟ್ ಅ ಲಾಟ್ ಆಫ್ ಗುಡ್ ಲುಕಿಂಗ್ ಗೈಸ್ ಅಂಡ್ ದೇ ಆರ್ ಮ್ಯಾರಿಡ್ I ಸಮನ್. don't understand this red flag, green flag thing. I think it's all situation. ಈಗಿನ generation, I mean, I'm talking about like as if I'm ಹಳೆ ಕಾಲದವ್ರ, but still, ಇಲ್ಲ, ನೀವು ಸ್ವಲ್ಪ ಸ್ಪಿರಿಚುವಲ್ ಇದ್ದೀರಾ ನಂಗೆ Yes, ಗೊತ್ತಾಯ್ತು very starting ಅಲ್ಲಿ. spiritual. still, I'm just thinking, ಈ red flag, green flag, they have their own set of rules set ಅನ್ಸುತ್ತೆ. ಹಿಂಗಿದ್ರೆ if it's good looking, green flag. If not Oh good God, looking, red I flag. What really is this? don't know this red ಅರ್ಥನೇ flag, ಆಗಲ್ಲ green ನನಗೆ. flag. ಸರ್ ರೆಡ್ ಅದಕ್ಕೆ I'm asking you, what are these red flags and green flags ಅಂದ್ರೆ ನಾನ್ ಸ್ವಲ್ಪ ಕನ್ಸಿಡರ್ Gen So, Z, Gen ಇಲ್ಲ, Z ಇಲ್ಲ. ಆಗಿ ಹೇಳಿದ್ರೆ ನಾವು Gen ಆಸ್ Z ಇನ್ ವಾಟ್, ಅಲ್ಲ. ಸಿ ವಿ ಆರ್ ಮಿಲೇನಿಯಲ್ಸ್ ಅಲ್ಲ, ವಿ ಆರ್ Yeah, ಮಿಲೇನಿಯಲ್ಸ್ yeah, ಆಲ್ ಆಫ್ ಅಸ್. millennials. ಸೊ ರೆಡ್ ಫ್ಲಾಗ್ಸ್, ಗ್ರೀನ್ ಫ್ಲಾಗ್ಸ್ ಅಂತ ಮಾತಾಡ್ತಿದ್ವಿ. ಈಗ ಜೆನ್ಸಿ ಲಿಂಗೋ ತುಂಬಾ ಇದೆ. ಹ್ಮ್. ಇವಾಗ ರಿಸ್ ಅಂತ ಒಂದ್ ಬಂದಿದೆ. What red- ರಿಸ್ ಇಸ್ ಬೇಸಿಕ್ಲಿ ಯುವರ್ ಫ್ಲರ್ಟಿಂಗ್ ಗೇಮ್. ಮ್ಹ್ಮ್. ಈಸ್ ಅ ರಿಸ್ಲರ್ ಅಂತಾರೆ. Bread ತುಂಬಾ ಚೆನ್ನಾಗಿ crumb. ಫ್ಲರ್ಟ್ ಮಾಡಿದ್ರೆ ಈಸ್ ಅ ಗುಡ್, ಈಸ್ ಅ ರಿಸ್ಲರ್ ಅಂತ. Bread crumb. ಬ್ರೆಡ್ ಕ್ರಮ್ಸ್ ಅಂತ ಮಾತಾಡ್ತಾ ಇದ್ವಿ. ಬ್ರೆಡ್ ಕ್ರಮ್ಮಿಂಗ್ ಅಂದ್ರೆ ನನ್ಗೆ ಗೊತ್ತಾಗಿದ್ದಂಗೆ is ಸೂಪ್ something like, ಒಳಗಡೆ ಬ್ರೆಡ್ ಕ್ರಮ್ಸ್ ಹಾಕ್ಕೊಡ್ತಾರೆ ಅದೊಂದೇ ಅಂತ ಗೊತ್ತಿರೋದು ನನಗೆ ನಮ್ಗೂ. ಗೊತ್ತಿತ್ತು. ಅದೇ. ಅಂದ್ರೆ ಒಂಥರ ಹೆಂಗೆ ಅಂದ್ರೆ ಹುಡುಗಿ ಸೂಪು, ಮ್ಹ್ಮ್. ಹುಡುಗ ಬ್ರೆಡ್ ಕ್ರಂಬು. ಮ್ಹ್ಮ್. ಈ ಬ್ರೆಡ್ ಕ್ರಮ್ಗೆ ಇಷ್ಟ ಇಲ್ಲ ಸೂಪ್ ಅಂದ್ರೆ, ಆದ್ರೂ ಈ ಸೂಪ್ ಬಿಡ್ತಾ ಇಲ್ಲ ಹುಡುಗನ, which means if a guy is also out of the too deep. relationship, ಐ ನೋ. the guy is out of the relationship, ಅವ್ನು ಬೇರೆ ಹುಡುಗಿನ ಡೇಟ್ ಮಾಡ್ಬೋದು, ಆದ್ರೆ ಇವ್ಳು ಬಿಡಲ್ಲ. ಇದೆಲ್ಲ ಬಿಡಲ್ಲ. ಏನಕ್ಕೆ ವರ್ಡ್ ಎಲ್ಲಿ ಅಂದ್ರೆ- ಡಿಕ್ಷನರಿ ಅಂದ್ರೆ ಹಾಕ್ತಾರಾ ಅಥವಾ ಏನಕ್ಕೆ ಇದೆಲ್ಲ? ಹ್ಯೂಮನ್ ಬ್ರೈನ್ ಹೆಂಗೆ ಖಾಲಿ ಕೂತಾಗ ಏನೇನೋ ಬರ್ತಾ ಇರುತ್ತೆ. ಜೆನ್ಸಿ ಲಿಂಗೋ ಸುಮ್ನೆ. ಸಿ ಅಂದ್ರೆ ನಾವು ಮಿಲೇನಿಯಲ್ಸ್ ನಮಗೂ ಇತ್ತು, ಯಾಪಿಂಗ್ ಅಂತ ಇತ್ತು. ಯಾಪಿಂಗ್ ಅಂತ ಒಂದು ವರ್ಡ್ ಇತ್ತು ಗೊತ್ತಾ? ಐ ಥಿಂಕ್ ವಿ ಆರ್ ಬಿಫೋರ್ ದಟ್. No, ಇಲ್ಲ ಇಲ್ಲ, I am- ಸೇಮ್, ಆಲ್ಮೋಸ್ಟ್ ದ ಸೇಮ್. ಯಾಪಿಂಗ್ What ಅಂದ್ರೆ is ತುಂಬಾ yapping? ಮಾತಾಡೋನ್ ಯಾಪ್. Oh, ಬಯರು yapping ಅಂತ. ಸಿಂಪಲ್ ಆಗಿತ್ತು okay, ಪಾಪ ನಮ್ okay. ನಮ್ ಬೆಂಗಳೂರು ಲಿಂಗೋ ಇದು, ನಾನು ಸ್ಟೇಟ್ ಸಿಲೆಬಸ್ ಅಲ್ಲೇ ಓದ್ತಾ ನಾನು ಇರೋದು. ಸ್ಟೇಟ್ ನಾನು- ಸಿಲೆಬಸ್ ನಾನು ಅದಕ್ಕೆ ಅಷ್ಟೇ. ಹೇಳ್ದೆ. ರ್ಯಾಗ್ ಎಲ್ಲ ಆಗಿದ್ದೀನಿ ಆ ಟೈಮಲ್ಲಿ. ಸೊ ಎವ್ರಿ ಜನರೇಷನ್ ಹ್ಯಾಸ್ ಇಟ್ಸ್ ವಾಟ್ ಓನ್ ಇಸ್ ಇಟ್ ಲಿಂಗೋ. ಯಾಪಿಂಗ್? ಯಾಪ್ ಓಕೆ, ಒಂದ್ ವರ್ಡ್ ಚೇಂಜ್ ಮಾಡಿದ್ರೆ ಬೇರೆ ಅರ್ಥ ಆಗುತ್ತೆ. ಅದೇ ಲೆಟ್ಸ್ ನಾಟ್ ಗೋ. ನೋ ಬಟ್ ವೈ ಅಂದ್ರೆ ನಿಮ್ ಫ್ರೆಂಡ್ಸ್ ಇದಾರ ಈ ತರ ಕೇಳಿದಿರಾ? ಯಾಕೆ ಚೆನ್ನಾಗಿರೋರ್ನ ಡೇಟ್ ಮಾಡಿ ಇವಾಗ
ಯಾರೋ ಸೆಟ್ಲ್ ಆಗಿರೋರ್ನ ಮದುವೆ ಆಗ್ತಾ ಇದೆಯಾ, ಅವನೇ ಚೆನ್ನಾಗಿದ್ನಲ್ಲ ಅಂತ ಯಾವಾಗಾದ್ರು ಕ್ವೆಶನ್ ಮಾಡಿದ್ರೆ ಆನೆಸ್ಟ್ಲಿ ನೀವು ಕೇಳ್ಕೊಳ್ಳಿ, ಇರ್ತಾರೆ ಲಿಸ್ಟ್ ಅವ್ರವ್ರದೇ ಒಂದೊಂದು ಪ್ರಾಬ್ಲಮ್ ಮೇ ಬಿ ಇರುತ್ತೆ ಒಳಗೆ. ಮೇ ಬಿ ದ ಗೈ ವುಡ್ ಹ್ಯಾವ್ ಆಲ್ಸೋ ಆರ್ ಮೇ ಬಿ ಇಸ್ ಇಟ್ ಆಲ್ಸೋ ಅಬೌಟ್ ಮನಿ? maybe it depends on the individual. ಡಿಪೆಂಡ್ಸ್ ಆನ್ ದ ಇಂಡಿವಿಜುವಲ್ ಅಷ್ಟೇ ಐ ಫೀಲ್. ನಿಮ್ ಸ್ಮೈಲ್ ಅಲ್ಲೇ But ತುಂಬಾ what ಗೊತ್ತಾಗುತ್ತೆ ಬಿಡಿ ನಮ್ಗೆ. ಇಲ್ಲ what even I am a married woman here, so here Okay, so ನನಗೇನು ಅನ್ಸುತ್ತೆ ಅಂದ್ರೆ ಐ ನೆವರ್ ಲುಕ್ಡ್ ಲೈಕ್ ದ್ಯಾಟ್. ಅಂದ್ರೆ ಓ ಇವನಿಗೆ ದುಡ್ಡಿದೆ, ಇವನಿಗೆ ಇದಿದೆ. ಹಂಗಾರೆ ಇದೆ ಅಂತ ದುಡ್ಡು. ಇಲ್ಲ ಇವಾಗ ನಾವು ಮಾಡ್ಕೊತಾ ಇದೀವಿ. Okay, ಇಲ್ಲ ಅದು ಐ ಬೇರೆ ವಿಷಯ. ಅಗ್ರಿ ಲೈಕ್ ಐ ಫೀಲ್ ಇಟ್ ಡಿಪೆಂಡ್ಸ್ ಆನ್ ಅನ್ ಇಂಡಿವಿಜುವಲ್. ನನಗೆ ನೀವು ಕೇಳಿದ್ರು ಐ ಆಲ್ಸೋ ಐ ಆಮ್ ವೆರಿ ಓಲ್ಡ್ ಸ್ಕೂಲ್. ನನಗೆ ವಿ ಶುಡ್ ಗ್ರೋ ಟುಗೆದರ್ Yeah. ಅನ್ನೋದೊಂದು ಕಾನ್ಸೆಪ್ಟ್. ಬಿಕಾಸ್ ಐವ್ ಸೀನ್ ಅವರ್ ಪೇರೆಂಟ್ಸ್ ಆಲ್ಸೋ Yeah. ಯಾಸ್ ಇಸ್ ಲವ್ ಮ್ಯಾರೇಜ್. ಸೊ ನಾನು ಅವ್ರನ್ನ ನೋಡಿದ್ದೀನಿ, ದೇ ಹ್ಯಾವ್ ಗ್ರೋನ್ ಟುಗೆದರ್. ಸೊ ದಟ್ಸ್ ವಾಟ್ ಐ ಬಿಲೀವ್. ಈಗ ನಾವೇ ಏನಾದ್ರೂ ಮಾಡಿದ್ರೆ ಲೈಕ್ ಸಮ್ ಮಾನಿಟರಿ ಥಿಂಗ್ಸ್ ಲೈಕ್ ಪ್ರಾಪರ್ಟಿ ಏನಾರ ಮಾಡಿದಾಗ ಇದು ನಮ್ದಪ್ಪ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ನಮ್ಗೆ. ಆ ಗಿಲ್ಟ್ ಅನ್ನೋದು ಕಾಡ್ತಾ ಇರಲ್ಲ. ಬಟ್ ನೋ ಜಡ್ಜ್ಮೆಂಟ್. ಆಫ್ Yeah. ಕೋರ್ಸ್ ಯಾಕಂದ್ರೆ ಅವ್ರ Fair wish. ಸಿಚುವೇಶನ್ ಏನಿದೆ ಐ ಡೋಂಟ್ ನೋ. ಯಾ If a girl wants to marry with someone who's having a money, maybe she's having a situation in her house where she wants money or she wants to take care of her parents. Something would be there. I don't know. So it's all about individual. ಓಕೆ, ಸೊ ಐ ಗೆಸ್ ಎಷ್ಟೇ ಚೆನ್ನಾಗಿರೋ ಹುಡುಗನ ಡೇಟ್ ಮಾಡಿದ್ರು ಇಟ್ಸ್ ಓಕೆ ಟು ಮ್ಯಾರಿ ಸಮನ್ ವಿತ್ ಮನಿ. No. No, we never said that. ಏನಿದು ನೈಸ್ ನೈಸ್. ಹಿಂಗ್ ಅನ್ಬಿಟ್ರಿ. ಇಲ್ಲ ಬಟ್ ನನಗೆ ಚೆನ್ನಾಗಿ ಅನ್ಸದೆ ಈ ಕಾನ್ವರ್ಸೇಷನ್, ಸ್ವಲ್ಪ ಸ್ಪಿರಿಚುವಲ್ ಆಗ್ತಾ ಇದೆ. Oh. ತೇಜಸ್ವಿನಿ ಅವ್ರು ಸ್ವಲ್ಪ no, ಸ್ಪಿರಿಚುವಲ್ no, ನೈಸ್ nothing ಇಟ್ಸ್ like ನೈಸ್. that. ಯಾಕಂದ್ರೆ ನಾನು ಓದಿದ್ದು ಅದೇ ಸ್ಕೂಲಲ್ಲಿ, ಸ್ಪಿರಿಚುವಲ್ ಸ್ಕೂಲಲ್ಲಿ. What was spiritual in this? ಆದ್ರೆ I'm just ಅಲ್ಲ, telling depth what ಇದೆ. is fact. Yeah, deep ಆಗಿ ಹೇಳಿದ್ರಿ ಕರೆಕ್ಟ್ ಅಷ್ಟೇ. ಕರೆಕ್ಟ್. ಓಕೆ ಓಕೆ. ಈ ಕ್ವೆಶನ್ ಐ ಥಿಂಕ್ ಈವನ್ ಫಾರ್ ಮೆನ್ ಅಪ್ಲೈ ಆಗುತ್ತೆ, ಬಟ್ ಫಾರ್ Mhm. ವುಮೆನ್ ಕೇಳ್ತಾ ಇದೀನಿ. Mhm. ಸೊ ಯಾರಾದ್ರೂ ಬಂದು ಆಂಟಿ ಅಂತ ಕರೆದ್ರೆ ಟ್ರಿಗರ್ ಆಗತ್ತಾ, ಕೋಪ ಬರುತ್ತಾ? ಇಲ್ಲ 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 ಇಲ್ವಾ? ಇಲ್ಲ. ನಿಜವಾಗ್ಲೂ ಸೀರಿಯಸ್ಲಿ ಸಮ್ ಏನಿಲ್ಲ. ಕಿಡ್ ಇಸ್ ವಾಕಿಂಗ್ ಆಂಟಿ ಅಂದ್ರೆ ಖುಷಿ No. ನೌ ಮಸ್ಟ್ ಹ್ಯಾವ್ ಕಮ್ ಟು ಟರ್ಮ್ಸ್ ವಿತ್ ಇಟ್. ಇಲ್ಲ ನಾನು ತಮಾಷೆಗೆ ಏಯ್ ಆಂಟಿ ಅನ್ಬೇಡ ಅಕ್ಕ ಅನ್ನೋ ಅಂತೀನಿ. No, I am But okay. then- Now her kid also, I wanted to call me auntie only. Like, Yeah, because I am an aunt. what does she call you? But she calls me cutes. Yeah. ಕ್ಯೂಟ್ಸ್. I only Yeah. told her to call her. That's a different matter. ಓಕೆ ಓಕೆ ಓಕೆ. ಲೈಕ್ ಅ ಲಾಟ್ ಆಫ್ ಗೈಸ್ ರೈಟ್ who would call you with the same name. Okay. ಬಟ್ ಸಿನ್ಸ್ ಯು ಆರ್ ಮ್ಯಾರಿಡ್ ಆಲ್ಸೋ, ಹ್ಮ್. ನಿಮ್ಗೆ ಕಾಂಪ್ಲಿಮೆಂಟ್ ತುಂಬಾ ಬರ್ತಾ ಇರುತ್ತೆ. ಓ ಒಂದ್ ಮಗು ಇದೆಯಾ, ಸಂತೂರ್ ಸಂತೂರ್ ಮಮ್ಮಿ. mommy. ಇದ್ ಕೇಳಿ 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 ಸಂತೂರ್ ಅವ್ರನ್ನ ನನ್ನ ಬಂದ್ರೆ endorsement ಏನಾದ್ರು manifest ಬಂದಿದೆ? ಮಾಡ್ಬೇಕು. ಆಕ್ಚುಲಿ ಒಂದ್ಸತಿ ಮಾಡಿದಿರಿ. ಫಾರ್ ಸಂತೂರ್ ಓನ್ಲಿ. ಯಾ ಫಾರ್ ಸಂತೂರ್ ಐವ್ ಡನ್. Nice. ಅಂದ್ರೆ ಜಸ್ಟ್ ಲೈಕ್ ಏನದು ಇನ್ಸ್ಟಾಗ್ರಾಮ್ ಡಿಜಿಟಲ್ ಕಾಂಟೆಂಟ್ ಆಗಿ ಮಾಡಿರೋದಷ್ಟೇ. ಬಟ್ ಐ ಆಮ್ ಜಸ್ಟ್ ಮ್ಯಾನಿಫೆಸ್ಟಿಂಗ್ ಫಾರ್ ಮೋರ್ ಅಂಡ್ Yeah. ಮೋರ್ ಥಿಂಗ್ಸ್. One day she'll be playing basketball and like we'll see that. ಅದೆಲ್ಲ ಹಳೇದಾಯ್ತು. ಮಹೇಶ್ ಬಾಬು ಜೊತೆ. ಅಂತ ಸೊ ಹೆಂಗೆ ಒಬ್ರು ಸಂತೂರ್ ಮಮ್ಮಿ ಆಗೋದು ಹೇಗೆ? ಅದೆಲ್ಲ ಎಂತ ಬೇಗ ಮದ್ವೆ ಆಗಿ. ಅಯ್ಯಯ್ಯೋ. ಯಾವ ಏಜ್ ಆಗಿದ್ರಿ ನೀವು? ಐ ವಾಸ್ 22 when I got married. ಅಷ್ಟ್ ಬೇಗ ಯಾಕೆ? ಏನೋ ಲವ್ ಆಯ್ತು ಅವಳು ಇಷ್ಟ ನನಗೆ, ರೀ, ಅವನೇ ಇಲ್ಲೆಲ್ಲ ಕೇಳ್ತಾ ಇರೋದು ಜನರಲ್ ಕ್ವಶನ್. ಲವ್ ಆಯ್ತು ನಂಗೆ ಅವನೇ ಬೇಕು, ಅವನಿಗೆ ನಾನೇ ಬೇಕು ಅಂತ ಅನ್ಸ್ತು. ತುಂಬಾ Okay. ಗ್ಯಾಪ್ ಕೊಡೋದ್ ಬೇಡ ಅಂತ ಅನ್ಸ್ತು. ವಿ ಗಾಟ್ ಮ್ಯಾರಿಡ್. ನೈಸ್. ಅಂದ್ರೆ ಯಾಕೆ ಕೇಳ್ದೆ ಅಂದ್ರೆ ತುಂಬಾ ಲಕ್ಕಿ ಈ ತರ ಸಿಗೋದಲ್ಲ, Correct. ಎಲ್ಲಾರ್ಗೂ ಈ ತರ ಪ್ರೀತಿ ಸಿಗಲ್ಲ. True, true. I ಸಿಕ್ಕಿರುತ್ತೆ also ಬಟ್ adore them a lot. ಕ್ಲೌಡ್ಸ್ ತರ ಪಾಸ್ ಆಗಿರ್ತಾರೆ. ಇವಾಗ ಮತ್ತೆ ಆ ಕ್ಲೌಡ್ಸ್ ನೋಡಿದ್ರೆ ಗುರು ಆ ಕ್ಲೌಡ್ ಆ cloud ಚೆನ್ನಾಗಿರ್ತಲ್ಲ ಅದು ಅನ್ಸುತ್ತೆ. passing cloud ಅಷ್ಟೇ. ಆಗ್ಬಿಟ್ಟಿರುತ್ತೆ. ಸೊ a lot of passing clouds in your life. The moment I told that, he'll come back to this only ಅನ್ಕೊಂಡೆ. Yeah, passing cloud ಅಲ್ಲ ಆಗಿ ಇವಾಗ no clouds. ಸೊ ಇವಾಗ ಫುಲ್ ಸನ್ನಿ ಇದೆ, ಇವಾಗ ಸಮ್ಮರ್ ಅಲ್ವಾ? ಆದಷ್ಟು ಬೇಗ ಮಳೆ ಆಗ್ಲಿ. ಓಕೆ, ಸೊ ಫಾರ್ ಗೈಸ್ ಜನರಲಿ ಈ ಕಾಲೇಜಲ್ಲಿ ಅಬ್ಸರ್ವ್ ಮಾಡಿದ್ರೆ ಸೀನಿಯರ್ ಹುಡುಗರಿಗೂ ಜೂನಿಯರ್ ಹುಡುಗಿರ್ಗೆ ಅಂದ್ರೆ ಇಷ್ಟ ಇರುತ್ತೆ ಜನರಲ್ ಆಗಿ. ಫೋರ್ತ್ ಇಯರ್ ಹುಡುಗರು ಸೆಕೆಂಡ್ ಇಯರ್ ಹುಡುಗಿರನ್ನ ಡೇಟ್ ಮಾಡೋದು ಯೂಶಲಿ ನಡೆಯುತ್ತೆ. ಸೊ ಇಸ್ ಇಟ್ ದ ಸೇಮ್ ವಿತ್ ವಿಮೆನ್? ಡು ವಿಮೆನ್ ಲೈಕ್ ಯಂಗರ್ ಗೈಸ್? ಐ ಥಿಂಕ್ ತೇಜಸ್ವಿನಿ ಶುಡ್ ಆನ್ಸರ್ ದಿಸ್. ಯಾಕಂದ್ರೆ ಹೇಳಂಗಿಲ್ಲ ಖುಷಿ. ನಂದು ಏನೆಲ್ಲದಕ್ಕೂ ಯಾಕಂದ್ರೆ ಖುಷಿಗೆ ಮದ್ವೆ ಆಗೋಗಿದೆ, ಯಾಕಂದ್ರೆ ಅದೇ, ಖುಷಿಗೆ ಅದೇ. ಮದ್ವೆ ಆಗೋಗಿದೆ. ಇಲ್ಲ ಮದ್ವೆ ಆಗಿದ್ದಕ್ಕಲ್ಲ, ಐ ಥಿಂಕ್ ತೇಜಸ್ವಿ ಈ ತರ ಕ್ಲೌಡ್ಸ್ ತುಂಬಾ ನೋಡಿದ್ದಾರೆ. ಅಯ್ಯೋ, ನೀವು ಫುಲ್ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಇದು. ಎನಿವೇಸ್ ಏನ್ ಇವಾಗ ಸೊ ಡು ಯು ಥಿಂಕ್ ಗೆಟಿಂಗ್ ಮ್ಯಾರಿಡ್ ಸ್ವಲ್ಪ ಎಫೆಕ್ಟ್ ಮಾಡುತ್ತೆ ಫಾರ್ ಆಕ್ಟ್ರೆಸಸ್ ಇನ್ ದ ಇಂಡಸ್ಟ್ರಿ? ನಾವು No, I ಮುಂಚೆ don't ಮೇ think ಬಿ so. ಇತ್ತು ಅನ್ಸುತ್ತೆ ಅದು. See this concept ಅದೇ ಮುಂಚೆ ಇರ್ಬೋದೇನೋ, ಮುಂಚೆ ಇತ್ತು ಅನ್ನೋ. ಬಟ್ ಐ ಹ್ಯಾವ್ ಸೀನ್ ನೌ we are all doing like she's doing a good roles, she's getting good roles, and there are a lot of them who are getting good roles. I've seen now. ಬಟ್ ಅದಿದೆ ಮೈಂಡ್ ಅಲ್ಲಿ, ಕೆಲವ್ರ ಮೈಂಡ್ ಅಲ್ಲಿ ಇದೆ ಮದ್ವೆ ಆಗೋಗಿದೆ, ಮಗು ಆಗೋಗಿದೆ, ಬರ್ತಾರೋ ಇಲ್ವೋ ಟೈಮಿಗೆ ಹಂಗೆಲ್ಲ. ಬಟ್ ನಾವ್ ವರ್ಕ್ ಮಾಡಿರೋರಿಗೆ ಗೊತ್ತು. changed. I mean change ಆಗ್ತಿದೆ,
ಬಟ್ ಐ ನಾಟ್ ಕಂಪ್ಲೀಟ್ಲಿ ಫಾರ್ ಶೋರ್ Yeah, ಅನ್ಸ್ತಾ yeah. ಇದೆ. ರೈಟ್ ಲೈಕ್ ಅಲ್ಲ ನಯನತಾರ ಆಲ್ಸೋ ರಮ್ಯಾ ಕೃಷ್ಣನ್ ಆಲ್ಸೋ ಇನ್ನು ತುಂಬಾ ಡಿಮ್ಯಾಂಡ್ ಅಲ್ಲಿ ಇದ್ದಾರೆ. ಹ್ಮ್. ಸೊ ಡ್ಯೂ ಥಿಂಕ್ ಫಾರ್ ಯಂಗ್ ಆಕ್ಟ್ರೆಸಸ್ ಆಲಿಯಾ ಭಟ್. Sorry? ಆಲಿಯಾ Alia ಭಟ್. ಆಲಿಯಾ Bhatt ಭಟ್ is there, ಕರೆಕ್ಟ್ ಆಲಿಯಾ ಭಟ್ Deepika is there. ದೀಪಿಕಾ. is there. See there, it's right. ನಾವ್ ಇವಾಗ ಇಷ್ಟು ನೇಮ್ಸ್ ತಗೊಂಡಿದೀವಿ. ಖುಷಿ ರವಿ. First I told you. But everybody got established and then suddenly they got married and they're still doing movies. They sign ಮಾಡಿದ್ರು ಏನೋ ಹಾಗೇನೋ ಇದೆ. But ಇಲ್ಲಿ as she said 50% are there who's like it's okay, talent important. If they're maintaining themselves or if they fit the role, get them in ಅಷ್ಟೇ ಅಂತ. But there are 50% who says no. No, yeah. ಸೊ ಇದು ಸಡನ್ಲಿ ಫ್ಲಾಶ್ ಆಯ್ತು ನನಗೆ. ಸೊ ಹೌ ವಾಸ್ ಯುವರ್ ಹಸ್ಬೆಂಡ್ಸ್ ರಿಯಾಕ್ಷನ್ ವೆನ್ ಯು ಟೋಲ್ಡ್ ಹಿಮ್ ನಾನು ಮೂವೀಸ್ ಮಾಡ್ಬೇಕಂತ ಇಷ್ಟಪಡ್ತಾ ಇದ್ದೀನಿ ನಾವ್ ಹೌದು, ಡೇಟ್ ಬೇಡ್ಬೇಕು. ಮಾಡ್ಬೇಕಾಗಿದ್ರಿಂದಾನೆ he knew ಯಾಕಂದ್ರೆ that. ಬಿಕಾಸ್ ನನ್ಗೆ ಎಷ್ಟೋ ಜನ ಫ್ರೆಂಡ್ಸ್ ಇದಾರೆ ಇಂಡಸ್ಟ್ರಿಲಿ ಅವ್ರು ಹ್ಮ್. ಬ್ರೇಕಪ್ ಮಾಡ್ಕೊಂಡಿರೋ ರೀಸನ್ ಅದು Oh, is it? ಮದ್ವೆ ಆದ್ಮೇಲೆ ಅಯ್ಯೋ, how ನೀನ್ sad. ಆಕ್ಟ್ ಮಾಡಂಗಿಲ್ಲ Oh. ರೀಲ್ಸ್ ಮಾಡಂಗಿಲ್ಲ ಅಂತೆ. ಅಮ್ಮ. ದಟ್ ಇಸ್ ಒನ್ ಡಮ್ ಆಸ್ ರೀಸನ್ ಐ ಹರ್ಡ್. ಓಕೆ ಒಂಥರ ಒಬ್ಬ ನಂಗೆ ಹೇಳಿದ್ಲು ನಾನು ಹುಡುಗನ್ ನೋಡ್ತಾ ಇದ್ದೀನಿ ಆದ್ರೆ ಹುಡುಗ ಏನಂದ್ರೆ ಮದ್ವೆ ಆದ್ಮೇಲೆ ನೀನ್ ರೀಲ್ಸ್ ಎಲ್ಲ ಮಾಡಂಗಿಲ್ಲ ನನ್ನ ಹುಡುಗಿ ರೀಲ್ಸ್ ಎಲ್ಲ ಆಚೆ ಕಾಣಿಸ್ಬಾರ್ದು ಅದಕ್ಕೆ ಅಂತ. ಐ ಡೋಂಟ್ ನೋ ಐ ಮೀನ್ ಸಿ ಅವ್ರ ಪರ್ಸ್ಪೆಕ್ಟಿವ್ ಎಟ್ ದ ಎಂಡ್ ಆಫ್ ದ ಡೇ. ಸೊ ಈ ರೀಸನ್ ಇಂದನೂ ಎಷ್ಟೋ ಜನ ಈ ಪರ್ಸ್ಪೆಕ್ಟಿವ್ ಅರ್ಥ ಆಗ್ತಿಲ್ಲ ನನಗೆ. ಐ ಸಾ ಹ್ಮ್. ಸಮ್ ನ್ಯೂಸ್ ಅದರ್ ಡೇ ಆಲ್ಸೋ ದಟ್ ರೀಲ್ ಮಾಡಕ್ ಬಿಟ್ಟಿಲ್ಲ ಅಂತ ಸುಸೈಡ್ ಮಾಡ್ಕೊಂಡ್ರು ಅಂತಾನು ಏನೋ ಹಂಗೇನೋ. ಸಿ ದೀಸ್ Sad. ಥಿಂಗ್ಸ್ ಐ ಡೋಂಟ್ ನೋ ವೈ ಸೋ ಸೀರಿಯಸ್ ಅಬೌಟ್ ಇಟ್ ಅಂತ. ಐ ಮೀನ್ ಐ ಹ್ಮ್. ಅಂಡರ್ಸ್ಟ್ಯಾಂಡ್ ಕಂಟೆಂಟ್ ಬಗ್ಗೆ ಸೀರಿಯಸ್ ಆಗಿ ಮಾಡಿ ಏನ್ ಮಾಡ್ತೀರಾ ಅದನ್ನ. ಬಟ್ ಈ ಮದ್ವೆ ಆಗಲ್ಲ ನೀವು ರೀಲ್ಸ್ ಮಾಡಿದ್ರೆ ಫೋಟೋ ಹಾಕಿದ್ರೆ Silly. ಮದ್ವೆ ಬಟ್ ಐ ಹ್ಯಾವ್ ಸೀನ್ ಇಸ್ ಫೀಮೇಲ್ ಫ್ರೆಂಡ್ಶಿಪ್ ಸ್ವಲ್ಪ ಸೂಪರ್ಫಿಷಿಯಲ್ ಅನ್ಸುತ್ತೆ ನಿಮ್ ಬಗ್ಗೆ ಅಂತಲ್ಲ ಹ್ಮ್. ಜನರಲ್ ಆಗಿ ಹ್ಮ್. ತುಂಬಾ ಜೆಲಸ್ ಆಗೋದು. ರೆಡ್ ಫ್ಲಾಗ್ Maybe ಅಕ್ಷಯ್. red flag ಅದೇ. See, you know, for me, I'm very lucky. I should take up this because touch gold. Nan sutta iro ondish women, whoever is there, each one wants to like grow together. Everybody, most of them are in the industry also. So ಎಲ್ರಿಗೂ ಅವ್ರವ್ರದೇ ಆದ ಒಂದು ಜರ್ನಿ ಇದೆ. Some are doing really well, some are doing just started. Everything is there. We have done really well together, and I can tell it to the world that's really a wrong concept. Women don't want other women to grow. I don't know why. ಸೊ ಪ್ರಾಬಲಿ ವೆನ್ ಯು ಬಿಕಮ್ ಅಡಲ್ಟ್ಸ್ ಐ ಥಿಂಕ್ ಫೀಮೇಲ್ ಫ್ರೆಂಡ್ಶಿಪ್ಸ್ ಇನ್ನ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. Yeah. ಇನ್ ಕಾಲೇಜ್ ಮತ್ತೆ ಸ್ಕೂಲಲ್ಲಿ ಚಿಕ್ಕ ಚಿಕ್ಕ ವಿಷಯಕ್ಕೆ ಊರ್ಕೊಳ್ಳೋದು, ಒಬ್ಬನೇ ಹುಡುಗನ ಇಬ್ರು ನೋಡಿದಾಗ ಅಲ್ಲಿ ಜೆಲಸ್ ಫೀಲ್ ಆಗೋದು. ಓ, ಇದೆಲ್ಲ ಕೆಲವು ಸರ್ತಿ ಆಗಿದೆ ಬಟ್ ದೆನ್ ಹೇಳಿ ಚೆನ್ನಾಗಿದೆ ಇದೆಲ್ಲ. ನಾವ್ ಸ್ಕೂಲಲ್ಲಿ ಇರ್ಬೇಕಾದ್ರೆ ನಾವ್ 3 ಜನ ಇದ್ವಿ ಆಯ್ತಾ. ಸೊ ನಾವ್ 3 ಜನ ಹುಡುಗಿರು ಒಂದೇ ಹುಡುಗಂಗೆ ಅಂದ್ರೆ ಲಿಟ್ರಲಿ ಲೈಕ್ ಇಟ್ಸ್ ನಾಟ್ ಲೈಕ್ ಯಾರಿವನು ಮನ್ಮತ? ಸ್ಟಾಪ್ ಇಡಿ. ಅವನೇನ್ ಮನ್ಮತ ಅಲ್ಲ. ಇವಾಗ ನಮ್ಗೆ ಅನ್ಸಿದ್ರೆ ಥೂ ಇವನಿಗೆ ಏ, ಇದು ಇಷ್ಟೊಂದೆಲ್ಲ ಇದು ತಪ್ಪು. ಮಾಡಿದ ಅಂತ ಅನ್ಸುತ್ತೆ. ಇದೊಂತರ ಮೇಲೆ ಎತ್ತಿ ಡೈರೆಕ್ಟ್ ಆಗಿ ಬೀಳು ಮಗನೆ ಅಂತ ಇದ್ದಂಗೆ. ನಿಜವಾಗ್ಲು ನಾವ್ ಒಂದು ಕಾಲೇಜ್ ರವಿ ಅವರು ಸ್ಕೂಲ್ ಒಬ್ರ ಬಗ್ಗೆ ಫೆಸ್ಟ್ ಅಲ್ಲಿ ಮಾತಾಡ್ತಿದ್ದಾರೆ. ನೋ ಲಿಟ್ರಲಿ ಒಂದ್ ಸ್ಕೂಲ್ ಫೆಸ್ಟ್ ಅಲ್ಲಿ ಹಿ Blush ವಾಸ್ ಆಗ್ತಾ ಇದೆ ಹೋಸ್ಟಿಂಗ್. light ತುಂಬಾ ಬ್ಲಶ್ ಹಾಕಿದೀನಿ. ಸೊ ಹೋಸ್ಟ್ ಮಾಡ್ತಾ ಇದ್ದ ಯಾರೇ ಇವನು ಅಂತ. ಲಿಟ್ರಲಿ ಅವನು CBSE ಸಿಲೆಬಸ್, ನಾವ್ ಸ್ಟೇಟ್ ಸಿಲೆಬಸ್. ನಾವ್ ಆಚೆ ಕಡೆ ಕಾರಿಡಾರ್ ಅಲ್ಲೆಲ್ಲ ಬಂದಾಗ ಹಿಂಗ್ ನೋಡೋದು CBSE ಸಿಲೆಬಸ್ ಬಿಲ್ಡಿಂಗ್ಗೆ ಬಂದಿದಾನ ಈ 3 ಜನ. ವಿ ವೆರ್ ನಾಟ್ ಅಟ್ ಆಲ್ ಜೆಲಸ್ ಆಫ್ ಈಚ್ ಅದರ್. ಲೈಕ್ ಬಂದ ಅವನೇನಾರು ಬಂದ್ರೆ ಒಬ್ಳಿದ್ರೆ ನಮ್ಮಿಬ್ರು ಕರೀತಾ ಇದ್ಲು, ಪುರಿ ಕಮ್ ಹಿಸ್ಕಮ್ ಅಂತ. ಅದೇನೋ Okay. ಅಂತಾರಲ್ಲ ಕಣ್ಣು ಈ ತಂಪು ಮನ್ಮಥ ಮಾಡ್ಕೊಳ್ಳೋದು. ಯಾರು ಚೆನ್ನಾಗಿರ್ತಾರೆ, ಸಕ್ಕದಾಗಿರ್ತಾರೆ, ಆಕ್ಟ್ ಎಲ್ಲ ಮಾಡ್ತಾ ಇರ್ತಾರೆ. ಬಟ್ ಒಂದ್ ಸ್ವಲ್ಪ ನೋಡೋಣ ಲೆಟ್ಸ್ ಟೆಸ್ಟ್ ದ ವಾಟರ್ಸ್ ಅಂತ ಹಳಿ ತಪ್ಪಿ ಸ್ವಲ್ಪ ದೇ ಶೋ ಯು ದರ್ ಅದರ್ ಸೈಡ್. ಅವಾಗ ಅನ್ಸುತ್ತೆ ಗುರು ನೋಡೋಕೆ ಇಷ್ಟು ಚೆನ್ನಾಗಿದ್ದಾನೆ ಬಟ್ ಈ ತರ ಕ್ರೀಪ್ ಇದಾನಲ್ಲ ಅಂತ. ಡೋಂಟ್ ಹ್ಯಾವ್ ಟು ನೇಮ್ ಎನಿ ಒನ್ ಬಟ್ ಹ್ಮ್. ಅನ್ಸಿದೆ ಯಾವಾಗ ಎಕ್ಸ್ಪೀರಿಯನ್ಸ್ ಆಗಿದೆ ಆ ಥರ. ಆಗಿದೆ. ಹಿಂಗೆಲ್ಲ ನೀವ್ ಕೇಳಿದ್ರೆ ನಾವ್ ಹೇಳ್ಬೋದಪ್ಪ, ಆಗಿದೆ. ನೀವು ಕ್ರಿಪ್ ಇದಾರಾ ಅಂದ್ಬಿಟ್ರೆ ಡಿಪೆಂಡ್ಸ್ ಆನ್ ದ ಸಿಚುವೇಶನ್ ಅನ್ನೋದು. ಅಂದ್ರೆ ಅದು ಕ್ವೆಶನ್ ಒಂಥರ ಹಾವ್ ತರ ಸ್ಟಾರ್ಟಿಂಗ್ ಹಿಂಗ್ ಸ್ಟಾರ್ಟ್ ಆಗಿ ಮೇನ್ ಬರುತ್ತೆ ಅದಕ್ಕೆ. ಆಗಿದೆ. ಓಕೆ, ಎನಿ ವೆರಿ ಬ್ಯಾಡ್ ಎಕ್ಸ್ಪೀರಿಯನ್ಸಸ್ ದಟ್ ಯು ಹ್ಯಾಡ್? ನೋ, ನಂಗೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ತರ ಇಲ್ಲ. ಅದು ಫೋನು ಮೆಸೇಜಲ್ಲೇ ಅದು ಗೊತ್ತಾಗೋಗುತ್ತೆ. I have this. ಸೊ I can. ಇನ್ ಪರ್ಸನ್ ಐ ಹ್ಯಾವ್ ನೆವರ್ ಫೇಸ್ ದೋಸ್ ಥಿಂಗ್ಸ್. ಓಕೆ, ಮೇ ಬಿ ಮದ್ವೆ ಅನ್ನೋ ರಕ್ಷಾ ಕವಚ ತುಂಬಾ ಲಿಮಿಟ್ ಮಾಡುತ್ತಾ ಅದನ್ನ? ಇಲ್ಲ, ಅದು ಇನ್ನ ಮದ್ವೆ ಇರುತ್ತೆ, ಆಗಿದೆ ಇದ್ದೇ ಇರುತ್ತೆ. ಅಂದ್ರೂನು ದೆಲ್ಲ ಓಕೆ, ಬಟ್ ದೆನ್ ಇಲ್ಲ, it's there. ಇನ್ ತೇಜಸ್ವಿನಿ ಪರ್ಸನ್ ಕೈ ಐ ಹ್ಯಾವ್ ಎತ್ತಾ ನಾಟ್ ಇದ್ರಿ. ಇನ್ ನಾನೇನ್- ಪರ್ಸನ್ ಐ ಹ್ಯಾವ್ ನಾಟ್ ಟಚ್ಡ್. ಐ ಹ್ಯಾವಂಟ್ ಎಕ್ಸ್ಪೀರಿಯನ್ಸ್ ದಟ್. ಓಕೆ, ಜನರಲ್ ಆಗಿ ಗರ್ಲ್ ಗ್ಯಾಂಗ್ಸ್ ಎಲ್ಲ ಗಾಸಿಪ್ ಏನ್ ಮಾಡ್ತೀರಾ? I mean- Gossip ಮಾಡಿ ನಿಮಗೆ ಏನೇ ಕೇಳೋದ್ ನಾವಿವಾಗ. ಅಲ್ಲ, ಬಿಕಾಸ್ ವಿ ಆರ್ ಆಲ್ವೇಸ್ ಕ್ಯೂರಿಯಸ್. ಹುಡುಗರು ಅಂದ್ರೆ ಗೊತ್ತು, ವಿ ಟಾಕ್ ಅಬೌಟ್ ಗರ್ಲ್ಸ್. ಅಥವಾ ಜನರಲ್ ಆಗಿ Even we We talk also about guys. We also Okay. want to know what do you guys talk about girls ಅಂತ. ಅಂದ್ರೆ ಅದು ಏಜ್ ತಕ್ಕಂತೆ ಚೇಂಜ್ ಆಗ್ತಾ ಹೋಗುತ್ತೆ. Oh. ಪ್ರಾಬ್ಲಿ 18 to 21 ಇದ್ದಾಗ
ಸುಮ್ನೆ ಮಗ ಜೂನಿಯರ್ ಚೆನ್ನಾಗಿದ್ದಾಳೆ, ಅವಳು ಚೆನ್ನಾಗಿದ್ದಾಳೆ, ಸೀನಿಯರ್ ಚೆನ್ನಾಗಿದ್ದಾಳೆ. ಎತ್ನಿಕ್ ಡೇ ಬಂದ್ರೆ ಇವಳು ಸಖತ್ತಾಗಿ ಕಾಣಿಸ್ತಾ ಇದ್ಲು. ಎತ್ನಿಕ್ ಡೇ ದಿನ ಏನ್ ಎಲ್ಲರೂ ಎಷ್ಟು ಚೆನ್ನಾಗಿ ಕಾಣ್ತಾರೆ. ಉಳ್ದಿದ್ ದಿನ ಕಾಣಲ್ಲ. ಸೀರೆ ಆಮೇಲೆ ಸೀರೆ ವಿ ವೋಂಟ್ ಹ್ಯಾವ್ ಮನಿ ಆಲ್ಸೋ ಅವಾಗ ಸ್ವಲ್ಪ. ಹೌದು. ಯಾರಾದ್ರೂ ಡೇಟ್ ಮಾಡ್ತಾ ಇದ್ರೆ ಗುರು ಏನ್ ಮಾಡೋದು ಇವಾಗ? ಬೈಕ್ ಇರಲ್ಲ. ಹ್ಮ್. ಫ್ರೆಂಡ್ ಬೈಕ್ ಕೇಳಬೇಕು, ಕರ್ಕೊಂಡು ಹೋಗ್ಬೇಕು, ಎಲ್ಲಿ ಹೋಗೋದು? ಹ್ಮ್. ಆಲ್ ದಿಸ್ ಕ್ಯೂಟ್ Right, ಥಿಂಗ್ಸ್ ಇನ್ right. 18 Yeah, to yeah, 21 ಅಂಡ್ 21 to 24, 25 ತನಕ ಬಂದ್ರೆ ದಟ್ಸ್ ಅ ಡಿಫರೆಂಟ್ ಥಿಂಗ್. ಪ್ರೊಫೆಷನಲಿ ಸ್ಟಾರ್ಟ್ ಮಾಡಿದ್ವಿ, ಹ್ಮ್. ಸ್ಟಾರ್ಟ್ ಅರ್ನಿಂಗ್. ಹ್ಮ್. ಅಲ್ಲಿ ಯು ಥಿಂಕ್ ಅಬೌಟ್ ಸೇವಿಂಗ್, ಸ್ಟಾಕ್ ಮಾರ್ಕೆಟಲ್ಲಿ ಎಷ್ಟು ದುಡ್ಡು ಹಾಕೋಣ, ಫ್ಯೂಚರ್ ಬಗ್ಗೆ ಏನು. ಅವಾಗ ಸ್ವಲ್ಪ ವರ್ಕೌಟ್ ಸ್ಟಾರ್ಟ್ ಮಾಡಿರ್ತೀವಿ. ಯಾವ ಪ್ರೋಟೀನ್ ತಗೋಬೇಕು, ಏನ್ ಮಾಡ್ಬೇಕು. ಆಮೇಲೆ ಮೈಸೂರು, ಕೂರ್ಗಿಂದ ಅಥವಾ ಚಿಕ್ಕಮಂಗ್ಳೂರು ಎಲ್ಲ ಕಡೆಯಿಂದ ಬೆಂಗಳೂರು ಬಂದಿರ್ತಾರೆ. ಯಾವ ಜಾಗಕ್ಕೆ ಹೋಗೋಣ, ಬೈಕ್ ತಗೋಬೇಕಾ, ಎಷ್ಟು EMI ಆಗುತ್ತೆ, ಸೈಟ್ ತಗೊಂಡ್ರೆ ಹೆಂಗಾಗುತ್ತೆ, ಕ್ರಿಪ್ಟೋ ಇದನ್ನ ಕರೆನ್ಸಿ ನೀವು ಏನು. ಗಾಸಿಪ್ ಅಂತೀರಾ? ಹಾ. ಆಸ್ ಇನ್ ಇಟ್ ಚೇಂಜಸ್ ವಿತ್ ಇಯರ್ಸ್. ಹ್ಮ್, ಹ್ಮ್, ಹ್ಮ್. ಗಾಸಿಪ್ ಅಗೇನ್ ಅಗೇನ್ ಮತ್ತೆ ಆಬ್ವಿಯಸ್ಲಿ ನರ ನಾರಿಗೆ ಅಟ್ರಾಕ್ಷನ್ ಇದ್ದೇ ಇರುತ್ತೆ. ಎನಿ ಹ್ಮ್. ಏಜ್ ಎನಿ ಟೈಮ್ ಯು ವಿಲ್ ಟಾಕ್ ಅಬೌಟ್ ವಿಮೆನ್, ಬಟ್ ಇಟ್ ಕೀಪ್ಸ್ ಚೇಂಜಿಂಗ್. ಮೊದಲು ಸ್ವಲ್ಪ ಈಸಿಯಾಗಿ ಮಾತಾಡಿದಾಗ ಸ್ವಲ್ಪ ರೆಸ್ಪೆಕ್ಟ್ಫುಲ್ ಆಗಿ ಚೇಂಜ್ ಆಗ್ತಾ ಹೋಗುತ್ತೆ. ನಾನೇ ಹೇಳ್ದೆ ಇವಾಗ ತುಂಬಾ, ಇವಾಗ ಅದೇ, ನೀವು ಹೇಳಲೇಬೇಕು. we ಹೌ ಡಸ್ wanted ಇಟ್ to know ಚೇಂಜ್? this. Nation wants to know. Hey, what do we gossip, yeah? When we My only point is, if you're gossiping, Yeah. we'll not be conveying it here. Yeah. But we do talk about men. yeah. We talk about attire, yeah. shopping, yeah. ಓಕೆ. and maybe our ಅದಾದ್ಮೇಲೆ problems. ಯಾರ್ ನೋಡು ಬಂದಿದ್ದಾರೆ, ಹೆಂಗ್ ಬಂದಿದ್ದಾರೆ ನೋಡು, ಯಾವ ಟೈರ್ Yeah. ಹಾಕೊಂಡಿದ್ಲು ನೋಡು ಅವಳು. ಅದೇ ಡ್ರೆಸ್ ರಿಪೀಟ್ ಮಾಡಿದ್ರೆ ಅದು ಟರ್ನ್ ಆಫ್ ಅನ್ಸುತ್ತೆ ಜನರಲ್ ಆಗಿ. ಇವತ್ತು ಹಾಕಿದ್ದೆ ಒಂದ್ 2-3 ದಿನ ಬಿಟ್ಟು ಹಾಕಿದ್ರೆ. ಯಾರು ಹುಡುಗರ ನಾನು- ಹುಡುಗಿರ? ನಾನಂತೂ ಹಾಕ್ತಾನೆ ಇರ್ತೀನಿ. See, I keep Please, resale. your point of view. I also want. I like to repeat if it's my favorite clothes, Yeah. for sure. ಇಲ್ಲಾಂದ್ರೆ okay. ನೋ, ಬಟ್ ಸುಹಾನಾ ಖಾನ್ ಯಾವುದೋ ಒಂದು ಇದರಲ್ಲಿ ಅಂಡ್ ಆಲ್ ದಿ ಸ್ಟಾರ್ ಕಿಡ್ಸ್ ಹೇಳಿದಾರೆ, ನಾನು ನೋಡಿದೀನಿ. We should be okay with it, I feel. Yeah. ಯಪ್ಪ, Correct. ಯಾವಾಗ್ಲೂ ದಿನಕ್ಕೊಂದೊಂದು ಬಟ್ಟೆ Yeah. ಹಾ, ಅವ್ರು ತುಂಬಾ sustainability extremist ಏನು ಅದು. ಹೋಗುತ್ತೆ. ದುಡ್ಡು ಗಿಡದಿಂದ ಕಿತ್ತಿ ಬರ್ತಾ ಅದೊಂದು, ಇರುತ್ತಾ? and that sustainability also, right? We Yeah. can't keep. We can reuse. So what? Yeah. ಒಂದ್ಸತಿ Correct. ಹಾಕಿರ್ತೀವಿ. Why is there? ಪಾಪ ನಾವು ವಾಷಿಂಗ್ ಪೌಡರ್ ನಾನು ಸ್ವಲ್ಪ ಪ್ರಮೋಟ್ ಮಾಡ್ಬೇಕಲ್ವಾ? ಹೋಗಿ Correct. ವಾಶ್ ಅಂಡ್ ಪುಟೆಗೆ ಸೊ ಖುಷಿ ಕಡೆ ಬರೋಣ. ಏನ್ ಈ ತರ ಡ್ರೆಸ್ ಮಾಡಿದ್ದಾರೆ, ಅಸಹ್ಯವಾಗಿದೆ ಅಂತ ಹೇಳೋದಾದ್ರೆ ಹಂಗೆಲ್ಲ ಯಾವ ತರ ಹೇಳಲ್ಲ, dressing- ನೀವ್ ಆಮೇಲೆ ಇಲ್ಲ. ನನ್ನ ಟ್ರೋಲ್ ಪೇಜಸ್ ಅಸಹ್ಯವಾಗಿದೆ ಅಂತೆಲ್ಲ See, I believe ಹೇಳಲ್ಲ. any publicity Like, is good publicity. People ಬೀಯಿಂಗ್ will talk. ಸೆಲೆಬ್ರಿಟಿ, ಬೀಯಿಂಗ್ ಒಂದು ಪಬ್ಲಿಕ್ ಫಿಗರ್ ಆಗಿ ಹೆಂಗ ಬರ್ಬೇಕು ಅಂತ ನಾವ್ ಸುಮ್ನೆ ಮಾತಾಡ್ತೀವಿ ಯಾವ ಅಷ್ಟೇ. ಸೆಲೆಬ್ರಿಟಿ ನೋಡಿ ಹಿಂಗ್ ಅನ್ಸುತ್ತೆ ನಿಮ್ಗೆ? ಇಲ್ಲ, because ಯಾಕೆ ಗೊತ್ತಾ? ವಿ Hey. ಹ್ಯಾವ್ ಸೀನ್ ದಿಸ್. ಐ ಮೀನ್, ಅದೇ ನಾನು ಫಸ್ಟ್ ಸ್ಟೇಟ್ಮೆಂಟ್ ಹೇಳಿದೆ ನೋಡಿ, ಪ್ರೆಸೆಂಟೇಬಲ್. ನಾವ್ ಏನ್ ಮಾಡ್ತೀವಿ 100% ಪೀಪಲ್ ಫಾಲೋ. Yeah. ಓಕೆ, ಬಿಕಾಸ್ ಯಾರಾದ್ರೂ, ಐ ಆಮ್ ನಾಟ್ ಟೆಲ್ಲಿಂಗ್, ಈಗ ನನಗೊಂದು 10 ಜನ ಫಾಲೋ ಇದೆ, ಇವಳಿಗೊಂದು 50 ಜನ ಇರ್ಬೋದು, ಇನ್ನೊಬ್ರಿಗೆ 1 ಮಿಲಿಯನ್ ಇರ್ಬೋದು, ಬಟ್ ದೇ ಡೂ ಫಾಲೋ. ಸೊ ವಿ ಶುಡ್ ನೋ ಹೌ ವಿ ಪ್ರೆಸೆಂಟ್ ಅವರ್ ಸೆಲ್ಸ್ Yeah. ಅಂತ. ಎಲ್ಲೋ ಒಂದ್ ಸ್ವಲ್ಪ ಫ್ಲಾಪ್ ಆಗಿರುತ್ತೆ, ಚೆನ್ನಾಗಿ ಕಾಣಿಸ್ತಿರಲ್ಲ ಅವರು ಅಂದ್ರೆ ಅದನ್ನ ಇನ್ನೇನ್ ಮಾಡೋದು, ನಾವು ಬಂದು ಮಾತಾಡ್ಕೋತೀವಿ ಅಷ್ಟೇ. ಇದೆಲ್ಲ ಗ್ಯಾಂಗ್ ಅಲ್ಲಿ ಆಗ್ತಿರುತ್ತೆ. ಅಂದ್ರೆ ಯು ವೇರ್ ಅ ಬೇಸಿಕ್ ಥಿಂಗ್ ಓನ್ಲಿ, ಬಟ್ ಅದನ್ನ ಕ್ಯಾರಿ ಮಾಡೋದಿರುತ್ತಲ್ಲ, ಬೀಂಗ್ ಅ ಸೆಲೆಬ್ರಿಟಿ ಆರ್ ಯು ಪಬ್ಲಿಕ್ ಫಿಗರ್, ಯು ಹ್ಯಾವ್ ಟು ನೋ ಥಿಂಗ್ಸ್. ಅಂದ್ರೆ ತುಂಬಾ ಏನ್ ಅದನ್ನ ಅರ್ಧಿ ಕುಡಿದು ಬಿಡ್ಬೇಕು ಅಂತ ಇಲ್ಲ, ಬೇಸಿಕ್ ಆಗಿ ಹೆಂಗ್ ಹೋಗ್ಬೇಕು ಹಂಗ ಹೋದ್ರೆ it ಇದೆಲ್ಲ will ಒಂದ್ be ಸ್ವಲ್ಪ nicer. ಟಾಪಿಕ್ ಆಗಿರುತ್ತೆ. ನಾವು ಗಾಸಿಪ್ ಬಗ್ಗೆ ಹೇಳ್ತಾ ಇದೀವಿ. ಏನೋ We ಬಂದಿರ are not 2 telling ಪಾಯಿಂಟ್ this. ಹೇಳಿ 10 ಪಾಯಿಂಟ್ ಹೇಳ್ದಂಗೆ ಹೇಳ್ತಾ ಇದ್ದಾರೆ. ಐ ನೋ ದೇರ್ ಇಸ್ ಸೋ ಮೆನಿ ಥಿಂಗ್ಸ್ ದಟ್ ಗೋಯಿಂಗ್ ಟು ಗರ್ಲ್ ಗಾಸಿಪ್ಸ್. ಅಂದ್ರೆ ಒಂಥರ we talk about men ಹಾ. who's ಹಾ. good looking, who's not good looking, ಹಾ. or reject. ಅದೇ ನಿಮ್ ರೆಡ್ ಫ್ಲಾಗ್, ಗ್ರೀನ್ green ಫ್ಲಾಗ್ ಎಲ್ಲ flag. ಮಾತಾಡ್ಕೋತೀವಿ. ಅದೆಲ್ಲ ಮಾತಾಡ್ತೀವಿ ನಂದ್ ನಾವು. ನೀವ್ ಮಾಡ್ಬಿಟ್ರೆ ಹುಡುಗರು ಇವಾಗ ಏನ್ red flag, green ಮಾತಾಡ್ತೀರಾ flag. ಅದನ್ನೆಲ್ಲ ಅಲ್ಲ, ನೀವ್ ಹುಡುಗರು ಏನ್ ಮಾತಾಡ್ಕೋತೀರಾ ಅದನ್ನೆಲ್ಲ ನಾವು ಅಲ್ಲ, ನಾವು ಮಾತಾಡ್ತೀವಿ. ಮಾತಾಡೋದು ನಿಮಗೆ ಗೊತ್ತಿದೆ. ಯಾಕಂದ್ರೆ ಸಿನಿಮಾಗಳೆಲ್ಲ ನಾವು EMI ಬಗ್ಗೆ ಮಾತಾಡ್ತೀವಿ, ನಾವು ಸಿನಿಮಾ ಬಗ್ಗೆ ಮಾತಾಡ್ತೀವಿ, ನಾವು ಕತೆಗಳು, ಪ್ರಾಪರ್ಟಿಗಳ ಕೇಳಿರೋ ಬಗ್ಗೆ ಕತೆಗಳ ಬಗ್ಗೆ ಮಾತಾಡ್ತೀವಿ, ಮಾತಾಡ್ತೀವಿ, ಕೇಳಿರೋ 100% ಕತೆಗಳ ಬಗ್ಗೆ ಅಪ್ಪಪ್ಪ ಅಂತ. ಮಾತಾಡ್ತೀವಿ, ನಿಂಗ್ ಸ್ಕ್ರಿಪ್ಟ್ ಅಂತ ಮಾತಾಡ್ತೀವಿ, Yeah. ಏನ್ ಡಬ್ಬಾ ಸ್ಕ್ರಿಪ್ಟ್ ಅಂತ ಮಾತಾಡ್ತೀವಿ, ಸಕ್ಕದಾಗಿದೆ ಸ್ಕ್ರಿಪ್ಟ್ ಅಂತ ಮಾಡದಾ ಮಾತಾಡ್ತೀವಿ, ಬೇಡ್ವಾ ಅಂತ ಮಾಡದಾ suggestions ಬೇಡ್ವಾ, ಕೇಳ್ಕೊತೀವಿ. ಎಷ್ಟು ರೆಮ್ಯುನರೇಷನ್ ಕೇಳ್ಬೇಕು, ಇದೆಲ್ಲ ಮಾತಾಡ್ತೀವಿ ನಾವು. ಅಂದ್ರೆ This is- ತುಂಬಾ ವೈಬ್ಡ್ ಚೆನ್ನಾಗಿ ಚೆನ್ನಾಗಿದೆ. ಸಿಸ್ಟರ್ ತರ ಇದ್ರೆ ಮಾತಾಡ್ತೀವಿ. ಓಕೆ. ಅದರ್ವೈಸ್ ನೋ, ವಿ ಡೋಂಟ್. ಸೊ ಆಕ್ಟರ್ಸ್ ಆದ್ಮೇಲೆ ಡೇಟ್ ಮಾಡೋದು ಕಷ್ಟ ಅಂತ ಅನ್ಸುತ್ತಾ, ಆರ್ ಇಸ್ ಇಟ್ ವೆರಿ ಈಸಿ? ಯಾರನ್ನ ಅಂದ್ರೆ ಆಕ್ಟಿಂಗ್ ಇದ್ರಲ್ಲೇನ? ಅಲ್ಲ. ಅಂದ್ರೆ ನನ್ಗೆ ಯಾವತ್ತು ಅನ್ಸೋದು ವಿಮೆನ್ಗೆ ಅಟೆನ್ಷನ್ ಸಿಕ್ಕಾಪಡೆ ಸಿಗುತ್ತೆ. ಯು ಪ್ರಾಬ್ಲಿ ವುಡ್ ಹವ್ ಗಾಟ್ ಅಟೆನ್ಷನ್ ಫ್ರಮ್ ಇಂಜಿನಿಯರ್ಸ್, ಬಿಸ್ನೆಸ್ ಮೆನ್, ಹ್ಮ್. ಆಕ್ಟರ್ಸ್, ಯಾರ್ athletes. list ಅಲ್ಲಿ ಯಾರು ಇಲ್ಲಪ್ಪ. ಓಕೆ, RCB ಅವ್ರು ಯಾರಾದ್ರೂ have ಸಲ any ಕಪ್ RCB? ನಮ್ದೇ ಅಂತೀನಿ, ಹೇಳೆ ನೋಡೋಣ. ಹೇಳೆ ಪರವಾಗಿಲ್ಲ. ಏನಮ್ಮ? ದೇವದತ್ ಪಡಿಕಲ್ ಎಲ್ಲ ಮೆಸೇಜ್ ಮಾಡೋದು. ಸದ್ಯಕ್ಕೆ ಯಾರು ಇಲ್ಲ, ಓಕೆ. ನೋಡೋಣ. ಬಟ್ ಕಷ್ಟ ಆಗುತ್ತೆ ಆಕ್ಟರ್ಸ್ ಆದ್ಮೇಲೆ ಡೇಟ್ ಮಾಡೋದು, ಬಿಕಾಸ್ ಕಾನ್ಶಿಯಸ್ ಆಗ್ಬಿಡ್ತೀವ ಎಲ್ಲಾದ್ರೂ ಆಚೆ ಕಡೆ ಹೋದ್ರೆ ಅಥವಾ ಫೋಟೋ ಹಾಕಿದ್ರೆ, ಆಮೇಲೆ ಬ್ರೇಕಪ್ ಆದ್ರೆ ಅದ್ರ ಬಗ್ಗೆ ಮಾತಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅದೇ ಹೇಳ್ತಿಲ್ವಾ, ವಿಲ್ ಬಿ ಟೂ ಮಚ್ ಇನ್ ಪಬ್ಲಿಕ್, ಸೊ ಎವ್ರಿಬಡಿ ವಿಲ್ ಬಿ ಜಡ್ಜಿಂಗ್ ಎವ್ರಿಥಿಂಗ್ ವಾಟ್ ವಿ ಡೂ. ಅಂದ್ರೆ ನಾರ್ಮಲ್ ಪರ್ಸನ್ ಡೇಟಿಂಗ್ ವುಡ್ ಬಿ ಲೈಕ್, ಓಕೆ ಅವ್ರು ಅಲ್ಲಿ ಹೋದ್ರು ಇಲ್ಲಿ ಬಂದ್ರು, ಆಯ್ತು ಬ್ರೇಕಪ್ ಆಯ್ತಾ, ಅವ್ರಿಬ್ರು ಮಧ್ಯೆ ಏನೋ ಚೆನ್ನಾಗಿರ್ಲಿಲ್ಲ ಗುರು, ಅದಕ್ಕೆ ಇಲ್ಲಿ ಥಿಯರಿಗಳೇ ಬಂದ್ಬಿಡುತ್ತೆ.
ಮೋಸ್ಟ್ಲಿ ಇವ್ರು ಯಾರ್ದೋ ಜೊತೆ ಇದ್ರು ಅನ್ಸುತ್ತೆ, ಅವ್ರು ಯಾರ್ದೋ ಜೊತೆ ಇದಿಲ್ಲ, ಅವ್ರು ಇವ್ರಿಗೂ ಏನೋ ಕಂಪ್ಯಾಟಿಬಿಲಿಟಿ ಇರಲಿಲ್ಲ ಅನ್ಸುತ್ತೆ. ಸಮ್ ಥಿಯರೀಸ್ ವಿಲ್ ಕಮ್ ಅಪ್, ನೋ, ಸೊ ದಟ್ ವಿಲ್ ಎಫೆಕ್ಟ್ ದ ಮೆಂಟಲ್ ಹೆಲ್ತ್ ಅ ಲಾಟ್. ಸೊ ಐ ಥಿಂಕ್ ಆಕ್ಟರ್ಸ್ ಟ್ರೈ ಟು ಕೀಪ್ ಇಟ್ ಪ್ರೈವೇಟ್. ಓಕೆ, ಗೋಯಿಂಗ್ ಟು ದ ಫಸ್ಟ್ ಗೇಮ್ ಆಯ್ತಾ. ಇದು ಸ್ವಲ್ಪ ಚೀಸಿ ಅನ್ಸ್ಬೋದು, ಕ್ರಿಂಜ್ ಅಂತಾನು ಅನ್ಸ್ಬೋದು. ನಂಗೆ ಈಗ ಈಗ ಒಂದ್ ಸ್ವಲ್ಪ ತುಂಬಾ ready ಚಿಕ್ಕದು, ಬೇಗ ಆಗ್ತಿಲ್ಲ. ಮುಗಿದ್ಬಿಡುತ್ತೆ. ಓ ಹೌದಾ. ಓಕೆ, ಸ್ವಲ್ಪ ಕ್ರಿಂಜ್ ಅನ್ಸ್ಬೋದು, ಬಟ್ ಚೀಸಿ ಅನ್ಸ್ಬೋದು. ಬಟ್ ದಿಸ್ ಇಸ್ ಕಾಲ್ಡ್ ವಾಟ್ ದ ಫ್ಲಡ್. ವಾಟ್ ದ ಕೆಲವೊಂದು ಪಿಕಪ್ ಲೈನ್ಸ್ ಹೇಳ್ತೀನಿ. ಹ್ಮ್ ಓಕೆ, ಜಸ್ಟ್ ಹ್ಯಾವ್ ಟು ರೇಟ್ ದೆಮ್ ಔಟ್ ಆಫ್ 10. ಓಕೆ. ಕೆಲವೊಂದು ನನ್ನ ಆಡಿಯನ್ಸ್ ಇಂದ ಬಂದಿದೆ, ಹ್ಮ್ ಕೆಲವೊಂದು ನಮ್ಮ ಲಿಸ್ಟ್ ಇಂದ ಬಂದಿದೆ, ಕೆಲವೊಂದು ನಮ್ಮ ಕ್ಲೋಸ್ ಫ್ರೆಂಡ್ಸ್ ಎಲ್ಲ ಕೊಟ್ಟಿದ್ದಾರೆ. ಓಕೆ. ಓಕೆ, ನಾನು ಲೆಟ್ಸ್ ಆಕ್ಚುಲಿ ಲೆಟ್ಸ್ ಪಿಕಪ್ ಸಿ. ಲೈನ್ಸ್ ತುಂಬಾ ಔಟ್ಡೇಟ್ ಆಗ್ಬಿಟ್ಟಿತ್ತು, ಕೇಳ್ದೆ ತುಂಬಾ ಹೌದು, ದಿನ ಆಗಿತ್ತು. ಹೌದು, ಹೌದು. ಹ್ಮ್. ಇಲ್ಲ, ಇವಾಗ್ಲೂ ನಂಗೆ ಪಿಕಪ್ ಲೈನ್ ಹೇಳಿದ್ರೆ ಗುರು ಏನ್ ಕ್ರಿಂಜ್ ಅನ್ಸುತ್ತೆ. ಬಟ್ ಎಲ್ಲ ಬಟ್ ಕಮೆಂಟ್ ಗಳಲ್ಲಿ ಒಂದು ಬರ್ತಾ ಇರುತ್ತೆ, ಬಟ್ ಹ್ಮ್. ಐ ಡೋಂಟ್ ರಿಮೆಂಬರ್, ಡೋಂಟ್ ಆಸ್ಕ್ ಏನಾದ್ರು ಹಂಗಿದ್ಯಾ ಅಂತ. ಹಾಕ್ತೀಯ ನಮ್ಮ ಮನೇಲಿ ದೋಸೆ, ಹಾಕ್ತೀಯ ನಮ್ಮ ಅಮ್ಮನ್ ಅಯ್ಯಯ್ಯೋ. ಸೊಸೆ, ಹಿಂಗೆಲ್ಲ. ಅಲ್ಲ, ಇದೆಲ್ಲ ಎಕ್ಸ್ಟ್ರೀಮ್ ಪಿಕಪ್ ಲೈನ್ಸು. ಬಟ್ ನೋಡೋಣ ನಮ್ದು ಹೆಂಗಿದೆ ಅಂತ. ನನಗ್ ದೋಸೆ ಇಷ್ಟ ಇಲ್ಲ ಅಂತ. ಓಕೆ, ನಂಗೆ ಇಷ್ಟ. ಎಂಟರ್ ಯುವರ್ ಫೇವ್ರೆಟ್ 10 ಡಿಜಿಟ್ ನಂಬರ್. ತೇಜಸ್ವಿನಿ, ನಂಬರ್ ಹೇಳಿ ಒಂದ್ಸಲ. 10 ಗೆಸ್ ಕೊಡ್ತೀರಾ, ಅದಕ್ಕೆ ಎಲ್ಲದಕ್ಕೂ ರೇಟ್ ಮಾಡಬೇಕು. That was a pickup line. ದಿಸ್ ಇಸ್ ಪಿಕಪ್ ಲೈನ್. Oh God. ಅರ್ಥ ಎಂಟರ್ ಯುವರ್ ಮಾಡ್ಕೊಳಕ್ಕೆ ಸ್ವಲ್ಪ ಫೇವ್ರೆಟ್ time 10 ಬೇಕು. ಡಿಜಿಟ್ ನಂಬರ್. ತೇಜಸ್ವಿನಿ, ಏನು ನಂಬರ್ ಹೇಳ್ತೀರಾ ಒಂದ್ಸಲ? ಅಯ್ಯೋ. This is a pickup line. Wow, cute. So we need to rate this for 10. 7. 6. ನಿಮ್ಗೆ ನಂಬರ್ ಕೇಳಲಿಲ್ಲ ಅಂತನಾ? 6. Six. 6 ಭಯ ಆಗ್ತಾ ಇದೆ. ಓಕೆ Okay. ಓಕೆ. ಕ್ಯಾನ್ ಯು ರಿಪ್ಲೇಸ್ ಮೈ ಎಕ್ಸ್ ವಿದೌಟ್ ಆಸ್ಕಿಂಗ್ ವೈ? Oh, so cute. ಈಗೆಲ್ಲ ಇವಳು ಕ್ಯೂಟ್. ಚೆನ್ನಾಗಿದೆ. ಅಲ್ಲ, ಸಿ, ಐ ಅಗ್ರಿ, ಒಂದ್ ಏಜ್ ಆದ್ಮೇಲೆ ನಮ್ಗೆ ಪಿಕಪ್ ಲೈನ್ಸ್ ಮ್ಯಾಟರ್ ಆಗಲ್ಲ. ಬಟ್ ಸ್ಟಿಲ್ ಲೆಟ್ಸ್ ಡೂ But ದಿಸ್. it's looking so it's sounding so cute. So you guys know pick-up line ನೋಡಿದ್ರೆ ಖುಷಿ ಬೀಳಕ್ ಈಸಿ. See, I think, ಬೀಳಲ್ಲ. ಸಿ, ಟು ಬಿ ಆನೆಸ್ಟ್, ಐ ಥಿಂಕ್ How cute ಅಂದ್ರೂ ಸಿಗುತ್ತಲ್ಲ. ಹಾಗಾದ್ರೆ ಅಲ್ಲ, ಹೌ ಕ್ಯೂಟ್ ಅಂದಿದ ತಕ್ಷಣ ಬಿದ್ದು ಬಿಡ್ತಾರಾ? ಚಾನ್ಸೇ ಇಲ್ಲ. Pick-up lines matter ಆಗಲ್ಲ. I think how cute. ಮಾತಲ್ಲೇ ಸಾಕು. ಪಿಕಪ್ ಲೈನ್ಸ್ ಆಕ್ಚುಲಿ ಬೇಡ, ಟು ಬಿ I ಆನೆಸ್ಟ್. know. ಬಟ್ Correct. ಸಿನ್ಸ್ ನಮ್ ಸೆಗ್ಮೆಂಟ್ ಇರೋ ಕಾರಣ Segment. ಎಸ್ಕೇಪ್ ಆಗಿಲ್ಲ. Yes, yes. ಕ್ಯಾನ್ ಯು won't be ರಿಪ್ಲೇಸ್ ಮೈ ಎಕ್ಸ್ ವಿದೌಟ್ ಆಸ್ಕಿಂಗ್ ವೈ? It's 9. This is that. ಅದೇ ಹೇಳಿದವಾಗ. ಅವಾಗ್ಲೇ ಬೇರೆ ಎಕ್ಸ್ ವೈ ಎಲ್ಲ ನಂಗೆ ಕನ್ಫ್ಯೂಸ್ ಆಗ್ಬಿಡ್ತು, ನಾನು ನಂಬರ್ ಅಲ್ಲೇ ಸ್ಟಕ್ ಆಗಿದೆ, ಅದಕ್ಕೆ ಹೇಳಿದೆ. It's 9. I can rate 8. ನಾಟ್ ಬ್ಯಾಡ್. 9. 9. I like this pickup line. Okay, so going with the trend. Will you make me your Karimani Malika? Will you make me a girl? Oh my God. Okay, 10. 10. No way. 5. 5. ನೀವು ಆಗ್ಲೇ Going with the trend. No, going so with the ಅದಕ್ಕೆ trend. 10. Okay, okay. No. He's updated ಅಂತ ಸ್ವಲ್ಪ. ಕರಿಮಣಿ ಮಾಲೀಕ updated. Hey, it's updated, Maril. Controversy alert. Okay, next one. Knock, knock. Are you a pencil? Because you look like an apsara. Oh my God. Kill me. Kill me also. ಇಲ್ಲ, ಒಂದು ನನ್ ಐ ಪುಟ್ ಅಪ್ ಅ ಸ್ಟೋರಿ, ಅದಕ್ಕೆ ಬಂದಿದೆ ಇದು. Okay, I think 9. 9. ಓಕೆ. No, yeah. Hey, Apsara ma. ಅಲ್ಲ, ಒಬ್ಬೊಬ್ರಿಗೆ ಒಂದೊಂದು ಇಷ್ಟ ಆಗುತ್ತೆ, ಒಂದೊಂದು ಇಷ್ಟ ಆಗಲ್ಲ. Yeah. ಸ್ವಲ್ಪ I ಹುಡುಗಿರಿಗೆ think it's ನಿನ್ ಹೆಸರು 7. ಚೆನ್ನಾಗಿದೆ ಅಂದ್ರೆ ವಾವ್ ಸಚ್ ಸೋ ಕ್ಯೂಟ್ ಅಂದ್ಬಿಡ್ತಾರೆ. ನಾಟ್ ಯು. ಜನರಲಿ ಹೇಳ್ತಾ ಇದೀನಿ. I think it's 7. ಓಕೆ. ಓ ಶಿಟ್, ನನಗೆ ಭಯ ಆಗ್ತಿದೆ ನೆಕ್ಸ್ಟ್ ಒನ್ ಹೇಳಕ್ಕೆ. ನಿಮ್ ಕಣ್ಣು ತುಂಬಾ ಚೆನ್ನಾಗಿದೆ. ಏನಿದ್ರಿ ನಕ್ಬಿಡ್ತೀನಿ. ಓಕೆ, ಜನ ನಿನ್ನ ನಗ್ಬೇಡಿ. Okay, ready. ನಿಮ್ ಕಣ್ಣು ತುಂಬಾ ಚೆನ್ನಾಗಿದೆ, ಆದ್ರೆ ನನ್ನ ಕಣ್ಣು ಅದಕ್ಕಿಂತ ಚೆನ್ನಾಗಿದೆ. ಓ ಮೈ ಗಾಡ್, ಇದು ಸಕ್ಕತ್ತಾಗಿದೆ. ನಿನ್ didn't ಟೇಸ್ಟ್ get you. ಚೆನ್ನಾಗಿದೆ, ಆದ್ರೆ ನನ್ನ ಟೇಸ್ಟ್ ಇನ್ನ ಇಲ್ಲ, ನಿಮ್ಗಿಂತ ಇಲ್ಲ. ಚೆನ್ನಾಗಿದೆ ಅಂತ. ಯಾಕೆ? ನಿಮ್ ಕಣ್ಣು ತುಂಬಾ ಚೆನ್ನಾಗಿದೆ, ಆದ್ರೆ ನನ್ನ ಕಣ್ಣು ಅದಕ್ಕಿಂತ ಚೆನ್ನಾಗಿದೆ. ಯಾಕೆ? ಯಾಕಂದ್ರೆ ನನ್ನ ಕಣ್ಣಲ್ಲಿ ನೀವೇ ಕಾಣ್ತಾ ಇದ್ದೀರಾ. God. ಸರಿ, ನೀವು ತುಂಬಾ ಎಕ್ಸ್ಪೆಕ್ಟ್ ಮಾಡ್ಬಿಟ್ಟಿದ್ದೀರಿ ಪಿಕಪ್ ಲೈನ್. 5 ಕೆಳಗೂ ಕೊಡ್ಬೋದು, ಪರವಾಗಿಲ್ಲ. ಇಲ್ಲ, ಇದು I'll give 6. 6. ಕಣ್ ಬಗ್ಗೆ ಮಾತಾಡಿದ್ರಲ್ಲ ಅದಕ್ಕೆ. No, but you actually have nice eyes. Oh, ತುಂಬಾ thank ಬಂದಿರುತ್ತೆ you. ಕಾಂಪ್ಲಿಮೆಂಟ್. Yeah. ಖುಷಿ ಒಂದು 3, 4, 5. 5. ಓಕೆ. ಓ ಮೈ ಗಾಡ್. ಓಕೆ. Come on, Kushima. ಇವತ್ತು ರಾತ್ರಿ ನಿಮ್ ಕಾಲ್ ನೋವುತ್ತೆ, ಸ್ಪ್ರೇ ಹಾಕೊಂಡ್ ಮಲ್ಕೊಳ್ಳಿ. I know this. ನೀವು ನನಗೆ ಗೊತ್ತಿಲ್ಲಲ್ಲ. ಯಾಕಂದ್ರೆ ಹಾ. ನನ್ ಕನ್ಸರೆಲ್ಲ ಬರೀ ನೀವೇ I ಓಡಾಡ್ತಾ thought ಇರ್ತೀರಾ. so. ಯಾರು ಗುರು ನೀನು? ಯಾಕಂದ್ರೆ ಕನ್ಸಲ್ಲಿ ಯಾರು ಈ ಪಿಕಪ್ ಲೈನ್ ಎಲ್ಲ ಯೂಸ್ ಮಾಡಬೇಡಿ.
ಇಲ್ಲ ಅನಿಸ್ತು ಹೇಳಕ್ಕಾಗಲ್ಲ, ಇದು ವರ್ಕ್ ಆಗ್ಬಿಡ್ಬೋದು. ಅಲ್ಲ ಇದು ನಗಿಸ್ತಾ ಇದೆ ನಮ್ನ, ಅದೇ, ಅದಂತೂ ನಿಜ. ಹಸಿ ತೋ ಫಸಿ Yeah. ಅಂದ್ರೆ ಇಟ್ ಡಿಪೆಂಡ್ಸ್ ಆನ್ ದ ಗೈ ಆಲ್ಸೋ. ಅದೇ ಹೂಲ್ ಟೆಲ್ ಇಟ್ Yeah, yeah. it depends on the guy, but ಈಗಿದೆ it is funny. 6 ಇವತ್ತು ರಾತ್ರಿ ಸ್ಪ್ರೇ ಹಾಕೋ ಮಲ್ಕೊಳ್ಳಿ ಅಂದ್ರೆ ಬಾಯ್ಸ್ ಟೊನಾಲಿಟಿನೂ ಮ್ಯಾಟರ್ ಆಗುತ್ತೆ. ಅದೇ 6 ಅಂದ್ರೆ ಇವಾಗ ಇನ್ನ ಜೆನ್ಸಿ ಪಿಕಪ್ ಲೈನ್ಸ್ ಕೇಳ್ಬಿಟ್ರೆ ಸೈಕ್ ಆಗ್ಬಿಡುತ್ತೆ, ಅರ್ಥನೇ ಆಗಲ್ಲ. ಇದೆಯಾ ಹೌದಾ? ಅಲ್ಲಿ ನಿಮ್ದು ಇಲ್ಲ ಜೆನ್ಸಿ ಇಲ್ಲ ಇದ್ರಲ್ಲಿ, ಇದು ನಾರ್ಮಲ್. ಜೆನ್ಜಿ ಪಿಕಪ್ ಲೈನ್ಸ್ ಅಲ್ಲೂ ಹೇಳ್ತಾರಾ? ಜೆನ್ಸಿ ಪಿಕಪ್ ಲೈನ್ಸ್ ಡೈರೆಕ್ಟ್ ಮುಖ ಕೊಡಂಗೆ ಇರುತ್ತೆ. Oh, for ಐ ವಾಂಟ್ ಟು example? ರೈಡ್ ಯು ಲೈಕ್ ಅ ಹಾರ್ಸ್, ಹಿಂಗೆ ಇರುತ್ತೆ. Oh, ಬೇಡ ಬೇಡ, ನನ್ಗೆ ಬಂದಿತ್ತು, example ಕೆಲವೊಂದು ಬೇಡ. ಬಂದಿತ್ತು, ಅದನ್ನ ಹಾಕ್ಲಿಲ್ಲ. ದಟ್ಸ್ ಅ ಪಿಕಪ್ ಲೈನ್. ಕೆನ್ ಐ ಬಿ ಯೋರ್ ಹಾರ್ಸ್, ಹಿಂಗೆ ಪಿಕಪ್ ಲೈನ್ಸ್ ಎಲ್ಲ ನಾನು ಗುರು ಹಿಂಗೆಲ್ಲ ಹೇಳ್ಬಿಟ್ರೆ ಸೀರಿಯಸ್ಲಿ ಹೌದು. ಇಫ್ ಯು ಕ್ಯಾನ್ ಸರ್ಚ್ ಆನ್ ಯೂಟ್ಯೂಬ್ ಆರ್ ಎನಿವೇರ್ ಪಿಕಪ್ ಲೈನ್ಸ್ Oh ಜೆನ್ಸಿ my ಕೇಳ್ಬಿಟ್ರೆ God. ದಟ್ಸ್ ನಾಟ್ ಅ ಪಿಕಪ್ ಲೈನ್. Yeah. ಕಾಯ್ತಾ ಇದ್ದೀನಿ ಮ್ಯಾಜಿಕ್ ಏನಾದ್ರು ಕಲ್ತಿದ್ದೀರಾ? ಇಲ್ಲ. ಯಾಕಂದ್ರೆ ನೀವಿದ್ರೆ ಸುತ್ತಲೂ ಏನೂ ಕಾಣಿಸಲ್ಲ ಅದಕ್ಕೆ. Oh God. ಚೀಸ್ ಬರ್ಸ್ಟ್ ಪಿಜ್ಜಾ ಆಗೋಯ್ತಿದ್ದಂತ. Okay, Okay. time to leave the earth. ಓಕೆ, ಲೆಟ್ಸ್ ಕಮ್ ಟು ದಿಸ್. ಆ. ನಿಮಗ್ ಬಂದಿರೋ ಬೆಸ್ಟ್ ಪಿಕಪ್ ಲೈನ್ ಯಾವ್ದು, ಇಫ್ ಯು ಕ್ಯಾನ್ ಇಲ್ಲ, ರಿಮೆಂಬರ್? ಜ್ಞಾಪಕನೇ ಏ ಇಲ್ಲ. ನನಗೂ ಜ್ಞಾಪಕ ಇರಲ್ವಾ? ನೆನಪೇ ಇಲ್ಲ. ಇದು ಅಟ್ಲೀಸ್ಟ್ ನೀವು 2 ಕೊಡ್ಲಿಲ್ಲ ಅಂದ್ರೆ ನಾನು ಸೂಸೈಡೇ ಮಾಡ್ಕೊಂಡ್ಬಿಡ್ತೀನಿ. ಮತ್ತೆ ಯಾಕೆ 2 ಕೊಡ್ಬೇಕಾ ನಾವು? ಕೊಡ್ಬೇಕು. One or I'll draw you guys. ಹ್ಮ್. You have to rate my drawing and you have to give me marks for this. Oh my ಚೆನ್ನಾಗ್ ಮಾಡಿದ್ರೆ ಸರಿ. God. ಒಂದ್ ಎರಡ್ ಅಕ್ಷಯ second ಕೊಡಿ ಆಲ್ ನಂಗೆ. ರೌಂಡರ್ ನೀವು. 2 second ಏನಾದ್ರೂ draw ಇದು ಬಂದಿಲ್ಲ ಕರೆಕ್ಟ್ ಆಗಿ ಅಂದ್ರೆ ರೌಂಡ್ ಮಾಡ್ಬಿಡ್ತೀನಿ. ಪಿಕಪ್ ಡ್ರಾಯಿಂಗ್. Oh shit, sorry. ಸಾರಿ. Muscle catch ಆಗ್ತದೆ ಓ ನನಗೆ. ಶಿಟ್, ಐ ಸಾ ಖುಷಿ ದ ನಿಮ್- ಫೇಸ್. ಫಸ್ಟೇ ಮಾಡ್ಕೊ ಬರ್ಬೇಕು ತಾನೆ ಹೋಮ್ವರ್ಕ್ನೆಲ್ಲ ನೀವು. ಒಂದ್ ನಿಮಿಷ. ಇಲ್ಲ ಹೋಮ್ವರ್ಕ್ ಅಲ್ಲ, ಇಟ್ ಇಸ್ ಮೆಂಟ್ ಟು ಬಿ ಲೈಕ್ ದಿಸ್. ಓ ಹಂಗ. ಓಕೆ ರೀ. Oh my goodness, he's going to do something now. ನೀನಿಬ್ರು ಒಂದೇ ಮುಖದಲ್ಲಿ ಮಾಡ್ತಾ ಇದ್ದೀರಾ. ಟೆನ್ಷನ್ ಆಗ್ತಾ ಇದೆ ನನಗೂ ಅದೇ ಆಗ್ತಾ ಇದೆ. Oh my god. ಓ ಓಕೆ ಇಲ್ಲಿ ನೋಡಿ ಅಕ್ಷಯ್ ಅವ್ರದ್ದು. ಓಕೆ ರೆಡಿನಾ? ರೆಡಿ? Oh, so nice. Cute. So cute. Did you do that? ನಂದೇ ಡ್ರಾಯಿಂಗ್ ಇದು. ನಿಮ್ ಡ್ರಾಯಿಂಗ್ ನೋಡಿದೆ ನಾನು ಅದಲ್ಲಿ. ಅಲ್ಲ ಇದು ಸುಮ್ಮನೆ ಪ್ರಾಕ್ಟೀಸ್ ಮಾಡಿದ್ದು. But- ಪ್ರಾಕ್ಟೀಸ್ ಮಾಡಿದ್ ನೋಡಮ್ಮ. ಅದ್ ಯಾವ ಪಿಕ್ಚರ್ ಗೊತ್ತಾ ಗೊತ್ತಾಯ್ತು, ನಿಮ್ಗೆ? ಗೊತ್ತಾಯ್ತು. ಗೊತ್ತಾಯ್ತಾ? Yeah. ಸೊ ಯಾರ್ ಮೂವೀಸ್ ಕಮಿಂಗ್ ಅಪ್, Yeah. Yes. ಅದ್ರ ಬಗ್ಗೆ ಮಾತಾಡೋಣ. ಬಟ್ ಪಿಕಪ್ ಲೈನ್ಸ್ ಬಗ್ಗೆ ನೀವು ಹೇಳಲಿಲ್ಲ, ದ ಕೈಂಡ್ ಆಫ್ But that was a very nice sketch. Yeah. ಥ್ಯಾಂಕ್ ಯು ಫಾರ್ ಮಾಡಿದ್ದಲ್ಲ ದಟ್, ಅವಾಗ. ಥ್ಯಾಂಕ್ ಯು. Cute. ಆಲ್ ರೌಂಡರ್ ಅಂದ್ರೆ ಈ ತರ ಫೋಟೋಶಾಪ್ ಬರ್ಬೇಕಾಗುತ್ತೆ ಅವಾಗ. ಸೊ ಲೆಟ್ಸ್ ಟಾಕ್ ಅಬೌಟ್ ಫಸ್ಟ್ ಕ್ರಶ್, ಬಿಕಾಸ್ ಐ ಥಿಂಕ್ ಲೈಫಲ್ಲಿ ಏನ್ ಮರೆದ್ರು ಅದನ್ನ ಮಾತ್ರ ಮರೆಯಕ್ ಸಾಧ್ಯ ಇಲ್ಲ. ನನಗೆ ಯು ಕೆ ಜಿ ಅಲ್ಲಿ ಆಗಿತ್ತು ಫಸ್ಟ್ ಟೈಮ್ ಅಲ್ಲಿ. ಶಿ ವಾಸ್ ಗೋಯಿಂಗ್ ಇನ್ ಅನ್ ಆಟೋ ಅಂಡ್ UKG ನ? ನಂಗೆ ಕ್ರಶ್ ಮೀನಿಂಗೇ ಗೊತ್ತಿಲ್ಲ ಅವಾಗ. ಅದೇ. ಅದು ಮೋಸ್ಟ್ಲಿ ಜೆನ್ಸಿ ಟರ್ಮ್ ಇರ್ಬೋದು ಕ್ರಶ್ ಅನ್ನೋದು. ಅವಳು ಆಟೋ ಅಲ್ಲಿ ಕೂತಿದ್ಲು, ಅವಳು ಹೇರ್ ಬ್ಯಾಂಡ್ ಎಲ್ಲ ಕಟ್ಕೊಂಡು ಅಯ್ಯೋ, ನಾನು ಹಿಂಗ್ ನೋಡ್ತಾ ಇದ್ದೆ. cute. ನೆಕ್ಸ್ಟ್ ಇಯರ್ ಸ್ಕೂಲ್ ಅವಳು ಹೋಗ್ಬಿಟ್ಲು LKG ಅವಳು. ಇದ್ಲಾ? ಅವಳು ಯು ಕೆ ಜಿಲಿ ಇದ್ಲು. ಓ ಸೇಮ್. ಸೊ ಶಿ ಲೆಫ್ಟ್ ದ ಸ್ಕೂಲ್. ಆಮೇಲೆ ನಾನು ಯು ಕೆ ಜಿಗೆ ಬಂದ್ರೆ ಅವಳು ಇಲ್ಲ ಸ್ಕೂಲಲ್ಲಿ. ಫುಲ್ ಡಿಪ್ರೆಸ್ ಆಗ್ಬಿಟ್ಟಿದೆ ನಂಗೆ. ಬೇಜಾರ. ಡಿಪ್ರೆಸ್, ಇವಾಗ ಪ್ರೆಸೆಂಟ್ ಜೆನ್ಸಿ ಟರ್ಮ್ ಯೂಸ್ ಮಾಡೋಣ, ಡಿಪ್ರೆಸ್ ಆಗಿದ್ದೆ. ಸೊ ಲೈಕ್ ನಿಮ್ಗೆ ನೆನಪಿರೋ ಹಾಗೆ ಫಸ್ಟ್ ಕ್ರಶ್ ಯಾವಾಗ ಆಗಿದ್ದು, ಮತ್ತೆ ಆ ಸೆಟಪ್ ಯಾವ ತರ ಇತ್ತು? ನೀವು ಹೋಗಿ ಅವ್ರನ್ನ ಬೇಕಂತ ಮಾತಾಡ್ಸಿದಾರ, ಲೈಕ್ ಹೌ ಸಂಯುಕ್ತ ಕಿರಿಕ್ ಪಾರ್ಟಿಯಲ್ಲಿ ಹೋಗಿ ಮಾಡ್ತಿದ್ರ ರಾಕ್ಷಿ ಶೆಟ್ಟಿಗೆ, ಆ ಥರ ಎಲ್ಲ ನೀವೇ ಸ್ಟೆಪ್ಸ್ ತೊಗೊಂಡು ಹೋಗಿ ಯಾವಾಗಾದ್ರು ಮಾಡಿದೀರಾ? ಓ ಸಿಕ್ಕಾಪಡೆ ಮಾಡಿದೀನಿ ನಾನು. ಓಕೆ, ನಿಮ್ದು School ಹೇಳಿ, ನಿಮ್ದು ಅದೊಂದು ಬಿಟ್ಟು ಅದಕ್ಕಿಂತ ಮುಂಚೆ ಲೈಕ್ ಅಂದ್ರೆ 3 ಜನ ಒಬ್ಬನೇ ಇಷ್ಟಪಡ್ತಾ ಇದ್ರಂದಲ್ಲ, ಅದನ್ನ ಬಿಟ್ಟು. ಅದನ್ನ ಬಿಟ್ಟೆ ನಾನು ಹೇಳ್ತಾ ಇರೋದು. ಓಕೆ, ಅದನ್ನ Before ಬಿಟ್ಟು that. ಹೇಳ್ತಿರೋದು. Before ನೀವು. ಸಾರಿ ಖುಷಿ, ನಾನು ಐ ಡಿಂಟ್ ನೋ ತುಂಬಾ ಜನ ನೀವು ಲೈಕ್ ಮಾಡಿದಿರ ಫಸ್ಟ್ ಅಲ್ಲಿ ಅಂತ. Oh my God. ಛೇ, ಎಂತ ಶಾಲೋ ಮೈಂಡೆಡ್ ನಾನು. ಒಬ್ಬರನ್ನ ಹೆಂಗ್ ಇಷ್ಟಪಡಕ್ಕಾಗತ್ತೆ ಇಷ್ಟು ಚಿಕ್ಕ ಜೀವನದಲ್ಲಿ? ಕರ್ಮ. ಛೇ, ಇಲ್ಲ ನಿಜ, 1.5 ಬಿಲಿಯನ್ ಜನ ಇದ್ದಾರೆ. ಆಸ್ ಮಚ್ ಆಸ್ ವಿ ವಾಂಟ್ ಒಬ್ಬಳೇ ನಮಗೋಸ್ಕರ ಅಂತ. ಬಟ್ ಪ್ರಾಕ್ಟಿಕಲಿ ಟಾಕಿಂಗ್. ಕರೆಕ್ಟ್. ಸೊ ಲೆಟ್ಸ್ ಗೋ ಬ್ಯಾಕ್, ಟೈಮ್ ಟ್ರಾವೆಲ್ ಮಾಡೋಣ 90s ಗೆ. 90s ಗಾ? ಅವಾಗೆಲ್ಲ ಪುಚುಕ್ ಪುಚುಕ್ ಅಂತ ಸೌಂಡ್ ಆಗೋ ಶೂ ಹಾಕಿರ್ತೀರಾ, ಆ ಜಿಂಚಾಕ್ ವಾಚ್ ಇಲ್ವಾ ಅದು? ಐ ಮೀನ್ ದೋಸ್ ಅದು ಗೊತ್ತಾಗಿಲ್ಲ. ಅಷ್ಟು ಚಿಕ್ಕ ವಯಸ್ಸಲ್ಲೆಲ್ಲ ಆಗಿಲ್ಲ. Third, fourth? ಏನು ಅಂತಾನೆ ಮೇಬಿ ಥರ್ಡ್ I didn't even ಸ್ಟ್ಯಾಂಡರ್ಡ್, notice ಫೋರ್ತ್ there. ಸ್ಟ್ಯಾಂಡರ್ಡ್.
ಹಾ ಸೊ ವರುಣ, ರಾಜೇಶ, ಅದೆಲ್ಲ ಹೆಸರು ಹೇಳಲ್ಲ ಓ ಗುರು. ಆಯ್ತು ಮತ್ತೆ ನಾವು ಡಾನ್ಸ್ ಐ ಮೀನ್ ಆನ್ಯುವಲ್ ಡೇಗೆ ಏಜ್ ಥರ್ಡ್ ಫೋರ್ತ್. ಥರ್ಡ್ ಫೋರ್ತ್ ಥರ್ಡ್ ಫೋರ್ತ್ ಅಲ್ಲ ಅಂದ್ರೆ ಆನ್ಯುವಲ್ ಡೇಗೆ ಪಾರ್ಟ್ನರ್ಸ್ ಇರ್ತಾರಲ್ಲ, ಹಾ ಅದೇನೋ ಆ ಪಾರ್ಟ್ನರ್ ಅಂತ ಬಂದಿದ ತಕ್ಷಣ ಲೈಕ್ ಅಂತ ಮೈ ಪಾರ್ಟ್ನರ್ ಅನ್ನೋ ತರ My ಪೂಜಾ best ಎಲ್ಲಿದೆ ಇವಾಗ? ಸೊ ಪೂಜಾ ಹೈಟ್ ಆಗ್ಬಿಡಿಲ್ಲ, ಶೀಸ್ ಬಿಕಮ್ 6 feet. ನನಗೆ ಸೋ ಸ್ವೀಟ್. ಹೌ ಸ್ಯಾಡ್. ಅವ್ಳು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿಲ್ಲ, ಬರೀ ಎಳೆದಾಡ್ತಾ ಇದ್ದೆ, ಕರೆಕ್ಟಾಗಿ ಮಾಡಲ್ಲ ನೀನು, ನಿನ್ನಿಂದ ಹಿಂದೆ ಬಂದ್ಬಿಟ್ಟು ನಾವು ಡ್ಯಾನ್ಸ್ ಅಲ್ಲಿ ಅಂತ. ಅದು ನೋಡೋರು ಗೊತ್ತಾ? ಯುಕೆಜಿಲಿ ಈ ತರ ಎಲ್ಲ ಆಟಗಳು UKG ಅಲ್ಲ, ಇದು UKG ಅಲ್ಲ. ಸೆಕೆಂಡ್ ಅಲ್ಲಿ. ಸೆಕೆಂಡ್ ಸ್ಟ್ಯಾಂಡರ್ಡ್. ಆಮೇಲೆ ನಾನು ಬಾಯ್ಸ್ ಸ್ಕೂಲ್ ಹಾಕ್ಬಿಟ್ರು 6th ಇಂದ. ಬೇಡ ಗುರು ನೀನು ಅಯ್ಯೋ. ಹೋಗಲ್ಲ ಸೋ ಜೈಲಲ್ಲಿ ಇರು ಅಂತ. ಬೋರಿಂಗ್ ಯಾ 7th ವರೆಗೂ ಬಾಯ್ಸ್ ಇದ್ರು ನಮ್ ಸ್ಕೂಲಲ್ಲಿ, ಆದ್ರೂ ನಾನು ನೋಟಿಸೇ ಮಾಡ್ಲಿಲ್ಲ ಯಾರನ್ನು. ನಿಜ, ಸುಮ್ನೆ ಇವೆಲ್ಲ ಸೀರಿಯಸ್ ಆಗಿ ಯಾವಾಗಿಂದ ನೋಟಿಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರಿ? ಅದಾದ್ಮೇಲೆ ಬರೀ ಹುಡುಗಿರೇ. ಐ ಥಿಂಕ್ ಕಾಲೇಜ್ ಓನ್ಲಿ. ನಮ್ಗೊಂದ್ ಸರ್ ಇದ್ರು, ಹೆಸರೆಲ್ಲ ತಗೊಳಲ್ಲ. ಓ ಮೊಗ್ಗಿನ ಮನಸ್ಸಲ್ಲಿ ಓ ಹೋ ಹೋ ಹೋ. ಸೊ ಸ್ಕೂಲ್ ಟೀಚರ್ ಮೇಲೆ ಆಗಿತ್ತು ಅಂದ್ರಿ, ಸ್ಕೂಲ್ ಅಲ್ಲ, College. ಕಾಲೇಜಾ? ಅದು ಎಲ್ಲರಿಗೂ ಕ್ರಶ್ ಇತ್ತು ಆಕ್ಚುಲಿ. ಓಕೆ. ದೇರ್ ಒನ್ ಗೈ ವಾಸ್ ದೇರ್ ಆಯ್ತಾ, ಒಂದು Okay. ಲೆಕ್ಚರ್. He was in his 20s obviously. Usually lecturer ಅಂದ್ರೆ ಆವಾಗಲೇ ಸ್ಟಾರ್ಟ್ not in ಮಾಡ್ತಾರೆ. 20s, he was in 30s. Oh my god. Yeah, Okay. he was very good looking and everybody had a crush on him, and even I had a crush. ಯಾವ ಕಾಲೇಜಲ್ಲಿ ಓದಿದ್ರಿ? ಅಷ್ಟೇ. ಅಲ್ಲ ಕಾಲೇಜ್ ಯಾವುದು? I was in Vidyavikas. ಓಕೆ, ಇಂಜಿನಿಯರಿಂಗ್ ಅಲ್ಲ? Yeah, Mysore. ಓಕೆ, ನೈಸ್. Engineering. ಆಮೇಲೆ I had a huge crush on, I used to watch Talapati sir's songs. ಹಾ. So, ತುಂಬಾ ಇಷ್ಟ. I didn't know this was crush ಅಂತಲ್ಲ, ಹಾ. but ತುಂಬಾ I used to dance for only his songs. ಆಮೇಲೆ then I realized, oh, I think it's a crush ಅಂತ. ಓಕೆ, ಈ ತರ ಬೇರೆ ಆಕ್ಟರ್ ಜೊತೆ ರಿಯಲೈಸೇಷನ್ ಆಗಿದೆ ಅಥವಾ ಬರೀ ತಲವದಿ So, ಮಾತ್ರ? Talapati sir and that was Appu sir, but Okay. crush ಅಲ್ಲ, like ಲೈಕ್ that, ಲೈಕ್ admiration. ಲೈಕ್ ಓಕೆ, ಜಸ್ಟ್ ಇದು ಥಮ್ಸ್ ಅಪ್, ಹಾರ್ಟ್ ಎಲ್ಲ ಇಲ್ಲ? ಇಲ್ಲ, ಹಾಟು ಇದೆ. ಓಕೆ. ಬಟ್ Talapati sir, I used to seriously watch lot of his song, dance. ಅದೊಂಥರ ಸ್ಟೈಲ್ ಎಲ್ಲ ತುಂಬಾ ಇಷ್ಟ ಆಯ್ತು Correct. ನನಗೆ. ಬಟ್ ಅವಾಗ ಅದೇನಂದ್ರೆ ನಂಗೆ ಅವ್ರು ಇಷ್ಟ, ಲೈಕ್ ಅವ್ರ ಸಾಂಗ್ಸ್ ಇಷ್ಟ, ಡಾನ್ಸ್ ಇಷ್ಟ ಅನ್ನೋದಲ್ಲ. ಬಟ್ ಕಾಲೇಜ್ ಬಂದ್ಮೇಲೆ ವಿ ರಿಯಲೈಸ್, ಓ ದಟ್ಸ್ ಅ ಕ್ರಶ್ ಅಂತ. ಸೊ ಒಂದ್ ಸ್ವಲ್ಪ ಚೆನ್ನಾಗಾಗ್ಬೇಕು ಅಂದ್ರೆ 10 ದಿನ ಕೂರ್ಗೋಗಿ Obviously, ಗಾಳಿ ನಾನು ತಗೊಂಡು ಅದನ್ನೇ ಮಾಡ್ತೀನಿ ಇಲ್ಲಿ. ಇಫ್ ಹಾ. ಇಟ್ಸ್ ಟೂ ಸ್ಟ್ರೆಸ್ಫುಲ್, ಬಟ್ ಯು ಶುಡ್ ಅಗ್ರಿ ಫಾರ್ ದಿಸ್, ಇಟ್ಸ್ ಟೂ ಸ್ಟ್ರೆಸ್ಫುಲ್. ನಾನು ಒಂದ್ 2 ದಿನ ಮನೆಗೆ ಹೋಗಿ ಬಂದ್ರೆ ಮೈ ಸ್ಕಿನ್, ಮೈ ಹೇರ್, ಮೈ ಮೈಂಡ್, ಎವ್ರಿಥಿಂಗ್ ಸೋ ಸಟಲ್, ಸೊ ಇಟ್ ವಿಲ್ ಬಿ ಫುಲ್ ಪೀಸ್ಫುಲ್. ಇಲ್ಲಿಗೆ ಬಂದ್ಮೇಲೆ ಪುನಃ ಐಲ್ ರೀಸ್ಟಾರ್ಟ್ ಮೈ ವರ್ಕ್. ಈವನ್ ಇಫ್ ಐ ಹ್ಯಾವ್ ಟು ಮೆಡಿಟೇಟ್, ಇಲ್ಲಿ ಇರೋ 20-30 ಮನೇಲಿ ಮೆಡಿಟೇಟ್ ಮಾಡ್ಬೇಕು ಅಂದ್ರೆ ವಿ ಹ್ಯಾವ್ ಟು ಗೋ ಟು ದ ಟೆರೆಸ್ ಟು ಗೆಟ್ ಸಮ್ ಏರ್. ಅದ್ರಲ್ಲೂ ಸ್ವಲ್ಪ ಡಸ್ಟು ಎಲ್ಲ ಇರುತ್ತಲ್ವಾ. ಬಟ್ ಅಲ್ಲಿ ಇಫ್ ಐ ಜಸ್ಟ್ ಗೋ ಇನ್ ಫ್ರಂಟ್ ಆಫ್ ಮೈ ಹೌಸ್ ಅಂಡ್ ಸಿಟ್ ಇನ್ ದ ಸ್ಟೇರ್ಸ್ ಅಂಡ್ ಡೂ ಸಮಥಿಂಗ್, ಇಟ್ಸ್ ರೈಟ್. ಸೊ ಇವಾಗಲೇ ಅಯತ್ತನ ಕಾಲ್ ಮಾಡಿ, ಐ ಥಿಂಕ್ ಐ ಹ್ಯಾವ್ ಟು ಬುಕ್ ಫಾರ್ ಅ ವೀಕ್. ಕೂರ್ಗ್ ಒಂದ್ ವಾರ ಆಯ್ತಲ್ಲ? ಕೂರ್ಗಲ್ಲಿದ್ದು. ಯು ಕ್ಯಾನ್ ಕಮ್ ಹೋಮ್. Oh Hey, my please. god, what is this? ಖಂಡಿತ ಬರ್ತೀನಿ. ಸೊ ವಿಲ್ ಮೂವ್ ಟು ದಿಸ್ ಪಾರ್ಟ್. ಇಟ್ಸ್ ಕಾಲ್ಡ್ ಮೆನ್ ಆರ್ ವಿಮೆನ್. ಕೆಲವೊಂದು ವಿಷಯಗಳು ಹೇಳ್ತೀನಿ, ಎಕ್ಸೈಟಿಂಗ್. ಯಾವ್ದ್ರಲ್ಲಿ ಮೆನ್ ವಿನ್ ಆಗ್ತಾರೆ, ವಿಮೆನ್ ವಿನ್ ಆಗ್ತಾರೆ ಅಂತ ನೀವು ಹೇಳ್ಬೇಕು. ಓಕೆ. ಫಾಲೋವರ್ಸ್ ಪಡ್ಕೊಳ್ಳೋದು ಯಾರಿಗೆ ಈಸಿ ಆನ್ ಸೋಷಿಯಲ್ ಮೀಡಿಯಾ? Women. ವಿಮೆನ್. ಓಕೆ, ಡಿಬೇಟ್ ಮಾಡಕ್ಕೆ ಹೋಗಲ್ಲ ಇದಕ್ಕೆ. ಸಾರಿ ಕೇಳೋದು ಯಾರು ಜಾಸ್ತಿ ಯೂಶಲಿ? It depends. ವೈ ಡಸ್ ಇಟ್ ಡಿಪೆಂಡ್? ಮೆನ್ನೇ ಅಲ್ವಾ? ಇಲ್ಲ, No, ಚಾನ್ಸೇ ಇಲ್ಲ. it's not always ಚಾನ್ಸೇ ಇಲ್ಲ. men, ಈಗ ನನ್ please. ತಪ್ಪಿದ್ರೆ ನಾನೇ ಸಾರಿ ಕೇಳ್ತೀನಿ. ಅಂದ್ರೆ ಎಲ್ಲ Men- ನಿಂತರ ಇರಲ್ಲ ಖುಷಿ. Men can be too adamant. ಅವರು ನಾವು ಒಂದೊಂದ್ಸತಿ ನಮ್ ತಪ್ಪಿದ್ರೆ ದೇ ಕ್ಯಾನ್ ಮೇಕ್ ಅಸ್ ಆಸ್ಕ್ ಸಾರಿ, ಲೈಕ್ ಅಲ್ಲಿವರೆಗೂ ಅವ್ರು ಬಿಡಲ್ಲ. ಸೊ ಇಟ್ಸ್ ಬೋತ್. Both. ಸೊ ಯು ಆರ್ ಸೇಯಿಂಗ್ ಹಿ ವಾಸ್ ವರ್ತ್ ಇಟ್ ಅಂತ, ಅಂದ್ರೆ ಸಾರಿ ಕೇಳೋ ತರ ಇದ್ದ ಅಂತ ಅವನು. ಅಲ್ಲ, ಇಟ್ಸ್ ನಾಟ್ ಜಸ್ಟ್ ವಿತ್ ಇಟ್ ಕ್ಯಾನ್ ಬಿ ಮೈ ಡ್ಯಾಡ್, or it can be my friend or anyone. No, men ಬಗ್ಗೆ ಮಾತಾಡ್ತೀನಿ. ನೈಸ್ ಕವರ್ ಅಪ್, ಪರವಾಗಿಲ್ಲ. ತೆಗ್ದಿರೋ Patch. ಚೀಟಿನ ಕರೆಕ್ಟ್ ಆಗಿ ಗಮ್ಮ ಕಾಣಿಸ್ಬಿಡ. ಗಮ್ಮ ಹಂಗೆ. ಕನ್ಸಿದ್ರೆ. ಚೀಟ್ ಜಾಸ್ತಿ ಮಾಡೋದ ರಿಲೇಶನ್ಶಿಪ್ಸ್ ಅಲ್ಲಿ? Maybe both of us, men and women, ಇಬ್ರೂನು ಅನ್ಸುತ್ತೆ. Situation. ಪೊಲಿಟಿಕಲಿ ಕರೆಕ್ಟ್ ಆಗಿ ಹೇಳಂಗಿಲ್ಲ. ನಾನು ಹಂಗೆ ಹೇಳಕ್ 60 ಹೋದೆ, ನೀವು ನಂಗೆ ಇದೆ ಸ್ಪಿರಿಚುವಲ್ ಪೊಲಿಟಿಕಲ್ 60-40 ಆದ್ರೂ ಇರ್ಬೇಕು. ಹಿಂಗೆ ಫುಲ್ 50-50 ಮಾಡಂಗಿಲ್ಲ ಅದು. 60 men, 40 women. 60 men. ನೋ ನೋ, I'll tell 70 men, 30 70 ಮೆನ್ ಚೀಟ್ ಮಾಡ್ತಾರ? ಚೀಟ್ ಮಾಡಿದಾರೆ ಪಾಸ್ಟ್ ಅಲ್ಲಿ? 70%. See, I feel ಬರ್ಲಿ cheat ಮಾಡಿರೋದಲ್ಲ ನಾನು ಹೇಳ್ತಾ ಇಲ್ಲ. ಅದೇ ರಿಲೇಶನ್ಶಿಪ್ ಅಲ್ಲಿ ಚೀಟಿಂಗ್ ಅಂದ್ರೆ ತುಂಬಾ ಕ್ರೈಟೀರಿಯಾ ಇರುತ್ತೆ. ರಿಲೇಶನ್ಶಿಪ್ ಅಲ್ಲಿ ಇದ್ರೂ ಯಾರ ಜೊತೆನೋ ಮಾತಾಡ್ಸೋದು, Okay. ಮಾತಾಡ್ಸಿದ್ರಲ್ಲ No, no, ಯಾರು? ಅಂದ್ರೆ ಅದೆಲ್ಲ ಹೇಳ್ತಿದಾರ ಇವ್ರು. ರೊಮ್ಯಾಂಟಿಕ್ ಆಗಿ. ಓ, ಹಾ. ನಾವು ಅವನ್ filter ಮಾಡ್ತೀವಿ ಹಾಕ್ತಾನೆ. ಅದನ್ನ. ಇನ್ನೊಂದೊಂದು ರೂಲ್ ಬಂದಿದೆ ಗೊತ್ತಾ ಏನು? ಸೆಂಟ್ರಲ್ ಗವರ್ಮೆಂಟ್ ಇಂದ ಇವಾಗ? ಏನು? You know, darling ಅಂತ ಕರಿಬಾರ್ದು ಯು ಅಂತನಾ? ಕಾಂಟ್ ಕಾಲ್ ಅ ಗರ್ಲ್ ಡಾರ್ಲಿಂಗ್. That you Oh, didn't know. seriously? That's I a- didn't know ಕರೆದ್ರೆ ಕೇಸ್ ಅದಕ್ಕೆ ಆಗ್ಬೋದು. I was telling my friend, I think they should have added many more words. ಬರೀ ಡಾರ್ಲಿಂಗ್ ಏನಕ್ಕಿಟ್ರು?
ಅಂದ್ರೆ ಈ ಹುಡುಗಿರು ಹುಡುಗರನ್ನ ಬ್ರದರ್ ಅಂತ ಕರೆದ್ರೆ ಅದನ್ನ ಕೇಸ್ ಹಾಕ್ಬೇಕು ಅದಕ್ಕೆ. ಹಾಕಿ ನೀವು ಕೇಳಿ ಏನು ಅಪ್ಲೈ ಮಾಡಿ. ಹಂಗಾರೆ ನಾನು ಹೋಗ್ಬೋದಾ ಜೈಲಿಗೆ? ನೋ ಬಟ್ ಐ ಥಿಂಕ್ ಇದು ತುಂಬಾ ಎಕ್ಸ್ಟ್ರೀಮ್ ಆಯ್ತು ಅನ್ಸುತ್ತೆ. ಡಾರ್ಲಿಂಗ್ ಅಂತ ಕರೆದ ತಕ್ಷಣ Seriously? ಜೈಲಿಗೆ ಹಾಕೋ ತರ. ಅದೇನಕ್ಕೆ ಡಾರ್ಲಿಂಗೇ ಬಂತು ಅಂತ ನಮ್ಗೆ ಗೊತ್ತಿಲ್ಲ ಅಲ್ಲ. ಯಾರೋ ಏನೋ ಒಬ್ರು ಇರುತ್ತೆ, ಎಲ್ಲೋ ಒಂದ್ ಹಾಕಿರ್ತಾರೆ. ಕಡೆ ಮೂಲೆಯಲ್ಲಿ ಒಂದ್ ಕೇಸ್ ಇರುತ್ತೆ. ಈ ಇವ್ರು ಮುಜೆ ಒಪ್ಕೊಳ್ತಾರೆ ಡಾರ್ಲಿಂಗ್ ಬೋಲಾ ಅಂತ ಒಬ್ರು ಬಟ್ ನಾರ್ತ್ ಡಾರ್ಲಿಂಗ್ ಈಸ್ಟ್ ಜೊತೆ ನಿಂಗೆ ತೆಗಿತಾರೆ. ಅನ್ಸೋದು ಖುಷಿ there should be many more words if that's the case. ಲೈಕ್ Yeah. ಲೈಕ್ ಏನಾದ್ರು ಬೇಬು ಬೇಬಿ ಎಲ್ಲ ಇದೆಯಲ್ಲ. It's all ಬೇಬಿ ಎಲ್ಲ ಕಾಮನ್ ಆ ಡಾರ್ಲಿಂಗ್ ಕಾಮನ್ ಅಲ್ವಾ? ಡಾರ್ಲಿಂಗ್ ಕಾಮನ್ ಅಲ್ವಾ? ಅದೇ ಹೇಳ್ತಾರೆ, ನನಗೆ ಗೊತ್ತಾಗ್ತಲ್ಲ ಅವ್ರ ಮೈಂಡ್ ಸೆಟ್. ಓಕೆ, ಬಟ್ 60-40 ಮೆನ್ನೇ ಚೀಟ್ ಮಾಡ್ತಾರೆ ಅನ್ಸುತ್ತೆ ನಿಮಗೆ. ಓಕೆ ಐ ಅಗ್ರಿ 60-40. ಓಕೆ, ಡೋಂಟ್ ಕಾಪಿಯಾ? I ಆಪೋಸಿಟ್ said ಸೆಕ್ಸ್ ನ 70-30 ಜಾಸ್ತಿ ಅವರೇ ನೋಡೋದು 60 ಯಾರು? ಬಂದ್ರು. ಆಪೋಸಿಟ್ ಸೆಕ್ಸ್ ನ ಜಾಸ್ತಿ ನೋಡೋದು ಯಾರು? ಹುಡುಗರು ಹುಡುಗಿರ್ನ ಜಾಸ್ತಿ ನೋಡ್ತಾರ ಅಥವಾ ವಿಮೆನ್ ಮೆನ್ನ ಜಾಸ್ತಿ ಚೆಕ್ಔಟ್ ಮಾಡ್ತಾರೆ? ಹುಡುಗರೇ ಹುಡುಗಿರ್ನ ನೋಡೋದು. ಜಾಸ್ತಿ ಯಾರು ನೋಡೋದು ಅಂತ. ಬಿಕಾಸ್ ವಿಮೆನ್ It ಬ್ಯೂಟಿಫುಲ್. depends. ಸೊ ಇಟ್ ಡಿಪೆಂಡ್. ಇಲ್ಲ ಗುರು, ಯಾಕೋ ಬರೀ ಹುಡುಗರು ಹುಡುಗಿರ್ನೇ ಮೆನ್ ನೋಡ್ಬೇಕು ಅವ್ರ ವಿಮೆನ್ ಅಂತ ಅಥವಾ ಸೆಗ್ಮೆಂಟ್ ಇದ್ರೆ ಅದ್ರ ನೋಡ್ಬೇಕು ಬಗ್ಗೆ ಅಂತಿಲ್ಲ. ಇರುತ್ತೆ. ಜಾಸ್ತಿ ಯಾರ್ ಅಂತ ನೋಡ್ತಾರೆ? ಹೇಳ್ತಾ ಇರೋದು. ಹಾ. ಕರೆಕ್ಟ್. ಯು ನೆವರ್ ನೋ, ಹುಡುಗಿರೇ ಜಾಸ್ತಿ ಹುಡುಗರ್ನ ನೋಡ್ಬೋದು. Never know ಒಪ್ಕೋಬೋದಲ್ಲ ಬೇಡ, ಅದನ್ನ? ಒಪ್ಕೊಂತೀನಿ. ಹಾ, ಒಪ್ಕೋಬೋದಲ್ಲ? ಆಯ್ತು, ಹುಡುಗಿರೇ ಜಾಸ್ತಿ ಹುಡುಗರ್ನ ಅಷ್ಟೇ ಹೇಳಿದ್ರೆ ನಾನ್ ಆಯ್ತು. ಒಪ್ಕೊಳ್ಳಲ್ಲ. ನೀವು ಒಪ್ಕೊಳ್ಳಲ್ಲ? ಐ ಫೀಲ್ ಮೆನ್ ಚೆಕ್ ಔಟ್ ಗರ್ಲ್ಸ್ ಮೋರ್. ಓಕೆ ಓಕೆ. ಬೆಟರ್ ಡ್ರೈವರ್ಸ್ ಯಾರು? ಮೆನ್ ಸುಳ್ಳು ಹೇಳೋದು ಜಾಸ್ತಿ ಯಾರು? ಹುಡುಗರು ಮೆನ್ 100% ಮೆನ್. ಏನ್ ಸುಳ್ಳು ಹೇಳಿದಾರೆ ನಿಮ್ಮ ಹಸ್ಬೆಂಡ್ ಆ ತರದ್ದು? ನಾನು ಹೇಳ್ತಾ ಇರ್ತೀನಿ, ಅವನು ಹಾ. ಹೇಳ್ತಾ ಇರ್ತಾನೆ. ಬಟ್ ನೀವ್ ಮೆಜಾರಿಟಿ ಸುಳ್ಳು ಹೇಳೋದು ನೀವ್ ಕೇಳ್ತಿರೋದು ಮೆಜಾರಿಟಿ ಜಾಸ್ತಿ ಅಂತ ಹುಡುಗರೇ ಸುಳ್ಳು ಹೇಳೋದು. ಅಂದ್ರೆ ಕಾಗೆ ಹಾರ್ಸೋದು. there's a saying, ಕರೆಕ್ಟ್. women like hearing ಲೈ ಅಂತ lies, ನೋ. men like women like what they hear, men like what they see ಅಂತ. That's why women wear makeup and men lie ಅಂತ ಒಂದು ಮಾತಿದೆ. ವಾ. ಅದಕ್ಕೆ ಓಕೆ. ಅದಕ್ಕೆ ನಾವ್ ಹೇಳಿದೀಗ ಮೆನ್ ಲೈಸ್ ಮೋರ್ ಅಂತ. men lie more. ಮೆನ್ ಲೈವ್ ಮೋರ್. ಓಕೆ. ಚೆನ್ನಾಗಿ ಡ್ರೆಸ್ ಮಾಡೋದು ಯಾರು ಜಾಸ್ತಿ, women ಆ men ಆ? ವಿಮೆನ್. women ಅಲ್ಲಿ. ಅಂದ್ರೆ ಅವ್ರಿಗೆ ಆಪ್ಷನ್ ಜಾಸ್ತಿ ಇರುತ್ತೆ. ಮೆನ್ನಿಗೆ ಏನು ಬರೀ ಪ್ಯಾಂಟು ಶರ್ಟು ಚಡ್ಡಿ. ಅವ್ರು ಏನ್ ಮಾಡ್ಕೊಂಡ್ರು ಪಂಚೆ. ಅಷ್ಟೇ. ನನಗೆ ಇದು ಪ್ರತಿ ಸಲ ಅನ್ಸುತ್ತೆ, ಎತ್ನಿಕ್ ಡೇಗೆ ನಮ್ ಬರೀ ಪಂಚೆ ಅಥವಾ ಶೇರ್ವಾನಿ ಇತ್ತು. ಹುಡುಗಿರು ಅದೇನೋ ಕಲರ್ಸು ಸಲ್ವಾರ್ ಅಷ್ಟೇ, ಏನ್ ಓವರ್ ಆಗು ಕಲರ್ ಹಾಕೊಳಕ್ಕಾಗಲ್ಲ ನೀವು. ಪಿಂಕ್ ಗಿಂಕ್ ಎಲ್ಲ ನಾವ್ ನೋಡಿ ಹಾಕೊಂಡ್ಬಿಟ್ರೆ ಎಲ್ಲ ಹೆಂಗಿರುತ್ತೆ ಅಸಹ್ಯವಾಗಿ. ಎತ್ನಿಕ್ ಡೇ ಅಂದಾಗ ಜ್ಞಾಪಕ ಆಯ್ತು, ಒಬ್ಬ ಲುಂಗಿ ಹಾಕೊಂಡು ಮರ ಹತ್ಬಿಟ್ಟಿದ್ದಾನೆ. ಲುಂಗಿ ಬಿದ್ದ್ಬಿಟ್ಟಿದೆ. ಎಲ್ಲಾರು That's the ನೋಡ್ತಾ best ಇದ್ದಾರೆ ethnic ಮೇಲೆ. day. ಓ ಮೈ ಗಾಡ್, ವಾಟ್ ಅ ಸೀನ್. ಗಲೀಜ್ ಜಾಸ್ತಿ ಮಾಡ. ಮೆಸ್ಸಿ ಯಾರು ಜಾಸ್ತಿ? ಮೆನ್ ಅಂದ್ರೆ ನೀವುಗಳು ಕಬೋರ್ಡ್ ಎಲ್ಲ ತುರುಕ್ ಇಟ್ಟಿರ್ತೀರಲ್ಲ. ನಾವೇನ್ ತುರುಕ್ ತುರುಕಿಟ್ರು ಆ ಒಂದ್ ಟೈಮ್ಗೆ ನಾವ್ Clean ನೀಟಾಗಿ clean ಮಾಡ್ತೀರಿ. ಕ್ಲೀನ್ ಮಾಡಿ. ಲಾಸ್ಟ್ ಕ್ವೆಶನ್, ಯಾರ ಜೀವನ ಜಾಸ್ತಿ ಕಷ್ಟ? ಲೆಟ್ ಮಿ ಥಿಂಕ್. ಐ ಥಿಂಕ್ ಇಟ್ಸ್ ಮೆನ್. ಕರೆಕ್ಟ್. ಇವನ್ ಐ ಫೀಲ್ ಇಟ್ಸ್ ಮೆನ್. ಬಿಕಾಸ್ ಪಾಪ ಕಾಲೇಜ್ ಮುಗ್ದಿದ ತಕ್ಷಣ ಕೆಲ್ಸಕ್ಕೆ ಹೋಗು, ಹುಡುಗಿ ಸಿಗಲ್ಲ ನಿಂಗೆ, ಹಂಗೆ ಹಿಂಗೆ ನಿಂಗೆ ಕರೆಕ್ಟಾಗಿ ಮದ್ವೆಗೆ ಹುಡುಗಿ ಸಿಗಲ್ಲ, ಅದಾದ್ಮೇಲೆ ಮನೆ ಮಾಡ್ಕೋಬೇಕು ನೀನು, ಈ EMI ಇದು ಮೆಜಾರಿಟಿ ಅವ್ರಿಗೆ ಇದಿರೋದು ಮೆನ್. ಇಲ್ಲ ಬಟ್ ಹುಡುಗಿರ್ಗೂ ಇರುತ್ತೆ, but then- 50-50 ಅಲ್ವಾ? ಕರೆಕ್ಟ್. ಅಂದ್ರೆ ನಿಮ್ಗೆ ಹೇಳ್ತಿರೋದು ನಾನು. ಚೆಫ್ ಮೆನ್ ಅಂಡ್ ವಿಮೆನ್ ಇಬ್ರಿಗೂ ಈಕ್ವಲ್ ಆಗಿ ಕಷ್ಟ ಇದೆ ನೋ, ಅನ್ನೋದಿಲ್ಲ ಇವಾಗ ಅಲ್ವಾ ಅಂತ. majority. ಆಬ್ವಿಯಸ್ಲಿ ಆ ಥರ ಅದು ತಗೊಂಡಂಗಿದ್ರೆ ದೇರ್ ಇಸ್ ನೋ ಪಾಯಿಂಟ್ ಆಫ್ ದ ಸೆಗ್ಮೆಂಟ್ ಅಲ್ಲಿ. ವಿ ಹ್ಯಾವ್ ಟು ಟೇಕ್ ಅ ಸೈಡ್. I feel Men. when she's talking about it, I feel convinced also, but somewhere down the line I feel it's women because ಬಟ್ ಕಮ್ಮಿ ರೇಷಿಯೋ ಕಮ್ಮಿ ಇದೆ women-ಗೆ. ಹಿಂಗೆ ನೀವು ಎತ್ಬೇಕು, ಹಿಂಗ್ ಮಾಡಂಗಿಲ್ಲ. ಅವಾಗಿಂದ ಹಿಂಗ್ ಮಾಡ್ತಾ ಇದೀರಾ, ಹಿಂಗ್ ನನ್ಗೇನ್ ಅನ್ಸುತ್ತೆ ಅಂದ್ರೆ ಲಾಟ್ ಆಫ್ ಸ್ಟ್ರೆಸ್ ಫಾರ್ ಇಮೋಷನಲ್ ಸ್ಟ್ರೆಸ್ ಫಾರ್ ವಿಮೆನ್. ಆ ತರ ಜೀವನ ತುಂಬಾ ಕಷ್ಟ ಇದೆ ಅಂತ. ಲೈಕ್ ಮೆನ್ ಇಟ್ ಮೈಟ್ ಬಿ ಇವ್ಳು ಹೇಳ್ದಂಗೆ ವರ್ಕ್ ಸ್ಟೆಬಿಲಿಟಿ ತಗೋ, ಮದ್ವೆ ಆಗ್ಬೇಕು, ದೆನ್ ಮಕ್ಳು ಅವ್ರನ್ನ ನೋಡ್ಕೋ, ಆಲ್ ದಿಸ್ ಇಸ್ ದೇರ್, ದಟ್ ಪ್ರೆಷರ್ ಇಸ್ ಆನ್. ಬಟ್ ವಿಮೆನ್ ಇಸ್ ಡೂಯಿಂಗ್ ಮೆನಿ ಅದರ್ ವರ್ಕ್ ಆಸ್ ವೆಲ್. ಇವಾಗಂತೂ ಸ್ಪೆಷಲಿ ವಿ ಆರ್ ವರ್ಕಿಂಗ್ ಔಟ್ ಆಲ್ಸೋ ಅಂಡ್ ವಿ ಹ್ಯಾವ್ ಟು ಕಮ್ ಬ್ಯಾಕ್ ಹೋಮ್ ಆಲ್ಸೋ ಅಂಡ್ ಬಿ ದೇರ್, ಬಿ ಅ ಮದರ್, ಬಿ ಅ ಸಿಸ್ಟರ್, ಬಿ ಅ ಬಟ್ ಫ್ರೆಂಡ್. ಐ ಥಿಂಕ್ So- ಇವಾಗ ಲೈಕ್ ಒನ್ಸ್ ಯು ಫಿನಿಶ್ ವರ್ಕಿಂಗ್ ಔಟ್, ಒಳಗಡೆ ಬಂದಾಗ ಲೈಕ್ ಮನೆಗೆ ಬಂದಾಗ ಮೆನ್ನು ಈಕ್ವಲ್ ರೆಸ್ಪಾನ್ಸಿಬಿಲಿಟೀಸ್ನ ತಗೋತಾ ಇದ್ದಾರೆ. ಇಟ್ಸ್ ನಾಟ್ ಲೈಕ್ ಬಿಫೋರ್. ಈಗ ನಮ್ಮ 90s 80s ಅಲ್ಲಿ ನಂದು ಕೆಲಸ ಆಗೋಯ್ತು, ಬಂದೆ, ನಾನು ಹಿಂಗೆ ತಿನ್ಬೇಕು, ನನಗೆ ಊಟ ಕೊಡು, ಈ ಥರದ್ದೆಲ್ಲ ಯಾರು ಇವಾಗ ಮಾಡಲ್ಲ. ಹಂಗೇನಾರ ಮಾಡಿದ್ರೆ ಮುಚ್ಕೊಂಡು ಬಾ, ತಿನ್ನು, ನೀನು ಹೋಗು ಅಂತ ಹೇಳ್ತಾರೆ. ಅಂದ್ರೆ ನಿಂದೇನಿದೆ ಕೆಲಸ ನೀನ್ ಮಾಡು, ನಂದೇನಿದೆ ನಾನು ಮಾಡ್ತೀನಿ. ದೇ ಆರ್ ರೆಸ್ಪೆಕ್ಟಿಂಗ್ ಈಚ್ ಅದರ್. ದೇ ಆರ್ ವರ್ಕ್ ಅಂತ. ಈಗ ಫಾರ್ ಎಕ್ಸಾಂಪಲ್ ಇವಾಗ ಕಷ್ಟ ಪಡ್ತಾ ಇದಾರೆ ಅವ್ರ ಹೊರಗೆ, ಇವರು ಕೆಲಸ ಮಾಡ್ತಾರೆ, ಸೊ ನಾವು ಒಂಚೂರು ಹೆಲ್ಪ್ ಹೆಲ್ಪ್ ಮಾಡೋಣ. ಮಾಡೋಣ.
ಸೊ ದ ಡಿಫಿಕಲ್ಟಿ ಲೆವೆಲ್ ಲುಕ್ಸ್ ವೆರಿ ಈಕ್ವಲ್, ಬಟ್ ಐಲ್ ಬಟ್ ಸ್ಟ್ಯಾಂಡ್ ಫಾರ್ ವಿಮೆನ್. ಜನರಲಿ ಎಲ್ಲರೂ ಹೇಳೋದು ಚೆನ್ನಾಗಿ ಓದು ಇಲ್ಲ ನಿನಗೆ ಹುಡುಗಿ ಸಿಗಲ್ಲ, ಚೆನ್ನಾಗಿ ದುಡ್ಡು ಮಾಡೋ ಇಲ್ಲ ಹುಡುಗಿ ಸಿಗಲ್ಲ, ಈ ತರಾನೇ. ಈಗ Talking like my dad. ಪ್ರಾಕ್ಟಿಕಲಿ ಪ್ರಾಕ್ಟಿಕಲ್ ಆಗಿ ಮಾತಾಡ್ಬೇಕಂದ್ರೆ ಈಗ ನಮ್ಮ ಈ ಹುಡುಗಿರ್ ಸೈಡ್ ಅವರು ಹಂಗೆ ಇರ್ತಾರೆ. ಹ್ಮ್. ಗವರ್ಮೆಂಟ್ ಜಾಬ್ ಇದೆಯಾ, ಸ್ವಂತ ಮನೆ ಇದೆಯಾ, ಈ ಈ- ತರ ಈ ಕಷ್ಟ ಎಲ್ಲ ಸೊ ಇದ್ರ ಮೇಲೆ ನಾನು ಆಡ್ ಮಾಡ್ತೀನಿ cribbing. ಬೇಕಾದ್ರೆ ಹುಡುಗರಿಗೋಸ್ಕರ. ಅಂಡರ್ಸ್ಟ್ಯಾಂಡಿಂಗ್ ದ ಗರ್ಲ್ ಇಸ್ ಆಲ್ಸೋ ಒನ್ ಮೋರ್ ಕಷ್ಟ ಫಾರ್ ದೆಮ್ ಅಲ್ವಾ. ಅವ್ರ ಇಮೋಷನಲ್ ಬ್ಯಾಲೆನ್ಸ್ ಹೆಂಗಿದೆ, ಅವ್ರ Yeah. ಮೂಡ್ ಹೆಂಗಿದೆ, ಓಕೆ Yeah. ನಮ್ ಗರ್ಲ್ ಫ್ರೆಂಡ್ ಹಿಂಗ್ ನೋಡ್ಕೋಬೇಕು ಅಥವಾ ನನ್ ವೈಫ್ ನಿಂಗ್ ನೋಡ್ಕೋಬೇಕು, ಎವ್ರಿಥಿಂಗ್ ಇಸ್ Yeah. ದೇರ್ ಅಂತ. ಅದ್ ಯಾರನ್ನೋ ಅದು- ಇಷ್ಟಪಟ್ಟಿರ್ತೀವಿ ಹಾ, and then it doesn't work out, ಮತ್ತೆ ಸೈಕ್ ಆಗ್ಬಿಡುತ್ತೆ. So I'm Yeah, just ಆ going there, I guess. expectations I think ಏನು ಇವ್ಳು convince ಇಲ್ದೆ- ಮಾಡಿದಾಳೆ ನಾನು ಅವ್ನ ಲೆವೆಲ್ಗೆ ಅಂತ. Yeah, yeah, ಆ ಎಕ್ಸ್ಪೆಕ್ಟೇಷನ್ಸ್ ಆಪೋಸಿಟ್ ಜೆಂಡರಲ್ ಇಲ್ದೆ, ಬಟ್ ಹಿ ವಿಲ್ ಬಿ ಫೀಲಿಂಗ್ ಲೈಕ್ ಓ ನನ್ನ ಹೆಂಡ್ತಿನ ಹಿಂಗ್ ನೋಡ್ಕೋಬೇಕು, ನನ್ನ ಹೆಂಡ್ತಿನ ಹಿಂಗ್ ಮಾಡ್ಬೇಕು, ನಮ್ಮಮ್ಮನ ಹಿಂಗ್ ಮಾಡ್ಬೇಕು, ನನ್ನ ಮಗಳನ್ನ ಹಿಂಗ್ ಮಾಡ್ಬೇಕು. ಸೊ ಲಾಟ್ ಆಫ್ ರೆಸ್ಪಾನ್ಸಿಬಿಲಿಟೀಸ್ ಟು ಮೆನ್, Yeah, ಸಿನ್ಸಿಯರ್ yeah. ಮ್ಯಾನ್. ಮೆಜಾರಿಟಿ. ಲೆಟ್ಸ್ ಕಮ್ ಟು ಒನ್ ಆಫ್ ಮೈ ಫೇವ್ರೆಟ್ ವಿಷಯಗಳು, ಜೆನ್ಝೀಸ್ ಈ ಹುಕ್ಅಪ್ ಕಲ್ಚರ್, ಫ್ರೆಂಡ್ಸ್ ವಿತ್ ಬೆನಿಫಿಟ್ಸ್. ಓ ಮೈ Oh, ಗಾಡ್, what- ನಿಜವಾಗ್ಲೂ what a segment. ಫ್ರೆಂಡ್ಸ್ ವಿತ್ ಬೆನಿಫಿಟ್ ಕಾನ್ಸೆಪ್ಟೇ ಈ ಗೊತ್ತಿರಲಿಲ್ಲ. ಹುಕ್ಅಪ್ ಕಲ್ಚರ್ ನನಗೆ ಸೀರಿಯಸ್, ದಟ್ ಒನ್ ನೈಟ್ ಸ್ಟ್ಯಾಂಡ್ or ಹುಕ್ಅಪ್ ಹ್ಮ್. ಕಲ್ಚರ್, ಆಲ್ ದೀಸ್ ಥಿಂಗ್ಸ್ ಇಟ್ಸ್ ಅವಾಗ್ಲೂ ಇತ್ತ ಅಥವಾ we ಇತ್ತು didn't ಅಂದ್ರೆ notice? ಇತ್ತು. ಈ ಕರಣ್ ಜೋರ್ ಕಾಫಿ ವಿತ್ ಕರಣ್ ಅಲ್ಲೆಲ್ಲ ಕೇಳಿದ್ರೆ ಇಮ್ರಾನ್ ಹಶ್ಮಿ ಕೇಳ್ತಾರೆ ಅವರು, ವಾಟ್ ಯು ಥಿಂಕ್, ವಾಟ್ ಯು ಮಿಸ್ ದ ಮೋಸ್ಟ್ ವೆನ್ ಯು ಆರ್ ಸಿಂಗಲ್ ಅಂತ. ಇಮ್ರಾನ್ ಹಶ್ಮಿ ಇಸ್ ಲೈಕ್ ಐ ಮಿಸ್ ದ ಒನ್ ನೈಟ್ ಸ್ಟ್ಯಾಂಡ್ಸ್ ಅಂತ ಹೇಳ್ತಾರೆ ಓಪನ್ ಆಗಿ. ಇತ್ತು, ಬಟ್ ಇವಾಗ ಇಲ್ಲಿ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. See, I don't understand this concept only actually. ಯಾಕಂದ್ರೆ I don't know, for one day or for some benefit you're with a friend, then why call it a friend? Call it something else then. ರೈಟ್. ಅಲ್ಲ, ಅದಕ್ಕೆ ಫ್ರೆಂಡ್ಸ್ ವಿತ್ ಬೆನಿಫಿಟ್ಸ್ ಅಂತ ಕರೀತಾರಲ್ಲ, ಆ ಒಂದು ಟರ್ಮ್, ಅದ್ರ ಬಗ್ಗೆ ಮೂವಿನೇ ಇದೆ ಹಾಲಿವುಡ್ ಅಲ್ಲಿ, ಫ್ರೆಂಡ್ಸ್ ವಿತ್ ಬೆನಿಫಿಟ್ಸ್ ಅಂತ. This, ಮೇ ಬಿ ನಮಗೆ ಅದು ಕನೆಕ್ಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಮೇ ಬಿ ಅದರ್ಸ್ಗೆ ಬೇರೆಯವ್ರಿಗೆ Right. ಅದನ್ನ ಕನೆಕ್ಟ್ ಆಗುತ್ತೆ. ಜೆನ್ಝೀಸ್ ನೋಡಿದ್ರೆ ಏನ್ ಅನ್ಸುತ್ತೆ ನಿಮ್ಗೆ ಇವೆಲ್ಲ ವಿಷಯಗಳಿಗೆ, ಸಿಚುವೇಶನ್ಶಿಪ್? ಒನ್ The ಸೈಡ್ situationship, ಅಯ್ಯೋ ನಿಮ್ದೊಂಥರ. ಒನ್ ಸೈಡ್ ದೇ ಲರ್ನಿಂಗ್, ಐ ಮೀನ್ ನಾಲೆಜಬಲ್ ಆಗ್ತಾ ಇದ್ದಾರೆ, ಏನೇನೋ ಗೊತ್ತು ಗುರು. ನಾನು ನನ್ನ ಮಗಳಿಗೆ ಹೇಳ್ತೀನಿ, ಈಗ ಅವಳಿಗೆ ರೀಲ್ಸು ಯಾವ ಟ್ರೆಂಡಿಂಗ್ ರೀಲ್ ಬರುತ್ತೆ ಅದನ್ನ ಡಾನ್ಸ್ ಮಾಡ್ತಾಳೆ ಅವಳೇ ಹಾಕೊಂಡು, ಆಯ್ತಾ. ಅದನ್ನೇ ನಾನು ಹೇಳ್ತೀನಿ, ನಾನು ಅವಳ ಏಜಲ್ಲಿ ಇರಬೇಕಾದ್ರೆ ಮೂಗೊಳಗಡೆ ಕೈಯೋ ಅಥವಾ ಈ ಥರ ಹಾಕೊಂಡು ಕೂತಿರ್ತಿದ್ದೆ. ಬಟ್ ಶಿ ಇಸ್ ಜಸ್ಟ್ 5 years old and she does all the She's 5 reels. years Yeah, old. she's 5 years old. ಸೊ ರೀಲ್ಸ್ ಹಾಕೊಂಡು ಡಾನ್ಸ್ ಮಾಡ್ತಾಳೆ. ಅಮ್ಮ ಯು ಡೋಂಟ್ ನೋ ದಿಸ್ ಸಾಂಗ್, ಅಮ್ಮ ರಿಯಲಿ ಯು ಡೋಂಟ್ ನೋ ಅಂತಾಳೆ. 5 ವರ್ಷದ ಮಗು. Actually, she should be updated. ಅವಳು ಅಪ್ಡೇಟ್ ಅಪ್ಡೇಟ್ ಆಗಿದ್ದಾಳೆ ಅಂಡ್ ನನಗೂ ಕಲಿಸ್ತಾಳೆ ಅದನ್ನ. ಸೊ ಕೆಲವು ಕಡೆ ಅಡ್ವಾಂಟೇಜಸ್ ಇದೆ, ಅದೇ ತರ ಡಿಸ್ಅಡ್ವಾಂಟೇಜಸ್ ಇದೆ. ಸೊ I think it's ಇಟ್ very ಡಿಪೆಂಡ್ಸ್ much, ಆನ್ ದ it depends on the home culture. ಇವಾಗ ನಾವು ಮನೇಲಿ ಅವ್ರು ಹೆಂಗೆ ಎಕ್ಸಾಕ್ಟ್ಲಿ. ನೋಡ್ಕೋತಿದಾರೆ ಅದ್ರ ಮೇಲೆ ಇದೆ. ಲೈಕ್ ಬ್ಯಾಲೆನ್ಸಿಂಗ್, ಹೌ ಶಿ ಸೈಡ್, ಇಷ್ಟು ಕಲಿಯಕ್ಕೂ ಸಿಗ್ತಿದೆ ಅಂದ್ರೆ ಅದನ್ನ ತಗೊಂಡು ದೇ ಹ್ಯಾವ್ ಟು ಲೆಟ್ ಔಟ್ ದಿಸ್ ನೆಗೆಟಿವ್ ಪಾರ್ಟ್. ಐ ಫೀಲ್ ಅಂದ್ರೆ ಹೇಳ್ಕೊಡ್ಬೇಕು ಅನ್ಸುತ್ತೆ, ದಿಸ್ ಇಸ್ ವಾಟ್ ಯು ಶುಡ್ ನೋ, ಬಟ್ ಇಟ್ಸ್ ವೆರಿ ನಾಟ್ ವೆರಿ ಪ್ರಾಕ್ಟಿಕಲ್. ಯಾಕಂದ್ರೆ ಅವ್ರಿಗೆ ಫೋನ್ ಕೊಟ್ಟ ಮೇಲೆ ನೀವು ಹೇಳಕ್ಕಾಗಲ್ಲ ಇದನ್ನೇ ನೋಡು ಅದನ್ನೇ ನೋಡು ಅಂತ. ಎಲ್ಲ ಕಂಟೆಂಟ್ ಇಸ್ ದೇರ್ ಫಾರ್ ಯು, ವಾಟ್ ಐ ವಾಚಿಂಗ್ ಯು ಶುಡ್ ಡಿಸೈಡ್ ಅನ್ನೋ ತರ ಇದೆ. ಬಟ್ ಇಟ್ಸ್ ವೆರಿ ಫಾಸ್ಟ್. ನಮ್ಮ ಅಪ್ಪ ಅಮ್ಮ The faster it is now, the faster it will end. So I feel that's the scary part in life. You might again say it's very spiritual. ಇಲ್ಲ ಪಾಯಿಂಟ್ ಇದೆ, ಯಾವ್ದೇ ಬೇಗ But, ಸಿಕ್ಕರು ಬೇಗ ಹೋಗ್ಬಿಡು. yeah, ಕಾಂಟೆಂಟ್ ಕ್ರಿಯೇಟರ್ಸ್ ತುಂಬಾನೇ I stick on to this word again and again. The faster it is now, faster it will end. So should be careful. ಮೇ ಬಿ ಅವ್ರಿಗೆ ಫಾಸ್ಟ್ ಆಗಿ ಸ್ಟಾರ್ಟ್ ಆಗಿ ಫಾಸ್ಟ್ ಆಗಿ ಎಂಡ್ ಆಗದೇ ಬೇಕು ಅನ್ಸುತ್ತೆ. Because ಇವಾಗ್ಲೇ ನೀವು ನೋಡ್ದಂಗೆ ಎವ್ರಿ like 10 years 12 years kids, they know so much words. ಇದಂತೂ ನನ್ಗೆ ಅದೊಂದು ಹಿಂಸೆ, ಡೂಡ್ ಬ್ರೋ, ಅಯ್ಯೋ ಎಲ್ಲರ ಹತ್ರ like kids are talking like that. Yeah bro, yeah dude, yeah. 4 years 5 years kid, I mean not like 4 years 5 years, ಲೈಕ್ Somewhat, 4th 5th yeah. ಸ್ಟ್ಯಾಂಡರ್ಡ್ ಈ ಅಪಾರ್ಟ್ಮೆಂಟ್ಸ್ ಗಳಲ್ಲಿ ಇರುತ್ತಲ್ಲ, ಅಲ್ಲಂತೂ ಹೆವಿ. ಲೈಕ್ ಏನ್ ಮಾತಾಡ್ತಾ ಇದ್ದೀರಾ ನೀವುಗಳು, ಅರ್ಥನೇ ಇಲ್ಲ, ನಾನು ಆಗಲ್ಲ I ಅವ್ರು shouldn't take up the ಮಾತಾಡೋದು. college name. ನಾನು ಒಂದು ಕಾಲೇಜಿಗೆ ಹೋಗಿದ್ದೆ ಯಾವುದೋ ಇದಕ್ಕೆ. ನಾವು ಐ ಸ್ಟಿಲ್ ರಿಮೆಂಬರ್, ನನ್ನ ಇಂಜಿನಿಯರಿಂಗ್ ಕಾಲೇಜಲ್ಲಿ ಐ ಸ್ಟ್ ಆಲ್ವೇಸ್ ಹ್ಯಾವ್ ಅ ಸ್ಟೋಲ್. ಅದೇ ದುಪ್ಪಟ್ಟ. ಏನಂದ್ರೆ ಲೆಕ್ಚರರ್ಸ್ ಯಾರೋ ಬಂದ್ರೆ ಒಂದು ರೆಸ್ಪೆಕ್ಟ್, ವಿ ಶುಡ್ ಹ್ಯಾವ್ ದಿಸ್. ನೌ ಐ ಗೋ ಟು ದ ಕಾಲೇಜ್, ಎವ್ರಿಬಡಿ ಈಸ್ ಇನ್ ದ ಫ್ಯಾಷನ್ ವರ್ಲ್ಡ್ ಅಲ್ಲೇ ಇದ್ದಾರೆ ಫುಲ್ಲು. ಇಟ್ಸ್ ನಾಟ್ ರಾಂಗ್ ದಟ್, ಬಟ್ ದೇರ್ ಇಸ್ ಅ ಲೈನ್. ನೀವು ಎಲ್ಲೆಲ್ಲಿ ಹೇಗಿರ್ಬೇಕು ಅನ್ನೋದೊಂದು ಲೈನ್ ಇದೆ ಅಲ್ವಾ. ಸೊ ಆ ಲೈನ್ ಕ್ರಾಸ್ ಆಗ್ಬಿಟ್ಟಿದೆ. I don't think so we can drag them back.
ಬಟ್ ವಿ ಶುಡ್ ಜಸ್ಟ್ ಅದೇ ಇಟ್ ಡಿಪೆಂಡ್ಸ್ ಆನ್ ಇನ್ ದೇರ್ ಫ್ಯಾಮಿಲಿ ಅಂಡ್ ಮನೇಲಿ ಹೇಗೆ ಅವ್ರನ್ನ Culture. ಟ್ರೀಟ್ ಮಾಡ್ತಾರೋ. ಈಗ ಅವಾಗ ನಮ್ಮಮ್ಮ ಲಿಟ್ರಲಿ 8th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡ್ ವರ್ಗೂ ವೆರಿ ಸ್ಟ್ರಿಕ್ಟ್. ಅಂದ್ರೆ ಎಲ್ಲಾರ ಹೋಗ್ಬೇಕಂದ್ರೂ ಏನಕ್ಕೆ ಹೋಗ್ತೀಯಾ, ಬೇಡ, ಕೂತ್ಕೋ, ಹಿಂಗ್ ಅಂದಿದ ತಕ್ಷಣ ನಾನು ಕೂತ್ಕೊಂಡ್ಬಿಡ್ತಾ ಇದ್ದೆ. ಹೌದು, ಹಿಂಗೆ same here. ಮಾಡ್ತಾ ಇದ್ವಿ. ಆಮೇಲೆ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಎಲ್ಲ ಮತ್ತೆ ಯಾವ ಹುಡುಗನ್ ನೋಡ್ದೆ ಈ ತರ ಬಂದಿದ ತಕ್ಷಣ ನಮ್ಗೆ ಅಮ್ಮಮ್ಮ ಇದೇನಿದು ಸಡನ್ ಆಗಿ ಅಂತ. I ಆವಾಗ still ಸ್ವಲ್ಪ remember, ನಮಗೆ correct ಇದು. ಫ್ರೀಡಮ್ ಸಿಕ್ತು. ಐ ಮೀನ್ ವಾಟ್ ಎ ಸಡನ್ ಸರ್ಪ್ರೈಸ್. Even today, I mean, I still remember ನಂಗೆ ಇವತ್ತಿಗೂ ನಮ್ಮಮ್ಮ ಜ್ಞಾಪಿಸ್ತಾ ಇರ್ತಾರೆ. ಒಂದು 6th or 7th ಅಲ್ಲೋ ಅನ್ಸುತ್ತೆ. ಇಟ್ಸ್ ಅ ವೆರಿ ಸ್ಮಾಲ್ ಎಕ್ಸಾಂಪಲ್. ನಂದು ಆಟೋ ಅಥವಾ ವ್ಯಾನ್ ಬರುತ್ತಲ್ವಾ ಕರ್ಕೊಂಡು ಹೋಗಕ್ಕೆ ಸ್ಕೂಲಿಂದ. ಸೊ ಇನ್ನೊಂದು ಅಕ್ಕ ಬರಬೇಕಿತ್ತು. ಸೊ ಇವರು ಆಟೋ ಡ್ರೈವರ್ ಕೇಳಿದಾರೆ ಅಕ್ಕ ಬರ್ತಾರಾ ಇಲ್ವಾ ಅಂತ. ನಾನೇನಂದೆ ಬರಲ್ಲ ಅಂದ್ಬಿಟ್ಟೆ. ಐ ಡಿಂಟ್ ಇವನ್ ಆಸ್ಕ್ ದೇರ್. ನಾನು ಬರಲ್ಲ ಅಂದೆ. ಇವರು ಅವ್ರನ್ನ ಬಿಟ್ಬಿಟ್ಟು ಹೊಟ್ಟೋಗಿದ್ದಾರೆ ಮನೆಗೆ. ನಮ್ಮ ಆಟೋ ಡ್ರೈವರ್ ನಮ್ಮನ್ನೆಲ್ಲ ಕರ್ಕೊಂಡು ಹೋಗಿದ್ದಾರೆ. ಆಮೇಲೆ ಅಕ್ಕ ಬಂದಿದ್ದಾರೆ ಅಲ್ಲಿಗೆ. ಅಲ್ಲಿ ಸಿಗಲ್ಲ ಆಟೋ ಎಲ್ಲ ಈಸಿಯಾಗಿ. ಸೊ ಮನೆಗೆ ಬಂದ್ಮೇಲೆ ಆ ಅಕ್ಕ ಪಾಪ ನಡ್ಕೊಂಡೇ ಮನೆಗೆ ಬಂದು ಅವ್ರ ಅಮ್ಮಂಗೇನೋ ಹೇಳಿ. ದಟ್ ಪಾಯಿಂಟ್ ಏನಂದ್ರೆ ಮೈ ಮಮ್ ಶೀಸ್ ಹಿಟ್ ಮೀ ಸೋ ಬ್ಯಾಡ್ ದಟ್ ಡೇ ಟೆಲ್ಲಿಂಗ್ ವಿತೌಟ್ ನೋಯಿಂಗ್ ದ ಫ್ಯಾಕ್ಟ್ ಹೌ ಡಿಡ್ ಯು ಇವನ್ ಟೆಲ್ ಇಟ್. ಒಂದ್ಸತಿ ನಿಂಗೆ ಆ ಫ್ಯಾಕ್ಟ್ ನಿಜ ಅಂತ ಗೊತ್ತಿಲ್ಲ ಅಲ್ಲಿ ಹೋಗಿ ಕೇಳಬೇಕಿತ್ತು. ಕೇಳದೆ ನೀನು ಈ ಥರ ವ್ಯಾಲ್ಯೂಸ್ನ ಹೆಂಗೆ ಅಂದ್ರೆ ಹೊಡೆದೇ ತುಂಬಿಸ್ಬಿಟ್ಟಿದ್ದಾರೆ ಅನ್ಸುತ್ತೆ. ಲೈಕ್ ಹಿಟ್ಟಿಂಗ್ ಅಸ್ ವಾಸ್ ವೆರಿ ನಾರ್ಮಲ್. ಅಯ್ಯೋ ಬಿಡಿ ಇವಾಗ ಸ್ಕೂಲಲ್ಲೂ ಅಷ್ಟೇ ಟಪ ಟಪ ಅಂತ ಇವತ್ತಿಗೂ ಹೊಡೆಯೋರು. ಇವಾಗ ದಟ್ ಇಸ್ can't. ನನ್ಗೆ ಅಲ್ಲಿವರೆಗೂ ಸಾರಿ ಕೇಳಿ ವಾಪಸ್ ಬರೋವರೆಗೂ ಶಿ ಇಸ್ ಹಿಟ್ ಮೀ ಅಂಡ್ ಇಟ್ ವಾಸ್ ನಾಟ್ ರಾಂಗ್. ನಾನಂತೂ ಐ ವೋಂಟ್ ಸೇ ಹಿಟ್ಟಿಂಗ್ ಮೀ ವಾಸ್ ರಾಂಗ್ ಅಂತ ನಾನು ಯಾವತ್ತೂ ಹೇಳಲ್ಲ. ದಟ್ಸ್ ವೈ ವಿ ಆರ್ ಲೈಕ್ ದಿಸ್. ಇವತ್ತಿಗೂ ವಿ ಡೂ ಅ ಫ್ಯಾಕ್ಟ್ ಚೆಕ್. ಏನಾದ್ರು ಹೇಳಬೇಕು ಅಂದ್ರೆ ಐ ಥಿಂಕ್ ಟ್ವೈಸ್ ಅವ್ರ ನಿಜಾನ ಇಲ್ವಾ ಕೇಳ್ಬಿಡ್ತೀನಿ ಒಂದ್ಸತಿ ಅಂತ. ಅದ್ಯಾಕೆ ಅಲ್ಲಿ ಹೊಡೆದಿದಾರಲ್ಲ ಇವಾಗ ಹೊಡಿರಿ. ಇಲ್ಲ ನನ್ನ ಬೆನ್ ಲಿಟರ್ಲಿ ತಬಲಾಗಿತ್ತು ಸ್ಕೂಲಲ್ಲಿ. ಬಾರ್ಸಿ ಡಮ್ ಡಮ್ ಅಂತ ಹೊಡಿತಾರೆ ನಮ್ಗೆ. ವಾಲಿಬಾಲ್ ನಮ್ಮ ಸರ್ ಸ್ಮ್ಯಾಶೇ ಮಾಡೋರು ಚೆನ್ನಾಗಿ. ಪಕ್ಷಿ ಹೆಂಗ್ ನಾನು ಹೊಡಿತಾ ಇದ್ರು ನಮ್ಗೆ ಸರಿಯಾಗಿ ಅಂದ್ರೆ. ಹೊಡ್ಸ್ಕೊಂಡಿದ್ದೀನಿ. ಇವಾಗ ಮಕ್ಳು ಮುಟ್ಟಂಗೆ ಇಲ್ವಂತೆ. ಮುಟ್ಟಂಗೆ ಇಲ್ಲ. ಮುಟ್ಟಿದ್ರೆ ಐ ನೋ ಮೈ ರೈಟ್ಸ್ ಅಗೇನ್ ಕಂಪ್ಲೇನ್. ರೈಟ್ ಭಯಂಗಿಲ್ಲ. ಡಿಡ್ ನೋ ವಾಟ್ ವಾಸ್ ರೈಟ್ ಅದನ್ನೇ ರೈಟ್ ಅಂಡ್ ಲೆಫ್ಟ್. ರೈಟ್ ಲೆಫ್ಟ್ ಏನೂ ಗೊತ್ತಿರಲಿಲ್ಲ. ಸುಮ್ಮನೆ ಲಾಲಿ ಚೀಪ್ಕೊಂಡು ಬ್ಯಾಗ್ ಹಿಂಗ್ ಮಾಡ್ಕೊಂಡು ಬಾಟ್ಲ್ ಅಲ್ಲಾಡ್ಸ್ಕೊಂಡು ಅದೇ ನಮ್ಗೆ ಹ್ಯಾಪಿನೆಸ್ ಇರ್ತದೆ. ಕರೆಕ್ಟ್. I think that is also nice. And now ಇವಾಗ ನೀವು ಅಕಸ್ಮಾತ್ if you make two Gen Z people sit here, they will have their own explanation to tell. I feel ಅವರು ಹೇಳ್ತಾರೆ ನಾವ್ ಇದ್ ಕಲಿತಿದೀವಿ ನಾವ್ ಹಿಂಗ್ ಮಾಡ್ತಿದೀವಿ ಅಂತ. ಬಟ್ nothing can beat that. ಕರೆಕ್ಟ್. Also I feel millennial kids are ನಿಜ. ಅದೇ ಮೆಂಟಲಿ ರೆಡಿ ಆಗ್ತಾ ಇದೀನಿ. ಜೆನ್ಸಿಸ್ ಯಾರಾದ್ರೂ ಬಂದ್ರೆ ಏನ್ ಕೇಳಲಿ ಏನ್ ಮಾತಾಡ್ಲಿ. they might drag you back and be like, they will "Achhi, for sure. I am okay for it. ಸ್ಪೋರ್ಟ್ ಆಗಿರೋ ಕಾರಣ. ಬಟ್ ವೆನ್ ವಿ ವರ್ ಇನ್ ಕಾಲೇಜ್ ಅಲ್ಲ ಯೂಶಲಿ ಲೆಟರ್ಸ್ ಬರೀತಾ ಇದ್ರು. ಲೆಟರ್ಸ್ ಐ ಮೀನ್ ನೀವು ಬಿಡಿ ಆದ್ಮೇಲೆ ಹೋಗ್ಬಿಟ್ರಿ. ಲೆಟರ್ಸ್ ಎಲ್ಲ ಬರೀತಾ ಇದ್ರು. 100 ಮೆಸೇಜ್ ಇರೋದು ಫ್ರೀ ಮೆಸೇಜ್. 100 messages the best. Last one message ಇದ್ರೂ ಏನ್ ಖುಷಿ ಅದು ಅಂದ್ರೆ ಆಮೇಲೆ ಇನ್ನೊಂದ್ ಏನ್ ಗೊತ್ತಾ, ಅಮ್ಮನ್ ಫೋನ್ ತಗೊಂಡು ಡೋಂಟ್ ಕಾಲ್ ಬ್ಯಾಕ್. ಇಟ್ಸ್ ಮೈ ಮಾಮ್ಸ್ number. ಆಮೇಲೆ ಡಿಲೀಟ್ ಮಾಡ್ಬಿಡೋದು ಮೆಸೇಜ್. ಡಿಲೀಟ್. And also this Orkut was there ಅವಾಗ Orkut, yes, Orkut. Orkut was there. But ಸೈಬರ್ಗೆ ಹೋಗೋದು. ಬಿಡಿ ಇದು ಬೇರೆ ಕತೆ. ಹೋಗೋದು ಬೇರೆ ಕತೆನೆ. ಸೈಬರ್ಗೆ ನಮ್ ಹುಡುಗರದೇ ಬೇರೆ ಕತೆಗಳಿರುತ್ತೆ. ಸೈಬರ್ಗೆ ನಮ್ಗೆ Orkut ಹೋಗ್ತಿದ್ವಿ. ಬಹಳ ಒಳ್ಳೆ ನಂಟೆಲ್ಲ ಇದೆ. ಅಂದ್ರೆ ಗೇಮ್ಸ್ ಆಡಕ್ ಹೋಗ್ತಾ ಇದ್ವಿ. Need for Speed. ನಾವೇನಂದ್ವಿ road ನಾವೇನು rage. ಕೇಳಲೇ ನಿಮ್ಗೆ ಇಲ್ವಲ್ಲ. ಗೇಮ್ಸ್ ಅಲ್ಲ, ಆಡಕ್ just ಹೋಗ್ತಿದ್ವಾ, ಹೇಳ್ತಾರಲ್ಲ. ಬೇರೆದಕ್ಕೆ ಹೋಗ್ತಿದ್ವಾ? 10 ರೂಪಾಯಿ ಅರ್ಧ ಗಂಟೆ. ಏನಕ್ಕಾದ್ರೂ ಹೋಗಿ ನಮ್ಗೆ ಅದೇ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲು ಹೆಗಲು ಮುಟ್ಕೊಂಡು ಮುಟ್ಕೊಂಡು ನೋಡ್ಕೊಂಡಿರತ್ತೆ. ಇಲ್ಲ ಕುಂಬಳಕಾಯೆಲ್ಲ ತಿಂತಾ ಇರಲಿಲ್ಲ ಅವಾಗ. ಅರ್ಧ ಗಂಟೆ 5 ರೂಪಾಯಿ, 1 ಗಂಟೆಗೆ 10 ರೂಪಾಯಿ. ಆಮೇಲೆ ಜಾಸ್ತಿ ಮಾಡಿದ್ರು. 10 ಹೌದು, rupees, 20 15 rupees. rupees. ಕ್ಯೂರಿಯಸ್ ಫೇಸ್. ಈವನ್ ಫುಡ್ ಇಮ್ಲಿ ಅದೊಂದು Correct. ಜಾಮೂನ್ ಡ್ರೈ ಚಟ್ಪಟ, ಚಟ್ಪಟ. ಇಟ್ಸ್ ಸ್ಟಿಲ್ ಫೇವರೇಟ್. ಸಿಕ್ಕದೇ ಬಟ್ ಆ ಕ್ವಾಲಿಟಿ ಇವಾಗ ಸಿಗಲ್ಲ. ಸಿಗಲ್ಲ. ನಮ್ಗೆ. ಆ ಡೈರಿ ಮಿಲ್ಕೆ ಅದಕ್ಕೆ ಎಷ್ಟು ರ್ಯಾಪರ್ಸ್ ಇದ್ದಿದ್ದು. ಫಸ್ಟು ಪರ್ಪಲ್ ಕಲರ್ ರ್ಯಾಪರು, ಅದ್ರೊಳಗಡೆ ವೈಟ್ ಕಲರ್ ರ್ಯಾಪರು, ಅದ್ರೊಳಗಡೆ ಗೋಲ್ಡ್ ಕಲರ್ ರ್ಯಾಪರು, ಹಿಂಗೆ ಕರೆಕ್ಟ್ ಇದ್ದಿದ್ದು. ವೈಟ್ ಇತ್ತು. Correct, ಹಾ. ಇವಾಗ ರ್ಯಾಪರೇ ಇಲ್ಲ, ಬರೀ ಪರ್ಪಲ್ ಕಲರ್. ತಿನ್ನೋದಿದ್ರೆ ತಿನ್ನಿ, ಬಿಟ್ರೆ ಬಿಡಿ. ಚಾಕ್ಲೇಟ್ ಒಳ್ಳೆ ಸ್ಕೇಲ್ ಇದ್ದಂಗೆ ಇಷ್ಟು ದಪ್ಪ ಇರೋದು. ಇವಾಗ ಇಷ್ಟೇ ಬರುತ್ತೆ. ಚಿಂಟು. ಜೆನ್ಸಿ ಜೊತೆ ಚಾಕ್ಲೇಟ್ ಅದೆಲ್ಲ ಇಂಪ್ರೂವ್ ಆಗ್ಬಿಟ್ಟಿದೆ ಇವಾಗ. ಫುಲ್ ಬಿಸ್ನೆಸ್ ಇಲ್ಲ ಅಂದ್ರೆ ಅದೇ ಬಂದ್ಬಿಟ್ಟಿದೆ. ಐ ವಾಸ್ ಪ್ಲಾನಿಂಗ್ 90s ನಾಸ್ಟಾಲ್ಜಿಯಾ ಎಪಿಸೋಡ್ ವೇರ್ ಐ ಗೆಟ್ ಆಲ್ ದ ಥಿಂಗ್ಸ್ ಇನ್ ಅ ಬಾಕ್ಸ್ ಅಂಡ್ ಡೂ ದಟ್. ಸಕ್ಕದಾಗಿರುತ್ತೆ. ಆರ್ಕುಟ್ ಅಂದ್ರೆ ಅಂಡ್ 2G ಇರೋದು ನಮ್ಗೆ. ಐ ಥಿಂಕ್ ನನ್ನ ಕಾಲೇಜಲ್ಲಿ ಇದ್ದಾಗ 25 MB ಟು 5 ರೂಪೀಸ್ ಇರೋದು ದಿನಕ್ಕೆ. ಬರೀ ಫೇಸ್ಬುಕ್ ಒಂದೇ, ವಾಟ್ಸ್ಆ್ಯಪ್ ಅಷ್ಟೇ. ಇವಾಗ ನೋಡಮ್ಮ ಅದರಲ್ಲಿ ಒಂದೆರಡು ಮೆಸೇಜ್ ಕಳಿಸಿ ಕುತ್ಕೊಂಡ್ಬಿಡೋದು. 25 MB ಖಾಲಿ ಆದಾಗ ಮತ್ತೆ ರೀಚಾರ್ಜ್ ಮಾಡ್ಲಾ ಬೇಡವಾ ಅವಾಗ 100 ಮೆಸೇಜ್ ಕಾಲ ಮುಗ್ದೋಗಿತ್ತು. Get lost that. ಸೊ ಫುಲ್ ತೇಜಸ್ವಿನಿ 100 ಮೆಸೇಜ್ ಯೂಸ್ ಮಾಡ್ತಾ ಇದ್ರಿ ಇವಾಗ. ನನ್ಗೆ ಆಕ್ಚುಲಿ ಫೋನ್ ಸಿಕ್ಕಿದೆ ನಮ್ಮ ಅಮ್ಮ ತಗೊಂಡಿದೆ 9th. ನಾನು 9th ಅಲ್ಲಿ ಇದ್ದಾಗ ಶೀ ಟುಕ್ ಅದೇ ಒಂದು ಆಂಟನ್ ಆಗಿರ್ತಿತ್ತಲ್ಲ ಟಾಟಾ ಇಂಡಿಕಾಮ್. ಕರೆಕ್ಟ್. ಅದನ್ನ ಇಟ್ಕೊಂಡು ಈಗ ಆಣಿ ಎಲ್ಲ ಹೊಡಿತಾ ಇದ್ರಲ್ಲ.
ಅದೆಲ್ಲ ನನ್ ಕೈ ಕೊಡ್ತಿರ್ಲಿಲ್ಲ. ಆದ್ರೆ ಬಟ್ ಡಿಗ್ರಿ PUC ಬಂದಾಗ ಬಿಕಾಸ್ ನಾವೆಲ್ಲ ಕುತ್ಕೊಂಡು ಓದೋದು, ಟೆಸ್ಟ್ ಬರೆಯೋದು ಆ ಥರ ಗರ್ಲ್ಸ್ ಸ್ಕೂಲ್ ಗರ್ಲ್ಸ್ ಕಾಲೇಜ್. ಸೊ ಎಲ್ಲ 100 ಮೆಸೇಜು ಕಂಪ್ಲೀಟ್ ನಾನು ಖಾಲಿ ಮಾಡ್ತಾ ಇದ್ದೆ. ಬಟ್ ಓಕೆ ನೀವೇ ಬಟ್ ಏನು ನಾವು ಕಮಿಂಗ್ ಟು ಪ್ರೆಸೆಂಟ್ ಡೇ ಇವಾಗ ತುಂಬಾ ಫಾಸ್ಟ್ ಆಗಿದೆ. 100 ಹ್ಮ್. ಮೆಸೇಜ್ ಅಲ್ಲಿ ಒಂದು ಇನ್ನೋಸೆನ್ಸ್ ಇತ್ತು. ಲವ್ ಮಾಕ್ಟೆಲ್ ತೋರಿಸ್ತಾರೆ ಅದನ್ನ. ಯಾ ಅಯ್ಯೋ 12 ಗಂಟೆ ಆಗೋಯ್ತು, 12 ಗಂಟೆ ಕಾಯೋದು ಮತ್ತೆ ಮೆಸೇಜ್ ಮಾಡೋದು, ಒಂದು ಕ್ಯೂರಿಯಾಸಿಟಿ ಹೌದೌದು. ಇರೋದು. ಇವಾಗ ದ ಕಾನ್ಸೆಪ್ಟ್ ಆಫ್ ಸ್ಪೀಡ್ ಡೇಟಿಂಗ್, ಟಿಂಡರ್, ಬಂಬಲ್ ಅಯ್ಯಪ್ಪ. ಟ್ರೈ ಮಾಡಿದಿರಾ ಕ್ಯೂರಿಯಾಸಿಟಿಗೆ? ನನ್ ಹ್ಯಾವ್ ಯು ನಿಜ ಇನ್ಸ್ಟಾಲ್ಡ್? ಇದು ಗೊತ್ತೇ I've ಇಲ್ಲ not even downloaded it to see what is that also. ಟಿಂಡರ್ ಒಂದು ಗೊತ್ತಿದೆ, ಬಟ್ ಐ ಹ್ಯಾವ್ ನಾಟ್ ಅಟ್ ಆಲ್ I see Bumble ಸೀನ್ ದ ಆಪ್ ಆಲ್ಸೋ. ads. ಅವಾಗ ಅದು Bumble is also something like this ಅಂತ ಗೊತ್ತಾಯ್ತು. Tinder Okay. ನಮ್ಗೆ ಕೇಳಿ I think that's the first thing which came out. First Tinder ಏ ಬಂತು. ಹೌದಾ? ಹಾ. ಓಕೆ. ಟಿಂಡರ್ ನ ಬಿಟ್ಟೆ ಒನ್ ಆಫ್ ದ ಎಂಪ್ಲಾಯೀಸ್ ಮೇಡ್ ಬಂಬಲ್. ಅಂಡ್ ಅವ್ರು ಏನ್ ಮಾಡಿದ್ರು ಅಂದ್ರೆ, ಇವಾಗ ಹುಡುಗರು ರೈಟ್ ಸ್ವೈಪ್ ಮಾಡಿದ್ರೆ ಚಕ ಮಾಡ್ತಾ ಇರ್ತಾರೆ ಹುಡುಗರು, ಒಬ್ವಿಯಸ್ಲಿ ಒಪ್ಕೊಳ್ಳಿ. ಅಂಡ್ ಹುಡುಗಿರಿಗೆ ಒಂದು ಆಪ್ಷನ್ ಇರುತ್ತೆ. ಇಫ್ ಯು ಲೈಕ್ ಅ ಗೈ ಯು ಹ್ಯಾವ್ ಟು ಟೆಕ್ಸ್ಟ್ ಫಸ್ಟ್. ನೀವು ಫಸ್ಟ್ ಟೆಕ್ಸ್ಟ್ ಮಾಡಿದ್ರೆ ಮಾತ್ರ ಹುಡುಗಂಗೆ ರಿಪ್ಲೈ ಮಾಡೋಕ್ಕಾಗೋದು. ಅಯ್ಯೋ ಇಷ್ಟೆಲ್ಲ ಕಾಂಪ್ಲಿಕೇಟೆಡ್, ಅದ್ರ ಬಗ್ಗೆ ಹೋಗಿ ಮಾತಾಡ್ಗುರು. ಇಲ್ಲ ಬಟ್ ಬಟ್ ಐ ಮಾತಾಡೋಕ್ಕೆ ಸ್ಟಿಲ್ ಲೈಕ್ ದ ಲೆಟರ್ ಎರಾ. ಹ್ಮ್ ಈವನ್ ಇವಾಗ ನನ್ಗೆ ಐ ಲೈಕ್ ದ 100 ಮೆಸೇಜಸ್. 100 ಮೆಸೇಜಸ್ ಅಂಡ್ ಲೆಟರ್ಸ್ ದೇ ವರ್ ಇನ್ ದ ಸೇಮ್ ಸಖತ್ತಿತ್ತದು. ಇದನ್ಸುತ್ತೆ. ಛೆ, ಬಟ್ ಎರಡೂ ಮಾಡೋಕ್ಕಾಗಿಲ್ಲ ಲೈಫ್. ಅಯ್ಯೋ ಮಾಡಿರ್ಬೋದೇನೋ ಇಲ್ಲ ಹೇಳ್ತೀನಿ. ಇಲ್ಲ ಬಾಯ್ಸ್ ಸ್ಕೂಲಲ್ಲಿ ಇದ್ದೆ ನಾನು ರಕ್ತ PUC ಗಿಕ್ತದಲ್ಲಿ ತನಕ. ಬರ್ದು ಕೊಟ್ಟಿರ್ಬೋದೇನೋ ನಿಮ್ಗೆ ಇಲ್ಲ ಹೇಳಕ್ಕಾಗಲ್ಲ. ಇಲ್ಲ ಪತ್ರ ನಾವು ಡ್ಯಾಡಿ ಮಮ್ಮಿಗೆ ಬರೀತಿದ್ದೆ. ಇನ್ಲ್ಯಾಂಡ್ ಲೆಟರ್ ಸಿಗೋದು 2.5 ರೂಪಾಯಿಗೆ. ಪೋಸ್ಟ್ ಕಾರ್ಡ್ ವಾಸ್ 50 ಪೈಸಾ. ನಾನು ಇವತ್ತಿಗೂ ಫಾರ್ ಮೈ ಫ್ರೆಂಡ್ಸ್ ಐ ಮೇಕ್ ಶೋರ್ ಐ ರೈಟ್ ಅ ಲೆಟರ್ Very nice. ಸಮಥಿಂಗ್ ಫಾರ್ ಬರ್ಡೇಸ್. ಸ್ಲಾಮ್ ಬುಕ್ Yes, Yeah. slam book was amazing. ಸ್ಲಾಮ್ ಬುಕ್ ಸೈಕ್ ಆಗಿತ್ತು. ಏನೇನೋ ಬರೀತಾ ಇದೀವಿ ಚೂಚರಂಗೆ. ವೆರಿ ನೈಸ್. ದಟ್ ವಾಸ್ ಆಕ್ಚುಲಿ What do you want to become? Doctor, ಅವಾಗಲ್ಲಿ ಏನೇನು ಬರೀತಿದ್ವಿ. army officer? ಏನೇನೋ ಕ್ರಿಯೇಟಿವ್ ಆಗಿ ಬರೋದು. ಇವಾಗ ನಿಜ ಮೆಲ್ಬರ್ನ್ ಆಯ್ತು. ವಿ ಎಂಡ್ ಅಪ್ ಇನ್ ದ ಕೌಚ್. ಸೊ ಐ ಹ್ಯಾವ್ ನಾಟ್ ಟ್ರೈಡ್ ಎನಿ ಡೇಟಿಂಗ್ ಸೈಟ್. ಕ್ಯೂರಿಯಾಸಿಟಿ. No, No. no. ಫ್ರೆಂಡ್ಸ್ ಹೇಳ್ತಾರ ಬ್ಯಾಡ್ ಎಕ್ಸ್ಪೀರಿಯನ್ಸಸ್ ಆಗಿರೋದು. No. ಕ್ಯಾಟ್ ಫಿಶಿಂಗ್ ಅಂತ ಒಂದಿದೆ. ಹೇ? ಕ್ಯಾಟ್ ಫಿಶಿಂಗ್ ಅಂತ ಈ ಟರ್ಮ್ ಕೇಳಿಲ್ವಾ? ಇಲ್ಲ. ಇಲ್ಲ. Cat What fish. is I know Oh, cat, God. I know fish. Fish. What is this cat Catfishing? fishing? ಅಂದ್ರೆ ಲಿಟ್ರಲಿ ಹೇಳ್ತೀನಿ, ಕ್ಯಾಟ್ ಅನ್ಕೊಂಡಿರ್ತೀವಿ ಬಟ್ ಫಿಶ್ ಆಗಿರುತ್ತೆ. ಲೆಟ್ ಮಿ ಅರೆ ಪುಟ್ ನಾನ್ ಇಟ್. ಅಂದ್ರೆ ಸೋಷಿಯಲ್ ಈಗ ಟಿಂಡರ್ ಬಂಬಲ್ ಅಲ್ಲಿ ಈಗ ಏನೋ ಒಂದು ಪ್ರೊಫೈಲ್ ಫೋಟೋ ಹಾಕಿರ್ತಾರೆ, ಏನೋ ಹಾಕಿರ್ತಾರೆ, ಸಕ್ಕದಾಗಿರೋ ತರ ಫೋಟೋಸ್ ಹಾಕಿರ್ತಾರೆ. ರಿಯಲ್ ಆಗಿ ನೋಡಿದ್ರೆ ಆ ತರ ಇರಲ್ಲ. This is called catfishing. Oh, ಅಂದ್ರೆ catfishing. ಕ್ಯಾಟ್ ಫಿಶ್ ತಿಂದಿದೆ ಅಂತ ಅನ್ಕೊಂಡಿರುತ್ತೆ, ಬಟ್ ಇದು ಉಲ್ಟಾ ಅಂತನಾ? ಕ್ಯಾಟ್ ಅನ್ಕೋತೀವಿ, ಫಿಶ್ ತರ ಇರುತ್ತೆ. Fish ತರ ಫಿಶ್ ಇರುತ್ತೆ. ಕ್ಯೂಟ್ ಆಗಿರುತ್ತೆ ಸುಂದರಿ. ಅಲ್ಲ, ಅಂದ್ರೆ- ಅಂದ್ರೆ ನಾನು ಎಕ್ಸ್ಪ್ಲೈನ್ ಮಾಡಕ್ ಟ್ರೈ ಮಾಡಿದೆ, ಅದು ಅರ್ಥ ಅಲ್ಲ. ಇವಾಗ ಬ್ರೆಡ್ ಕ್ರಮ್ಮಿಂಗ್ ಅಂದ್ರೆ ಬ್ರೆಡ್ ಕ್ರಮ್ ಅಂತ ಅದೇ ಹಂಗಲ್ಲ, ಗೊತ್ತಾಯ್ತು, ಬಟ್ ಗೊತ್ತಾಯ್ತು. ಜನರಲಿ ಅಲ್ಲ, ಹೇಳ್ತಿರೋದು. just kidding. ಸೊ ಕ್ಯಾಟ್ ಫಿಶಿಂಗ್ ಆರ್ಕುಟ್ We learned a ಎರಾದಲ್ಲಿ lot of words today. Yeah. ಇನ್ನ ತುಂಬಾ ಇದೆ. ಡ್ರಿಪ್ ಅಂತೆ, Drip. ಆಮೇಲೆ ರಿಸ್ ಬಿಡಿ ಹೇಳಿದೆ, ನನಗೂ Riz. ಮರ್ತೋಗಿದೆ. ಹ್ಮ್. ರಿಸ್ ಒಂಥರ ಚೆನ್ನಾಗಿದೆ That bench ಕೇಳೋದಕ್ಕೆ. something you said. ಬೆಂಚಿಂಗ್. Benching. ಅದು ಒಳ್ಳೆ ಬೈದಂಗಿದೆ. ಬೆಂಚಿಂಗ್ ಅಂದ್ರೆ ಇದು ಒಂಥರ ಸೇಮ್ IT ತರಾನೇ ಒಂದ್ 4-5 ಜನ ಕೂರ್ಸ್ಬಿಡೋದು, ಪಾಸಿಬಲ್ ಪೊಟೆನ್ಷಿಯಲ್ ಪಾರ್ಟ್ನರ್ಸ್. ನೀವೇನಾದ್ರೂ ಬ್ರೇಕಪ್ ಆದ್ರೆ ಆ ಬೆಂಚ್ ಇಂದ ಚೂಸ್ ಮಾಡೋದು. ಓ ಮೋಸ್ಟ್ಲಿ ಅವ್ರಿಗೂ ಆ ಬೆಂಚಲ್ಲಿ ಇರೋರ್ಗೂ ಬೆಂಚ್ ಇರುತ್ತೋ ಏನೋ. ಇರ್ಬೋದೇನೋ, ಇರ್ಬೋದೇನೋ. ಯಾಕೆ ಇಷ್ಟೊಂದು Complicated ಕಾಂಪ್ಲಿಕೇಟೆಡ್ ಅಪ್ಪಪ್ಪೋ. ಅಲ್ಲ ಅಂದ್ರೆ ಮಿಲೆನಿಯಲ್ಸ್ಗೂ ಈ ತರ ಇತ್ತು, ಇಲ್ಲ But we ಅಂತಿಲ್ಲ. didn't have terms But and terms all. ಎಲ್ಲ ಇರ್ಲಿಲ್ಲ ಇವಾಗ. ಟರ್ಮ್ಸ್ ಎಲ್ಲ ಅದೇ ಇರ್ಲಿಲ್ಲ. ನಾನು ಹೇಳಿದ್ನಲ್ಲ, ಅದೇ Correct. ಬೇಜಾರಾಯ್ತು ಅಂದ್ರೆ ಬೇಜಾರಾಯ್ತು, ಇವಾಗ ಡಿಪ್ರೆಷನ್. ಅಂಡ್ ಆಲ್ಸೋ ದ ಸೀನ್ ವಿತ್ ದ LGBTQ ಕಮ್ಯುನಿಟಿ ಆಲ್ಸೋ ಹಸ್ ಬಿಕಮ್ ಸೋ ಮಚ್. ಅಂದ್ರೆ Yeah. ಇಟ್ಸ್ ನೈಸ್, ಬಟ್ ಐ ಮೀನ್ ಇಟ್ಸ್ ನೈಸ್ ದಟ್ ವೇರ್ ಇನ್ಕ್ಲೂಸಿವ್ ಅಂಡ್ ಆಲ್ ದಟ್, ಬಟ್ ತುಂಬಾ ಎಕ್ಸ್ಟ್ರೀಮ್ ಆಗ್ತದೆ ಅಂತ ಎಲ್ಲೋ ಒಂದ್ ಕಡೆ ನನಗನ್ಸುತ್ತೆ. ವಿಚ್ ಐ ಥಿಂಕ್ 90s ಕಿಡ್ಸ್ ಹೆದರ್ತಾ ಇದ್ರು, ಇವಾಗ ಅದು ತುಂಬಾ ಓಪನ್ ಆಗಿದೆ. ಮೇ ಬಿ ಐ ಡೋಂಟ್ ಥಿಂಕ್ ದಿಸ್ ದ ರೈಟ್ ಪ್ಲೇಸ್ ಟು ಟಾಕ್ ಅಬೌಟ್ ಇಟ್. Yeah. ಮೇ ಬಿ ಜೆನ್ಸೀಸ್ ನ ಕರೆದ್ರೆ ಅವ್ರಿಗೆ ಈಸಿಯಾಗಿ ಕರ್ದೆ, ಕೇಳ್ಬೋದು ಅವ್ರಿಗೆ. ಹೌದು, they are the perfect ಬಿಕಾಸ್ ವಿ ಡೋಂಟ್ ones to- ಅಂಡರ್ಸ್ಟ್ಯಾಂಡ್, ಸೊ ವಿ Correct. ಬಿ ಲೈಕ್ Yeah. ಏನೂ ಗೊತ್ತಾಗಲ್ಲ ನಮ್ಗೆ. ಸೊ ಸ್ಯಾಂಡಲ್ವುಡ್ ಅಲ್ಲಿ ನಮ್ಗೆ ಈ ಪಾಪರಾಜಿ ಕಲ್ಚರ್ ಇಲ್ಲ, ಹ್ಮ್. ರೈಟ್? ಸ್ವಲ್ಪ ಏನಾದ್ರೂ ಬೋಲ್ಡ್ ಆಗಿ ಹಾಕೊಂಡ್ಬಿಟ್ರೆ ಮಗ ಅಂತ ಬರುತ್ತೆ ಕಮೆಂಟ್ಸ್. ಹ್ಮ್. ಉರ್ಫಿ ಜಾವೇದ್ ತರ ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಯಾವಾಗಾರು ಹ್ಯಾವ್ ಯು ಥಾಟ್? ಉರ್ಫಿ ಈ ಲೆವೆಲ್ಗೆ ಓವರ್ ಆಗಿ ಹಾಕ್ತಾಳಲ್ಲ ಗುರು. ಡ್ಯೂ ಥಿಂಕ್ ಇಫ್ ಎನಿ ಆಕ್ಟ್ರೆಸ್ ಕ್ಯಾನ್ ಪುಲ್ ಇಟ್ ಔಟ್ ಇನ್ ಸ್ಯಾಂಡಲ್ವುಡ್, ಪೀಪಲ್ ಹೆಂಗ್ ತಗೋತಾರೆ ಅಂತ ಯಾವಾಗಾರು ಕಾನ್ಶಿಯಸ್ ಆಗಿ ಯೋಚನೆ ಮಾಡಿದಾರೆ? ಬಿಕಾಸ್ ಬಾಲಿವುಡ್ ಅಲ್ಲಿ ದರ್ ವೆರಿ ಓಪನ್ ಅಬೌಟ್ ಇಟ್. ಐ ಡ್ಯೂ ಥಿಂಕ್ ಥಿಂಕ್ ವಿ ಆರ್ ವೆರಿ ಎಕ್ಸ್ಟ್ರೀಮ್? ಲೆಟ್ಸ್ ಕಮ್ ಫ್ರಮ್ ದ ಫಸ್ಟ್. ಪಾಪರಾಜಿ ಕಲ್ಚರ್ ಇಲ್ಲಿಲ್ಲ, ವಿಚ್ ಇಸ್ ವೆರಿ ಗುಡ್. Yeah. ಬಿಕಾಸ್ ವಿ ಕ್ಯಾನ್ ಲಿವ್ ಅವರ್ ಓನ್ ಪ್ರೈವೇಟ್ Correct. ಲೈಫ್ಸ್ ಆಯ್ತಾ, ವಿಚ್ ಇಸ್ ನೈಸ್. ಅಲ್ಲಿಗೆ ಇರಲಿ ಅದು, ಯಾಕಂದ್ರೆ ಎಲ್ಲರೂ ಅವ್ರವ್ರ ಜೀವನ ನೀಟಾಗಿ ಜೀವನ ಮಾಡ್ತಿದ್ದಾರೆ. ಆ್ಯಂಡ್ ಕಮಿಂಗ್ ಟು ಸಮಥಿಂಗ್ ಲೈಕ್ ಫ್ಯಾಷನ್, ಸಿನ್ಸ್ ಐ ಆಮ್ ಅ ಮಾಡೆಲ್, Right. it takes guts to wear such kind of outfits. Right. I understand there might be now people telling ಅರ್ಧ ಹಾಕೊಂಡು ರೋಡ್ಗೆ ಏನಕ್ಕೆ ಬರಬೇಕು, ದಟ್ ದಿಸ್ ಎಲ್ಲ ಅವ್ರ ಕಾನ್ಸೆಪ್ಟ್ ಏನೋ ನಮಗೆ ಗೊತ್ತಿಲ್ಲ. ಐ ಹ್ಯಾವ್ ನೋ ಕಮೆಂಟ್ಸ್ ಆನ್ ಇಟ್. ಬಟ್ ತುಂಬಾ ಗಟ್ಸ್ ಬೇಕು, ತುಂಬಾ ಕಾನ್ಫಿಡೆನ್ಸ್ ಬೇಕು ನಮ್ಮ ಬಾಡಿ ಮೇಲೆ. ನಮ್ಮ ಬಾಡಿ Right. ಹೆಂಗಿದ್ರು ಅದನ್ನ ನಾವು ಇಟ್ಸ್ ಓಕೆ ಟು ವೇರ್ ಸಚ್ ಕ್ಲೋತ್ಸ್ ಅಥವಾ ಏನು ಕಾನ್ಫಿಡೆನ್ಸ್ ಇಲ್ಲ ಅಂದರೆ ಮಾಡೋಕ್ಕೆ ಆಗಲ್ಲ.
Correct. ಸೊ ಆ ಕಾನ್ಫಿಡೆನ್ಸ್ ಅಲ್ಲಿ ಅವ್ರು ಬಂದಿದ್ದಾರೆ ಹಂಗೆ ಅಂದ್ರೆ ದಟ್ಸ್ ಅಪ್ ಟು ಹರ್. ಇಲ್ಲಿ Right. ಪುಲ್ ಆಫ್ ಮಾಡ್ಬೋದಾ ಅಂದ್ರೆ ಐ ಡೋಂಟ್ ಥಿಂಕ್ ಸೊ, ಬಿಕಾಸ್ ನಮ್ ಕಲ್ಚರ್ ಹಂಗಿಲ್ಲ. ಓ ಶಿಟ್, ಇಟ್ಸ್ ಅನ್ಪಾಸಿಬಲ್. Yeah, ಹೌದು. ಬಿ ರೆಡಿ ಫಾರ್ ಎವ್ರಿಥಿಂಗ್ ವಿಚ್ ವಿಲ್ ಕಮ್ ಯುವರ್ ವೇ ಅಂತ if you do this. ಕರೆಕ್ಟ್. ಬಟ್ ಐ ಥಿಂಕ್ ಒಂದ್ ಸ್ವಲ್ಪ ಪೀಪಲ್ ಆಲ್ಸೋ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯಾವ ಸಿಚುವೇಶನ್ಗೆ ಏನಕ್ಕೆ ಹಾಕೊಂಡಿದ್ದಾರೆ. ಫಾರ್ ಎಕ್ಸಾಂಪಲ್ ಸಮ್ ಗ್ಲಾಮರಸ್ ಸಾಂಗ್ ಸಮ್ ಗ್ಲಾಮರಸ್ ಈವೆಂಟ್ ಏನಕ್ಕೆ ಹಾಕಿದ್ದಾರೆ ಅಂತ ಒಂಚೂರು ನೋಡಿದ್ರೆ ದೇ ಕ್ಯಾನ್ ಬಿ ಕೈಂಡ್. ರೈಟ್. ಕರೆಕ್ಟ್. ಸೊ ಫೈನಲಿ 3 ಥಿಂಗ್ಸ್ ದಟ್ ಎವ್ರಿ ಮ್ಯಾನ್ ಶುಡ್ ಫಾಲೋ ಆ್ಯಂಡ್ 3 ಥಿಂಗ್ಸ್ ವಿಚ್ ನಿಮ್ಮ ಪ್ರಕಾರ ಟರ್ನ್ ಆಫ್ ಗುರು ಇದು ಈ ಥರ ಮಾಡಲೇಬೇಡಿ ಅಂತ ಹೇಳೋದಾದ್ರೆ ಏನು ಮೆನ್ಗೆ? ಒಂದೆರಡು ನಿಮಿಷ ಟೈಮ್ ಕೊಡಿ. ಪಾಪ ಯಾಕೆ ಮೆನ್ನಿಗೆ ಅಂದ್ರೆ ದ ಇಟ್ಕೊಂಡು ಪಾಯಿಂಟ್ ಆಫ್ ದಿಸ್ ಇಸ್ ವಾಟ್ ವಿಮೆನ್ ವಾಂಟ್ ಅಂತಾನೆ. ಯಾ ವಾಟ್ ಅಂದ್ರೆ ಫಸ್ಟೇ ಮಾತಾಡಿದ್ವಿ ತುಂಬಾ ಕಷ್ಟ ಇರುತ್ತೆ ಮೊದಲೇ ನಮಗೆ. ವಾಟ್ ವಿಮೆನ್ ವಾಂಟ್ ಅಂತಾನೆ ಇರೋದ್ರಿಂದ he is asking for. ಕರೆಕ್ಟ್. Akshay is getting all this for his notes. ಆಮೇಲೆ he'll see what he can do. ಟು ಬಿ ಆನೆಸ್ಟ್ ಅವೆಲ್ಲ ಕ್ರಾಸ್ ಮಾಡಿದೀವಿ ಅನ್ಸುತ್ತೆ ನಾವು. ಅಷ್ಟು ವಯಸ್ಸಾಗ್ಬಿಟ್ಟಿದ್ಯಾ ನಿಮ್ಗೆ? ನಿಮ್ಗೆ ಹೇಳಿದ್ನಲ್ಲ ವಯಸ್ಸು. ವಯಸ್ಸು ಹೇಳಂಗಿಲ್ಲ ಇವಾಗ. ವಯಸ್ಸು ಹೇಳ್ಬಿಟ್ರೆ ವಯಸ್ಸಾಗೋಯ್ತಾ ಅಂತ ಅನ್ಸುತ್ತೆ. ದೇ ಸ್ಟಾರ್ಟ್ ಮೇಕಿಂಗ್ ಅಸ್ ಫೀಲ್. ನಾನು ಅವಾಗ ನಾನು 21 22 ನಾನು ಕೇಳ್ತಾ ಇದ್ದೆ ಆ ಥರ, ಎಷ್ಟು ನಿಮ್ಗೆ ಏಜು? ಓ 30ನಾ? ಓ 30 ಆಗೋಯ್ತು ನಿಮ್ಗೆ, ನಾ ಇನ್ನ ಹಿಂಗಾಗಿದ್ದೀವಿ ಅಂತ. ಇವಾಗ ನಾವು ಆ ಸ್ಟೇಜಿಗೆ ಬರ್ತಾ ಇರ್ಬೇಕಾದ್ರೆ ಭಯ ಆಗ್ತಾ ಇದೆ. ಓಕೆ, ಒಟ್ನಲ್ಲಿ ಇವತ್ತು ನನಗೆ ವಾಟ್ ವಿಮೆನ್ ವಾಂಟ್ ಅಲ್ಲಿ ಅರ್ಥ ಆಗಿದ್ದು ಇನ್ನೂ ಅರ್ಥ ಆಗಿಲ್ಲ. ಬಿಕಾಸ್ ಅದು ಯಾವತ್ತೂ ಅರ್ಥ ಆಗಲ್ಲ ಎಷ್ಟೇ ವರ್ಷ ಆದರೂ. ಐ ಥಿಂಕ್ ಇಟ್ ಸ್ಟಿಲ್ ರಿಮೇನ್ ಅ ಮಿಸ್ಟ್ರಿ. ಬಟ್ ವಾಟ್ ಮೆನ್ ವಾಂಟ್ ಅಕ್ಷಯ್ ಅವರೇ? ಫಾರ್ ಮೀ ಪರ್ಸ್ನಲಿ ಅಂದ್ರೆ ನಾನು ಎಲ್ಲಾನು ರೆಪ್ರೆಸೆಂಟ್ ಮಾಡ್ತೀನ ಗೊತ್ತಿಲ್ಲ. ಮೇ ಬಿ ಡಮ್ ಇರಬಾರ್ದು ಅಷ್ಟೇ. ಅಂದ್ರೆ ಅಂದ್ರೆ ಅತಿ ದಡ್ಡತನ ಇಷ್ಟ ಆಗಲ್ಲ ಯಾರಿಗೂ. ಅಟ್ಲೀಸ್ಟ್ ಇಫ್ ಯು ಆರ್ ಮೆಚೂರ್ ಎನಫ್. ಓ, ತುಂಬಾ ಅದೇ. ಚೈಲ್ಡ್ ಆಗಿ ಅಯ್ಯೋ ಆಡ್ತಿರೋದು. ಎಷ್ಟ್ ಚೆನ್ನಾಗ್ ಆಡ್ತಾಳಲ್ವಾ, ಎಷ್ಟ್ Cute, ಚೆನ್ನಾಗ್ cute ಆಗಿ cute ಆಡ್ತಿದಾಳಲ್ವಾ ಆಗಿದಾಳಲ್ವಾ ಅಂತೀರಾ? ಅಂತೆಲ್ಲ ಹೇಳಲ್ವಾ ಕ್ಯೂಟ್ ನೀವು? ಕ್ಯೂಟ್ ಆಗಿರೋದ್ ಬೇರೆ. ಅವಳ ಹೆಂಡತಿ ಆ, ಅದು ಡಂಬ್ ಅವಳ ಆಗಲ್ವಾ? ಹೆಂಡತಿ ಆಗಕ್ ಸಾಧ್ಯ ಡಮ್ ಅಲ್ಲ. ಅಂದ್ರೆ ಚಾನ್ಸೇ ಇಲ್ಲ. ನೀವು ಅದನ್ನ ಬೇರೆ ತರ ಇಂಟರ್ಪ್ರಿಟ್ ಮಾಡ್ತಾ ಚಾನ್ಸೇ ಇದ್ದೀರಾ. ಇಲ್ಲ. ನಿಮ್ಗೆ ಅಂದ್ರೆ ಗೊತ್ತಾಗ್ತಾ ಇಲ್ಲ roast ನಿಮ್ಗೇನ್ ಮಾಡ್ತಾ ಬೇಕು ಇದೀವಿ. ಕ್ಯೂಟ್ ಅಂತ. ಕ್ಯೂಟ್ ಡಮ್ ಅಂದ್ರೆ ಪರವಾಗಿಲ್ಲ. ಬರೀ ಡಮ್ ಇರ್ತಾರೆ ಗೊತ್ತಾ. ಐ ಥಿಂಕ್ ಎಕ್ಸಾಂಪಲ್ ಕೊಡಿ. ಹ್ಮ್. ಎಕ್ಸಾಂಪಲ್ ಯಾವ ತರ ಅಂದ್ರೆ, ಯಾಕೆ ನೀವ್ ಡಂಬ್ ಆಗೇ ಅಯ್ಯೋ, ಇರಲ್ವಾ? ತುಂಬಾ ಹಿಂದೆ ಹೋಗ್ಬೇಕಾಗುತ್ತೆ ಇದಕ್ಕೆ. ಡಮ್ ಆಗಿರ್ತೀವಿ ಒಂದು ಸ್ಟೇಜ್ ಅಲ್ಲಿ. ಬಟ್ ಐ ಥಿಂಕ್ ಇಫ್ ಯು ವಾಂಟ್ ಟು ಬಿಲ್ಡ್ ಸಾಲಿಡ್ ರಿಲೇಶನ್ಶಿಪ್ಸ್, ಪ್ರತಿಯೊಬ್ಬರದ್ದು ಅದನ್ನೇ ಬೇರೆ ನಾನು ಡೆಫಿನೇಷನ್ ಹೇಳಿಲ್ವಾ, ಇರುತ್ತೆ. ಕ್ಯೂಟ್ ಹ್ಮ್. ಕ್ಯೂಟ್ ಆಗಿರೋರ್ ಹೆಂಡತಿ ಆಗಲ್ಲ ಅಂತ. ಇಲ್ಲ, ಇರ್ತಾರೆ ಇರ್ತಾರೆ, ಹಂಗಿಲ್ಲ. ಕ್ಯೂಟ್ ಕ್ಯೂಟ್ ಆಗಿರೋದು ಬೇರೆ, ಡಮ್ ಇರೋದು ಬೇರೆ. ಬಟ್ ಏನಿಲ್ಲ, ಚೂರು ನೀಟ್ ಆಗಿದ್ದು ಡಮ್ ಇಲ್ಲ ಅಂದ್ರೆ ಐ ಥಿಂಕ್ ಸಾಕು ಅಷ್ಟೇ. ಏನಿಲ್ಲ. ಅಷ್ಟೇನಾ ಕ್ರೆಡಿಟ್ ನಿಮ್ದು? ಅಷ್ಟೇ. ಅದ್ ನಿಮ್ದಿರ್ಬೇಕೇನೋ. ಅದೇ ನಂದೇ ಹೇಳ್ತಾ ಇರೋದು. ಆಬ್ವಿಯಸ್ಲಿ ಚೆನ್ನಾಗಿರ್ಲೇಬೇಕು. ಅಟ್ಲೀಸ್ಟ್ ಬೇಸಿಕ್, ನಾಟ್ ಆಸ್ಕಿಂಗ್ ಫಾರ್ ಎಕ್ಸ್ಟ್ರೀಮ್ ಐಶ್ವರ್ಯ ರೈ ಲೆವೆಲ್ಗೆಲ್ಲ. ಬಟ್ ಅಟ್ಲೀಸ್ಟ್ ಗುರು ಆಯ್ತು ಫೈನ್. ಪಕ್ಕದಲ್ಲಿ ಫೋಟೋ ತಗೊಂಡ್ರೆ ಇಬ್ರು ನೀಟಾಗಿ ಚೆನ್ನಾಗಿ ಕಾಣ್ತಾರೆ ಇಬ್ರು ಒಟ್ಟಿಗೆ ಅಂತ ಅನ್ಸೋ ರೇಂಜ್ಗೆ So cute. ಸಾಕು. ಐ ಥಿಂಕ್ Aw. ಅಟ್ ದ ಎಂಡ್ ಅದೇ ಮ್ಯಾಟರ್ ಆಗುತ್ತೆ. ತುಂಬಾ ಟಾಕ್ಸಿಸಿಟಿ, ತುಂಬಾ ಮೂಡ್ ಸ್ವಿಂಗ್ಸ್ ಹುಡುಗರಿಗೂ ಇಷ್ಟ ಆಗಲ್ಲ. ಹ್ಮ್. ಓಕೆ, ಲೆಟ್ಸ್ ಮೂವ್ ಆನ್. ಹ್ಮ್. 25 ಆದ್ಮೇಲೆ ಸಿಂಗಲ್ ವುಮೆನ್ಗೆ ಏನ್ ಬೇಕು? ಬಿಕಾಸ್ 20-25 ಆ ಏಜ್ ಗ್ಯಾಪ್ ಅಲ್ಲಿ ಯು ಗೆಟ್ ಅ ಲಾಟ್ ಆಫ್ ಅಟೆನ್ಷನ್. ಬಟ್ ಆಫ್ಟರ್ 25 ವಾಟ್ ಡಸ್ ಅ ವುಮನ್ ವಾಂಟ್? ಐ ಥಿಂಕ್ sensitive man. Andre, because we'll also be going through a lot of things career wise, emotionally, everything, so it should be a sensitive man. See, this good looking adella, it's just a cry allide adu side ಆಗಿರುತ್ತೆ ಅಷ್ಟೇ. But a sensitive man, I feel. So what we are feeling ಅವ್ರಿಗೂ, if they are okay to do an empath, then it's good. ಓಕೆ ಓಕೆ. I feel for me, it should be a sensitive man and stability. Not I don't ask crores or lakhs in the account. No, not at all. At least a stable life. ಚೆನ್ನಾಗಿ ನೋಡ್ಕೋತೀವಿ ಅಥವಾ ಚೆನ್ನಾಗಿರ್ತೀವಿ, ಜೊತೆಲಿ ಚೆನ್ನಾಗಿರ್ತೀವಿ ಅನ್ನೋದು. ಅಂದ್ರೆ ಎಕ್ಸ್ಟ್ರೀಮ್ ಲೈಕ್ ನೀನು ಆಟೋ ನೋಡ್ಕೊಂಡು ಓಡಿಸ್ಕೊಂಡು ಸಾಕ್ತೀನಿ ಅಂತ ಅದರ ಬೇಡ ಡೈಲಾಗು ಅಲ್ಲ? See, but you can live like that also. No issues. Our priority however they want. But for me, it's sensitivity and sensible man ಇರ್ಬೇಕು. ವುಮೆನ್ಗಿರೋ ಒನ್ ಸೂಪರ್ ಪವರ್ ವಿಚ್ ಮೆನ್ ಡೋಂಟ್ ಹ್ಯಾವ್. ಏನ್ ಅನ್ಸುತ್ತೆ ನಿಮಗೆ? I think multitasking. Men can't do multitasking. True. Women can do anything. Like ರೈಟ್. everything, she can just do things and then she can just finish it up. Correct. I agree. Then ಹುಡುಗರು ಏನಂದ್ರೆ ನಾನು ಕೆಲಸ ಮಾಡ್ತಾ ಇದ್ದೀನಿ, ಅಲ್ಲೋಗು ಇಲ್ಲೋಗು ಇದ್ ಮಾಡು. I have to focus on one thing. Yeah. That's what you tell, right? Mm. I used to no multitasking happening there. Like ಇಲ್ಲಿ ಮಾಡ್ತಾ ಇದ್ರೆ ಅಲ್ಲಿ ಬಿಟ್ಬಿಟ್ಟಿರ್ತಾರೆ, ಅಲ್ಲಿ ಮಾಡ್ತಾ Some ಇದ್ರೆ men do it. ಎಲ್ಲರೂ ಹಂಗೆ ಅಂತ ಹೇಳ್ತಾ ಇಲ್ಲ. ಕೆಲವರು ಹುಡುಗಿರು Balance ಮಾಡ್ತಾರೆ. ಒಂದೇ ಕಡೆ ಫೋಕಸ್ ಆಗಿರ್ತಾರೆ, ಬೇರೆ ಮಾಡಕ್ಕಾಗಲ್ಲ ಅಂತ. ಬಟ್ ಮೆಜಾರಿಟಿ ವೈಸ್ ಹೇಳಿದಾಗ ಮೆನ್ ಕಾನ್ ಬಿ ಅ ಮಲ್ಟಿ ಟಾಸ್ಕ್. And don't you think I don't know, ನೀವು ಹೇಳ್ಬೇಕು, men like independent girls ಅಂತಾರಲ್ಲ, so is it true? ಮೆನ್ ಲೈಕ್ ಇಂಡಿಪೆಂಡೆಂಟ್ ಗರ್ಲ್ಸ್.
ದೇ ಅಂದ್ರೆ ಲೈಕ್ ಇಂಡಿಪೆಂಡೆಂಟ್ ಗರ್ಲ್ಸ್ ಅಂಟಿಲ್ ಇಂಡಿಪೆಂಡೆನ್ಸ್ ಸ್ಟಾರ್ಟ್ಸ್ ಬಿಕಮಿಂಗ್ ಅ ಸೂಪರ್ ಪವರ್. ಅಂದರೆ ಯಾವ ಥರ ಅಂದರೆ ಇಂಡಿಪೆಂಡೆಂಟ್ ಆಗಿರೋದೇ ಲೈಫ್ ಎಕ್ಸಿಸ್ಟೆನ್ಸ್ ಅಂತ ಸ್ವಲ್ಪ ಜನ ತೋರಿಸ್ಕೋತಾರೆ. ಲೈಕ್ ಆಮ್ ಇಂಡಿಪೆಂಡೆಂಟ್ ವುಮನ್. ಗುರು ಆಯಿತು, ದೇರ್ ಆರ್ ಸೋ ಮೆನಿ ಇಂಡಿಪೆಂಡೆಂಟ್ ವುಮೆನ್ ಹವ್ ಕಮ್ ಇನ್ ದ ಪಾಸ್ಟ್. ಅದೇ ನಿಮ್ಮ ಸೂಪರ್ ಪವರ್ ಅಂತ ತೋರಿಸೋದು ಐ ಥಿಂಕ್ ಇಸ್ ಅ ಬಿಗ್ ಟರ್ನ್. ಹೌದು ಹೌದು General ದಟ್ಸ್ ಆಗಿ. ರಾಂಗ್ ದಟ್ಸ್ adding to that, it's same with boys. I feel like I don't like when men keep telling I'm working so much, I'm working so hard, I'm doing this to you, I'm doing this, that kind of attitude also is a turn off. ಯಾ ಅಂದ್ರೆ ರೈಟ್. ಎಲ್ರು ಮಾಡ್ತಿದ್ದಾರೆ ಗುರು, ಹೇಳ್ಬೇಡ ನೀನು ಅಷ್ಟೇ. ಮಾಡ್ತಿದ್ದಾರೆ. ಎಕ್ಸಾಕ್ಟ್ಲಿ ಅಂದ್ರೆ we'll appreciate you. I mean, appreciation is very Correct. important. There's different love languages ಅಂತಾರಲ್ಲ, appreciation is one of it and that is there. Right. But ನಾನೇ ಮಾಡಿದೀನಿ, ನಾನ್ ಮಾಡ್ದೆ, ಇದ್ ಅದ್ ಮಾಡ್ದೆ, ಅದ್ ಕೇಳ್ತಾನೆ ಮಾಡ್ದೆ, ಇದ್ರೆ ಇದ್ ಒಂಥರ ಕೊಟ್ಟೆ. ಹಿಂಸೆ ಆಗುತ್ತೆ. ನಿಮ್ಮ ಲವ್ ಲ್ಯಾಂಗ್ವೇಜ್ ಏನು? ನಮ್ ಇದು ಹೊಸ ಟರ್ಮ್ ನನಗೆ ಗೊತ್ತಿರಲಿಲ್ಲ, ಲವ್ ಲ್ಯಾಂಗ್ವೇಜ್ ಅಂತ ರೀಸೆಂಟ್ ಆಗಿ ಕೇಳಿದೆ ನಾನು. Yeah, there's a love language for every person. ಸ್ವಲ್ಪ ಲವ್ ಲ್ಯಾಂಗ್ವೇಜ್ ಹಂಗ ಆಂಗರ್ ಅಂದ್ರೆ ಇರುತ್ತೆ. ಅಂದ್ರೆ For you, what you like ಅಂದ್ರೆ ನಿನಗೆ ಇವಾಗ if your husband is appreciating you every time, that's your love language. Or maybe some people just if you keep your hand and if you keep the touch every time, then that's a love language. ಕೋಪ ಮಾಡ್ಕೊಂಡ್ರೆ ನನ್ನ ಮೇಲೆ ಓ ನನ್ನ ಇಷ್ಟಪಡ್ತಾಳೆ, ಅದು ಲವ್ ಲ್ಯಾಂಗ್ವೇಜ್. Possessiveness. ಪೊಸೆಸಿವ್ನೆಸ್ ಇಸ್ ಲವ್ Not that ಲ್ಯಾಂಗ್ವೇಜ್. toxic possessiveness, but nice possessiveness, ಅದೊಂದು love language. So ನೀನ್ ನಿಮ್ love language ಖುಷಿ ಅವ್ರು. ಇದೆಲ್ಲ ಇದೆಯಾ ಯಮ್ಮ Attention, more attention is a love language. ನೈಸ್ ಪಾಯಿಂಟ್ ತೊಗೊಂಬಂದ್ರಿ, ಲವ್ ಲ್ಯಾಂಗ್ವೇಜ್. ಅಲ್ಲ ನೋಡಿ, ನಾನು ಅಲ್ಲಿ ಇರ್ಬೇಕಿತ್ತು. ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್, ಥರ್ಡ್ ಲ್ಯಾಂಗ್ವೇಜ್ ಗೊತ್ತಿತ್ತು. ಲವ್ ಲ್ಯಾಂಗ್ವೇಜ್ ಗೊತ್ತಿಲ್ಲ ಅಪ್ಪ, but that's ನಾನು very observe important, ಮಾಡಿಲ್ಲ I ಹೌದು, feel. ವೆರಿ ಇಂಪಾರ್ಟೆಂಟ್. Because that's the way where you understood the other person. ಐ ಥಿಂಕ್ ಫ್ರೆಂಡ್ಸ್ ಆಗ್ಬೇಕು ಅನ್ಸುತ್ತೆ ಮೇನ್ಲಿ. ಯಾ That's also, see, that's also there. ಹೌದು. That's a deal. That's also a language, I feel. ಬಿಕಾಸ್ I think ಅಟ್ ದ ಜೊತೆಲೇ ಎಂಡ್ ಆಫ್ ಇಟ್ ಇದ್ರೆ ಫಿಸಿಕಲ್ ಇಂಟಿಮೇಸಿನ ತುಂಬಾ ದಿನ ಇರಲ್ಲ. ಹ್ಮ್. ಆಫ್ಟರ್ ದಟ್ ಗುರು ಫ್ರೆಂಡ್ಸ್ ಆಗಿರ್ತೀವ ಗುರು. ಅದಕ್ಕೆ ನಾನು ಹೇಳಿದ್ದು, ಲೈಕ್ ಸಿ ದಿಸ್ ಅಪ್ರಿಸಿಯೇಷನ್ ಇಸ್ ಒನ್ ಆಫ್ ದ ಲವ್ ಲ್ಯಾಂಗ್ವೇಜ್ ಅಂತ. ಈಗ ಒಬ್ಬೊಬ್ರಿಗೆ ನೀವೇನ್ ಕೆಲಸ ಮಾಡಿದ್ರು ಅವ್ರನ್ನ ಹೊಗಳಿದ್ರೆ ಅವ್ರಿಗೆ ತುಂಬಾ ಇಷ್ಟ ಆಗ್ತಿರುತ್ತೆ. They'll make sure they're at peace. Right. Or some for people maybe motivating them, you know. Right. ನಾನು ಒಂಥರ ಲವ್ ಗುರು ತರ ಮಾತಾಡ್ತಿದ್ದೀನಿ ಗುರು, ವಾಟ್ ಇಸ್ ದಿಸ್? ಏ, ಪರಿಚಯ ಇದಾರೆ, ಕಾಲ್ ಮಾಡಿ ಹೇಳ್ತೀನಿ. ಒಂದು ಶೋ ಕರಿಬೋದು ಇವ್ರನ್ನ. ಓಕೆ ಸಾಕು, ಅಷ್ಟೇ ನಮ್ದು ಅಪ್ರಿಸಿಯೇಷನ್ ಅಂತ. ಬಟ್ ಎನಿವೇಸ್ ಇದೊಂದು ತುಂಬಾ ಡೀಪ್ ಟಾಪಿಕ್, ತುಂಬಾ ಮಾತಾಡ್ತಾ ಹೋದ್ರೆ ಕಡಿಮೆ Yeah, ಹಂಗೆ ಹೋಗ್ತಾನೆ ಬರ್ತಾನೆ ಇರುತ್ತೆ. ಇರುತ್ತೆ. ಸೊ ಎಲ್ಲಿದೀವೋ ಅಲ್ಲಿಂದಾನೇ ಎದ್ದು ನ್ಯೂಟ್ರಲ್ ಲೆನ್ಸ್ ಇಂದ ಇದನ್ನ ನೋಡೋಣ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಲೇಡೀಸ್ ಫಾರ್ ಕಮಿಂಗ್ ಟು ದ ಆಲ್ ರೌಂಡರ್ ಶೋ. ಐ ಜಸ್ಟ್ ವಾಂಟೆಡ್ ಟು ಹ್ಯಾವ್ ಫನ್ ಆ್ಯಂಡ್ ಫನ್ ಜೊತೆ ಸ್ವಲ್ಪ ಸೀರಿಯಸ್ ಆಗು ಮಾತಾಡಿದ್ವಿ, ಆ್ಯಂಡ್ ದಟ್ ಇಸ್ ದ ಹೋಲ್ ಪಾಯಿಂಟ್ ಆಫ್ ಇಟ್. ಮಾತಾಡ್ತಿದ್ದಂಗೆ ಒಂದು ಏಜ್ ಆದಮೇಲೆ ಐ ಥಿಂಕ್ ಬರೀ ಕಾಮಿಡಿ ಮಾಡೋಕ್ಕೂ ಆಗಲ್ಲ, ಬರೀ ಸೀರಿಯಸ್ ಆಗಿ ಇರೋಕ್ಕಾಗಲ್ಲ. ಎಲ್ಲಾದ್ರ ಸಮಾಗಮ ಇದ್ರೇ ಜೀವನ. ಐ ಥಿಂಕ್ ದಟ್ ಇಸ್ ವಾಟ್ ವಿ ಟ್ರೈ ಟು ಡೂ ಹಿಯರ್. ಬಟ್ ಜನರಲಿ ವಿಮೆನ್, ವಾಟ್ ಡು ಯು ವಾಂಟ್, ಏನು ಅನ್ಸುತ್ತೆ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ದ ಚಾನಲ್ ಇಫ್ ಯು ಹ್ಯಾವೆಂಟ್. ಥ್ಯಾಂಕ್ ಯು ಸೋ ಮಚ್ ಗೈಸ್. ಹೋಗೋ ಮುಂಚೆ ಐ ಹ್ಯಾವ್ ಸಮಥಿಂಗ್. ಅಯ್ಯೋ ಏನೇನೋ ತರ್ತಾ ಇದ್ದೀರಾ. ಏನ್ ಮಾತಾಡದ್ವೋ? ನೀವ್ ಮನೆಯಿಂದ ಡಬ್ಬ ತಂದ್ರಲ್ಲ, ಅದೇನಾ? ನಾನ್ ವೆಜ್ ತಿನ್ನಲ್ಲ ಇವತ್ತು ನಾವು. ಗರ್ಲ್, yes. ಥ್ಯಾಂಕ್ ಯು ಸೋ ಮಚ್. Thank you so Thank much. ಥ್ಯಾಂಕ್ ಯು ಸೋ ಮಚ್. ಆನೆಸ್ಟ್ಲಿ ಈ ಫಾರ್ಮೆಟ್ ನನಗೂ ಸಿಕ್ಕಾಪಟ್ಟೆ ಹೊಸದು. 20 ನಿಮಿಷ ಟಕ ಟಕ ಅಂತ ಮುಗಿಸೋದು. ಪ್ಲೀಸ್ ಮೂವಿ ಬಗ್ಗೆನೂ ಹೇಳಿ. ಫುಲ್ ಮೀಲ್ಸ್ ಸೈ ರಿಲೀಸ್ ಯಾವಾಗ, ಆ್ಯಂಡ್ ಏನೇನು ಸ್ಟ್ರಗಲ್ಸ್ ಇದೆ ಜನರಲ್ ಆಗಿ. ಇವಾಗಂತೂ ತುಂಬ ಕಾಂಪಿಟೇಷನ್ ನನಗೆ ಗೊತ್ತು, ಬಿಕಾಸ್ ನಾನು ನೋಡ್ತಾ ಇರ್ತೀನಿ. ಎಲ್ಲ ಫೋನಲ್ಲಿರೋ ಕಾರಣ ಥಿಯೇಟರ್ ಕರೆಯೋದು ತುಂಬ ಕಷ್ಟ ಆಗುತ್ತೆ. ಒಬ್ಬೊಬ್ಬ ಅದೊಂದು ದೊಡ್ಡ ಟಾಪಿಕ್, ನೀವೊಂದು 3 hour ಮಾತಾಡಿದ್ರು. ಅಂಡ್ ನನ್ಗೇನ್ ಅನ್ಸುತ್ತೆ, ಒಳ್ಳೆ ಕಾಂಟೆಂಟ್ ಕೊಟ್ರೆ ಜನ ಅದನ್ನ ಮಿಸ್ ಮಾಡಲ್ಲ. ಎಸ್, ಏನೇ ಆದ್ರೂ they'll come down and watch the film. Maybe nowadays we are like ತುಂಬಾ ಕಾಂಟೆಂಟ್ಸ್ನ ಅಥವಾ ವಿಷಯನ ಅವ್ರಿಗೆ ತಲುಪಿಸೋದು ಎಲ್ಲೋ ಮಿಸ್ ಆಗ್ತಾ ಇದೆಯಾ ಅಂತ. ಮತ್ತೆ ಮುಂಚೆ ಐ ಫೀಲ್ ದಿಸ್ ಕಾಂಟೆಂಟ್ ಅವಾಗ್ಲೂ ಇತ್ತು, ಇವಾಗ್ಲೂ ಇದೆ. there is no content, there's no cinema happening. But I don't know why people are stressing on so much ಅದೇನ್ ಕಾಂಟೆಂಟ್, ಅದ್ ಹೆಂಗ್ ಮಾಡಿದ್ರೆ. They want KGF and Kantara only. ಇಟ್ಸ್ ಓಕೆ, ಕಮ್ ಟು ದ ಥಿಯೇಟರ್ ನೋಡಿ. ಅಲ್ಲಿ ಒಂದು 3 hourಗೆ ಅಟ್ ಲೀಸ್ಟ್ ಒಂದು 60 ಜನ, ಐ ಮೀನ್ ಜಾಸ್ತಿನೇ, ಸಮಟೈಮ್ಸ್ ಇನ್ ಸಮ್ ಮೂವೀಸ್ ಮೋರ್ ದೆನ್ 100 ಪೀಪಲ್ ಹ್ಯಾವ್ ವರ್ಕ್ಡ್ ಫಾರ್ ಇಟ್. ಬಂದು ನೋಡಿ, ಬಂದು
ಸಿ ವಾಟ್ ದೇ ಹ್ಯಾವ್ ಡನ್, ಆಮೇಲೆ ನೋಡೋಣ, ಜಡ್ಜಿಂಗ್ ಇಸ್ ಲೇಟರ್. ಹಂಗಂತ ನಾವು ಆಡಿಯನ್ಸ್ನು ಬ್ಲೇಮ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಒಂದು ಥಿಯೇಟರ್ಗೆ ಒಂದ್ಸತಿ ನೀನ್ ಫಿಲ್ಮ್ I ಹೋಗ್ತಿ was ಅಂದ್ರೆ about to say 2-3 that. ಸಾವಿರ ರೂಪಾಯಿ ಇರ್ಲೇಬೇಕು ನಿನ್ ಕಡೆ. ದ ರೇಟ್ ಇವರು ಸ್ವಲ್ಪ ಕಮ್ಮಿ ಮಾಡ್ಕೊಂಡ್ರೆ ನಮ್ಮ ಚೆನ್ನಾಗಿರುತ್ತೆ ಅನ್ಸುತ್ತೆ. ಗೌರ್ಮೆಂಟ್ ನಮಗೆ ಹೆಲ್ಪ್ ಮಾಡ್ಬೇಕು. ಈಗ ಬೇರೆ ಸ್ಟೇಟ್ ಗೌರ್ಮೆಂಟ್ಸ್ ಎಲ್ಲ, ಈಗ ಫಾರ್ ಎಕ್ಸಾಂಪಲ್ ಆಂಧ್ರ ಪ್ರದೇಶ್ ಆರ್ ತೆಲಂಗಾಣದಲ್ಲಿ ದೇ ಆರ್ ಲೈಕ್ ಆಲ್ ಟೈಮ್ ಮೂವಿ ಲವರ್ಸ್. ಅಂದ್ರೆ ಲಿಟ್ರಲಿ ಅವ್ರ ಪಾಸ್ಟ್ ಟೈಮ್ ಬಂದು ಮೂವಿ ನೋಡೋದು. ವೀಕೆಂಡ್ ಬಂದ್ರೆ ವೀಕೆಂಡ್ ಬಂದ್ರೆ ಒಂದು ಗಂಡ ಯಾವ್ದೇ ಹೆಂಡತಿ ಇಬ್ರು ಸಿನಿಮಾ ಮಕ್ಳು ಹೋಗ್ಬೇಕು ಅಂತ. ಯಾವ್ದೇ ಸಿನಿಮಾ ಆಗಿದ್ರು ಅವ್ರಲ್ಲಿ ಗೆಲ್ಲುತ್ತೆ. ಯಾಕಂದ್ರೆ ಎಲ್ಲರನ್ನೂ ಕರ್ಕೊಂಡು ಹೋಗಿ ಸಿನಿಮಾನ ನೋಡ್ತಾರೆ. ಅದಾದ್ಮೇಲೆ ಟಿಕೆಟ್ ಕಮ್ಮಿ ಇರುತ್ತೆ, ಲೈಕ್ 100 ರೂಪೀಸ್, 120 ರೂಪೀಸ್ ಇಲ್ಲಿ ವೀಕೆಂಡ್ ನಾವು ಅಲ್ಲಿ. ಒಂದ್ಸತಿ ಹೋದ್ರೆ ಫಾರ್ ಶೋರ್ 1000. ಯಾ For sure, minimum. 1500 ಇಲ್ದೇ ಆಗಲ್ಲ. ಮಿಡಲ್ ಕ್ಲಾಸ್ ಅಲ್ಲ ಜನ. ಸಿಂಗಲ್ ಸ್ಕ್ರೀನ್ ಜಾಸ್ತಿ ಇದೆ ಅನ್ಸುತ್ತೆ ಆಂಧ್ರ ತೆಲಂಗಾಣದಲ್ಲಿ. Yeah, yeah. ಫೇಸಿಂಗ್ Yeah. ಕರ್ನಾಟಕದಲ್ಲಿ ಸ್ವಲ್ಪ ಈಗ ಕಡಿಮೆ ಆಗ್ತಾ ಇದೆ ಅಲ್ಲ, ಪ್ರಾಬ್ಲಮ್. ಒಂಚೂರ್ ಇಫ್ ದ ಗವರ್ಮೆಂಟ್ ಆಲ್ಸೋ ಹೆಲ್ಪ್ ದ ಇಂಡಸ್ಟ್ರಿ ಔಟ್ ಈಗ ವಿತ್ ಮೊನ್ನೆ ದಿಸ್, 99 ರೂಪೀಸ್ ದಟ್ ಬಂದಿತ್ತಲ್ಲ, ಡೇ ಎಲ್ಲ ಫುಲ್ ಆಗಿತ್ತು. ಲಿಟ್ರಲಿ ಆಲ್ Correct. ಥಿಯೇಟರ್ ಶೋ ಫುಲ್, ಎಲ್ಲಾ ಮಾಲ್ಸ್ ಫುಲ್. ಅದ್ರ ಪ್ರೀವಿಯಸ್ ಡೇ ಫುಲ್ ಆಗಿರ್ಲಿಲ್ಲ, ಬಟ್ ಸೇಮ್ ಮೂವೀಸ್ ನೆಕ್ಸ್ಟ್ ಡೇ ಎಲ್ಲ ಫುಲ್. ಹೇಗೆ ಒಂದಿಂದಲಂತೂ ಯಾರು ಹೋಗಿ ರಿವ್ಯೂ ಕೊಟ್ಟಿಲ್ಲ ಅಲ್ವಾ. ಕರೆಕ್ಟ್. ದಟ್ ವಾಸ್ ಲೈಕ್ ಸೆಕೆಂಡ್ ವೀಕ್ ಥರ್ಡ್ ವೀಕ್ ಆಫ್ ಫ್ಯೂ ಸಿನಿಮಾಸ್ ಅಂಡ್ ಇಟ್ ವಾಸ್ ಫುಲ್ ಆನ್ ದಟ್ ಡೇ. ಹೋಗಿದ್ದಾರೆ ಅಂದ್ರೆ ದಟ್ ಮೀನ್ಸ್ ಇಟ್ಸ್ ರೇಟ್ ಆಲ್ಸೋ ನೋ ಸಮ್ವೇರ್. ಐ ಆಮ್ ನಾಟ್ ಟೆಲಿಂಗ್ Yes. ಓನ್ಲಿ ದಟ್ ಆರ್ ಅದನ್ನೇ ಓನ್ಲಿ ಅಂತ ದಿಸ್. ಅಲ್ಲ. ಇಫ್ ದೇ ಕ್ಯಾನ್ ಹೆಲ್ಪ್ ದೆನ್ ಇಟ್ ವಿಲ್ ಬಿ ಗ್ರೇಟ್. ತುಂಬಾ ಕ್ಲೀಶೆ ಕ್ವೆಶನ್ ಕೇಳ್ತೀನಿ ಇವಾಗ, ಬಿಕಾಸ್ ದಟ್ಸ್ ವಾಟ್ಸ್ ರನ್ನಿಂಗ್ ಅಟ್ ದ ಬ್ಯಾಕ್ ಆಫ್ ಮೈ ಮೈಂಡ್. ಫುಲ್ ಮೀಲ್ಸ್ ಅಂದಾಗ ಜನರಿಗೆ ನಂಗೆ ಜ್ಞಾಪಕ ಆಗೋದು ಒಂದು ಥಾಲಿ. ಒಂದ್ ಕಡೆ ಸ್ವೀಟ್ಸ್ ಇರುತ್ತೆ, ಉಪ್ಪಿನಕಾಯಿ, ಉಪ್ಪು, ಪಲ್ಯ ಇರುತ್ತೆ, ಹಪ್ಪಳ ಇರುತ್ತೆ. ನಾನು ಸೌತ್ ಇಂಡಿಯನ್ ಥಾಲಿ ಜ್ಞಾಪಿಸ್ಕೋತಾ ಇದ್ದೀನಿ, ನಾರ್ತ್ ನಾರ್ತ್ ಇಂಡಿಯನ್ ಇಂಡಿಯನ್ ರೋಟಿ ಇರುತ್ತೆ, ಇಬ್ರು ಇದೀವಿ, ರೋಟಿ ಇರುತ್ತೆ, ಪೂರಿ ಇರುತ್ತೆ. ಸೊ ವಾಟ್ ಈಸ್ ಮೋರ್ ಇನ್ ಯೋರ್ ಫುಲ್ ಮೀಲ್ಸ್? ಜಾಸ್ತಿ ಲವ್ ಅನ್ನೋ ಸ್ವೀಟ್ ಜಾಸ್ತಿ ಇರುತ್ತಾ, ಅಥವಾ ಡಿಪ್ರೆಷನ್ ಬೇಜಾರ್ ಅನ್ನೋ ಖಾರ ಜಾಸ್ತಿ ಇರುತ್ತಾ? ಇಟ್ಸ್ ಅ ಮಿಕ್ಸ್ಚರ್. Mixture. ದೇರ್ಸ್ ದ ಲವ್ ಕಾನ್ಸೆಪ್ಟ್ ಇದೆ, ಅದ್ರ ಜೊತೆಗೆ ಒಂದಿಷ್ಟು ಲವ್ ಅಂತ ಹೇಳಿದ್ರೆ 1000 ಇಮೋಷನ್ಸ್ ಬರುತ್ತೆ. ಆ 1000 ಇಮೋಷನ್ಸ್ ನ ಒಂದು ಡಿಶ್ ಅಲ್ಲಿ ಹಾಕಿದ್ದಾರೆ ಅಂತಂದು, ಅಂದ್ರೆ ಒಂದು ಪ್ಲೇಟ್ Cinema. ಅಲ್ಲಿ ಹಾಕಿದ್ದಾರೆ. ಸೊ ದಟ್ಸ್ ಫುಲ್ ಮೀಲ್ಸ್. ಆಲ್ ಸಾರ್ಟ್ ಆಫ್ ಎಮೋಷನ್ಸ್, sorts ಲೈಕ್ of emotion. ಕಾಮಿಡಿ ಇದೆ, ಈ ಉಪ್ಪು ಉಪ್ಪಿನಕಾಯಿಯಿಂದ ಶುರು ಹಾ. ಮಾಡ್ತೇವಲ್ಲ, ಅದೇ ತರ ಎಲ್ಲ ಎಲ್ಲ ಚೂರ್ ಚೂರ್ ಇದೆ. ಇದೆ. ಸೊ Right. ನಾವಿಬ್ರಿದೀವಿ, ಅದೇ ಲಿಖಿತ್ ಶೆಟ್ಟಿ ಇದ್ದಾರೆ. Right. ಒಂದಿಷ್ಟು So I artists think ಇದಾರೆ. it'll be Yeah, a I saw feast. he liked my post today. ನನಗೆ ಪರವಾಗಿಲ್ಲ ಗುರು, ಎಲ್ಲೆಲ್ಲೋ ರೀಚ್ ಆಗ್ತದೆ ಅಂತ. That's when I saw him liking it. But all the best to you guys. Thank you. And one more Thank question you. ಕೇಳಲೇಬೇಕು ನಾನು ಇವಾಗ. ಲವ್ ಅಂತ ಹ್ಮ್. ಹೇಳಿದ ತಕ್ಷಣ, ಹ್ಮ್. do you think ಇವಾಗ ಆಡಿಯನ್ಸಸ್ ಆರ್ ಮೋರ್ ಜೆನ್ಸಿ, ಕಮಿಂಗ್ ಹ್ಮ್. ಬ್ಯಾಕ್ ಟು ವೇರ್ ವಿ ಸ್ಟಾರ್ಟೆಡ್, ಲವ್ನ ನಾವು ಡಿಪಿಕ್ಟ್ ಮಾಡೋದು ಮಿಲೇನಿಯಲ್ ಆಗ್ತಿದ್ದಂಗೆ ಜೆನ್ಸೀಸ್ ನೋಡೋದು ಕಡಿಮೆ ಆಗುತ್ತೆ ಅಂತ ಅನ್ಸುತ್ತಾ? ಅಂದ್ರೆ ಅರ್ಥ ಆಗ್ಲಿಲ್ಲ. ಅಂದ್ರೆ ಸಿ ಎವ್ರಿ ಜನರೇಷನ್ಸ್ ಐಡಿಯಾ ಆಫ್ ಲವ್ ಇಸ್ ಡಿಫ್ರೆಂಟ್. ಹ್ಮ್. 70s ಅಲ್ಲಿ ಸೈಕಲ್ ಅಲ್ಲಿ ಎಲ್ಲಿರುವೆ ಮನವ ಕಡುವ ರೂಪಿಸಿತ್ತು. 90s ಅಲ್ಲಿ ಬಂದ ಕುಶಲವೇ ಕ್ಷೇಮವೇ ಅಂತ ಹಿಂಗೆ, ದಟ್ ವಾಸ್ ಕೈಂಡ್ ಆಫ್ ಇನ್ನಸೆಂಟ್ ಲವ್. ಇವಾಗ ತುಂಬಾ ಫಾಸ್ಟ್ ಇದೆ. ಸೊ ನಾವು ಇನ್ನ ಮಿಲೇನಿಯಲ್ ಲವ್ನ ತೋರಿಸ್ತಾ ಇದ್ರೆ ತೋರಿಸ್ತಾ ಇದ್ದಾಗ ಈ ಜೆನ್ಸೀಸು ಅಷ್ಟು ಪುಲ್ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ ಎಲ್ಲೋ ಒಂದ್ ಕಡೆ. ಬೇಗ ತುಂಬಾ ಅನ್ಸಿದೆ ಇದು. ಒಂದ್ ಸಿನಿಮಾ ರೀಸೆಂಟ್ ಆಗಿ ಹೋಗಿದೆ, ಅಲ್ಲಿ ಚಿಕ್ಕ ವಯಸ್ಸಲ್ಲಿ ಇವರು ಜಾತ್ರೆಯಲ್ಲಿ ಕಳೆದೋಗ್ಬಿಟ್ಟಿರ್ತಾರೆ, 30 ವರ್ಷ ಆದ್ಮೇಲೆ ಇಬ್ರು ಸಿಗ್ತಾರೆ. ನನ್ಗೆ ಐ ಫೆಲ್ಟ್ ಇಟ್ ಇಸ್ ಅನ್ ಔಟ್ಡೇಟೆಡ್ ಕಾನ್ಸೆಪ್ಟ್ ಫಾರ್ ಅ ಮಿಲೇನಿಯಲ್. ಸೊ ವೆನ್ ವಿ ಟ್ರೈ ಟು ಶೋ ಲಾಟ್ ಆಫ್ ಮಿಲೇನಿಯಲ್ ಲವ್, ಡ್ಯೂ ಥಿಂಕ್ ಜೆನ್ಸೀಸ್ ಅಷ್ಟು ನಮ್ ಕಾಂಟೆಂಟ್ ಕನ್ನಡ ನೋಡದೇ ಇರೋದಕ್ಕೆ ಅದೊಂದು ರೀಸನ್ ಇರ್ಬೋದಾ? ಆರ್ ಮೂವೀಸ್ ಇನ್ ಜನರಲ್? That's actually a deep question. I Yeah. feel maybe also after you say, I'm thinking ಇಲ್ಲ, about it some actually. no, it depends on the film team and How director. they have shown it, It depends on the screenplay. screenplay. ಅಂದ್ರೆ ಇವಾಗ ನೆಟ್ಫ್ಲಿಕ್ಸ್ ಅಲ್ಲಿ ಸಖತ್ ಫಾಸ್ಟ್ ಇದೆ. ವಿವ್ ಸೀನ್ ನೆಟ್ಫ್ಲಿಕ್ಸ್ ಸೆಕ್ಸ್ ಎಜುಕೇಶನ್ ಅಂತ ಒಂದು ಸೀರೀಸ್ ಇದೆ, ಅದ್ರಲ್ಲಿ ಸಖತ್ ಫಾಸ್ಟ್ ಆಗಿದೆ ಎಲ್ಲ. ಇವಾಗ ಜೆನ್ಸೀಸ್ ಅದನ್ನ ನೋಡಿ, ವೆನ್ ವಿ ಕಮ್ ಟು ಓಲ್ಡ್ ಏಜ್ ಲವ್, ಡು ಯು ಥಿಂಕ್ ಅದೇ ನೆಟ್ಫ್ಲಿಕ್ಸ್ ಅಲ್ಲಿ ನೋಟ್ ಬುಕ್ ಅಂತಾನೂ ಇದೆ. ಕರೆಕ್ಟ್? ಸೊ ವಿ ಲವ್ ಆರ್ ಜೆನ್ಸೀಸ್ ಅದೇ ಲವ್ ನಮ್ಮ ಸೌತ್ ಇಂಡಿಯನ್ watching it. ಸಿನಿಮಾನೇ ಐ ಥಿಂಕ್ ದೇರ್ ಇಸ್ ಸಮ್ ಒನ್ ಮೋರ್ ಕಾಲ್ಡ್ ಇರಗಪಟ್ರು ಅಂತಾನೂ ಇದೆ. ಇರಗಪಟ್ರು? ದಟ್ ಇಸ್ ಆಲ್ಸೋ ಅಲ್ಲೇ ನಾನು ಈ ಲವ್ ಲ್ಯಾಂಗ್ವೇಜ್ ಅದೆಲ್ಲ ನನಗೆ ಐ ಗಾಟ್ ಟು ನೋ ಲಿಟಲ್. ಇರಗಪಟ್ರು ಇವ್ರದಲ್ವಾ? ಶ್ರದ್ಧಾ ಶ್ರೀನಾಥ್ ಮ್ಯಾಮ್. ಹಾ, ನೋಡಿದೀನಿ. Right. ದಟ್ ಇಸ್ ಆಲ್ಸೋ ಸಮ್ವೇರ್ ವೇರ್ ದೇ ಆರ್ ಟೆಲ್ಲಿಂಗ್ ವಾಟ್ ಇಸ್ ಲವ್ ಅಂಡ್ ಹೌ ಶುಡ್ ಲವ್ ಬಿ, ಅಂದ್ರೆ ಮಿಲೇನಿಯಲ್ ಟೈಪ್, ಬಟ್ ಇಟ್ಸ್ Correct. ಶೋನ್ ವೆರಿ ವೆಲ್. ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. Right. ಅದನ್ನೊಂದ್ಸತಿ ನೋಡಿದ್ರೆ ವಿ ಫೀಲ್ ಓಕೆ, ಈ ತರ ರೈಟ್. ಹಿಂಗಿರ್ಬೇಕು ಅಂತ. ಸೊ ಐ ಥಿಂಕ್ ಇಟ್ಸ್ ಹೌ ದೇ ಶೋ ಸ್ಕ್ರೀನ್ ಪ್ಲೇ, ಅವ್ರ ಹೇಗೆ ಜನಕ್ಕೆ ತಲುಪಿಸ್ತೀವಿ ಅದು ಇಂಪಾರ್ಟೆಂಟ್ ಅನ್ಸುತ್ತೆ. ನಮ್ಮಲ್ಲಿ ಏನಾಗೋಗ್ಬಿಟ್ಟಿದೆ ಗೊತ್ತಾ, ಇವಾಗ ಥಿಯೇಟ್ರಿಗೆ ಬಂದು ಬಂದು ಇನ್ನೇನು ಚೆನ್ನಾಗಿ ಆಗ್ತಾ ಇದೆಯಪ್ಪ ಅಂತ ವರ್ಡ್ ಟು ಮೌತ್ ವರ್ಡ್ ಆಫ್ ಮೌತ್ ಹೋಗೋಷ್ಟರಲ್ಲಿ ಸಾರಿ ವರ್ಡ್ ಆಫ್ ಮೌತ್ ಹೋಗೋಷ್ಟರಲ್ಲಿ ತೆಗ್ದ್ಬಿಟ್ಟಿರ್ತಾರೆ ಥಿಯೇಟ್ರಿಂದ. ಸೊ ದಿಸ್ ಇಸ್ ದ ಪ್ರಾಬ್ಲಮ್. ಒಂದು ಸ್ವಲ್ಪ ಬಿಡಕ್ಕೂ ಆಗ್ತಾ ಇಲ್ಲ. ಈಗ ಲಾಸ್ಟ್ 2-3 ವೀಕ್ಸ್ ಬ್ಯಾಕು ನಾನು ಲಿಟ್ರಲಿ
ಫ್ಯೂ ಆಫ್ ಮೈ ಕೋ ಆರ್ಟಿಸ್ಟ್ ಅಂಡ್ ಆಲ್ ದೇರ್ ಫಿಲ್ಮ್ ವೇರ್ ರಿಲೀಸಿಂಗ್. ಅವ್ರಿಗೆ ಎಷ್ಟು ಬೇಜಾರಾಗ್ತೈತೆ ಅಂದರೆ ಸಿನಿಮಾ ಚೆನ್ನಾಗಿದೆ ಬನ್ನಿ ಅಂತ ಹೇಳ್ತಾ ಇದ್ದೀವಿ ಖುಷಿ, ಬಟ್ ದೆನ್ ಬೇರೆ ಬೇರೆ ಸಿನಿಮಾಗಳು ಬೇರೆ ಬೇರೆ ಲ್ಯಾಂಗ್ವೇಜ್ಗಳ ರೀ-ರಿಲೀಸ್ಗಳು ರಿಲೀಸ್ ಹಾಕ್ತಾ ಇದ್ದಾರೆ. ಮಾಡಿದ್ದಾರೆ. ಲೈಕ್ ವರ್ಣಮೈರಂ. ವಾರ್ಣಮೈರಂ ಮತ್ತು ಪ್ರೇಮಂ ಇದನ್ನೆಲ್ಲ ಹಾಕ್ತಾ ಇದ್ದಾರೆ. ಇಲ್ಲೆಲ್ಲ ಹೌಸ್ಫುಲ್ ಹೋಗ್ತಾ ಇದೆ, ಇಲ್ಲಿ ಬರ್ತಾ ಇಲ್ಲ. ಅದೇ ಥಿಯೇಟರ್ ತಾನೇ ಇಲ್ಲೂ ಇರೋದು. ವೈ ಪೀಪಲ್ ಆರ್ ಡೂಯಿಂಗ್ ಲೈಕ್ ದಿಸ್? ವೈ ದೀಸ್ ಪೀಪಲ್ ಆರ್ ಆಲ್ಸೋ ನಮ್ಮ ಕನ್ನಡದವರು Calling ಯಾಕೆ them ಹಿಂಗ್ ಮಾಡ್ತಾ ಈಗ ಇದ್ದಾರೆ? ನಮ್ಗೆ ಹೆಂಗೆ ಕನ್ಫ್ಯೂಷನ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಇಟ್ಸ್ ಲೈಕ್ ನಾವೆಲ್ಲ ಆರ್ಟಿಸ್ಟ್ ಅಥವಾ ನಾವು ಇಂಡಸ್ಟ್ರಿ ಕೂತ್ಕೊಂಡು ಡಿಕೋಡ್ ಮಾಡ್ಬೇಕನ್ಸುತ್ತೆ. ಈಗ ಎಲ್ಲಿ ಮಿಸ್ ಆಗ್ತಿದೆ ಇದು, ಹೆಂಗ್ ಕರೆಯೋದ್ ಗುರು ಇವ್ರನ್ನ ಥಿಯೇಟರ್ಗೆ? ಬಟ್ ನಮ್ದು ತಪ್ಪಿದೆ. ನಾವು ಒಳ್ಳೆ ಕಾಂಟೆಂಟ್ ಕೊಟ್ರೆ ಖಂಡಿತ Correct. ಬರ್ತಾರೆ. ಬಟ್ ನಮ್ಮಲ್ಲಿ ಕಾಂಟೆಂಟ್ ಬರ್ತಾ ಇಲ್ಲ ಇವಾಗ. ಐ as of ಅಗ್ರಿ. now. ಮಂಜು ಮೇಲ್ ಬಾಯ್ಸ್ ಆಲ್ಸೋ Oh ಸಿಂಪಲ್, my God. ನಂಗೆ ತುಂಬಾ It's ಸಿಂಪಲ್ an ಸ್ಟೋರಿ ಅನ್ಸ್ತು. amazing film. ಅಂತ ಕ್ರೇಜಿ ಸ್ಟೋರಿ ಇಲ್ಲ, ಬಟ್ ದೇ ಸ್ಟೋರಿ ವೆರಿ Yeah, ನೈಸ್. yeah, ಐ ಫೆಲ್ಟ್ ಪರ್ಸನಲಿ. yeah. ಆ್ಯಂಡ್ ನನ್ಗೆ ಇವಾಗಲೂ ಅನ್ಸೋದು ಮಲಯಾಳಂ ಸಿನಿಮಾ ತುಂಬ ಅಂಡರ್ ರೇಟೆಡ್ ಇದೆ. ಬಟ್ ಐ ಥಿಂಕ್ ಗುಡ್ ಕಾಂಟೆಂಟ್ ವಿಲ್ ಆಲ್ವೇಸ್ ವಿನ್ ಎಟ್ ದ ಎಂಡ್ ಆಫ್ ದ ಡೇ. ಇವಾಗ ಬ್ಲಿಂಕ್ Yeah. ಚೆನ್ನಾಗಿದೆ Blink ಅಂತ ಚೆನ್ನಾಗಿದೆ, ಎಲ್ಲಾ ಕಡೆ correct. ಬರ್ತಾ ಇದೆ. ಅದೇ ಸಿನಿಮಾ ಇದೇ ಸಿನಿಮಾ ಇಂಗ್ಲಿಷಲ್ಲಿ ಮಾಡಿದ್ರೆ ಏನ್ ಸಕ್ಕದಾಗಿ ಮಾಡಿದವ್ರು ಗುರು ಅಂತ ನೋಡ್ತಾರೆ. ಬಟ್ ಬೇರೆ ಲ್ಯಾಂಗ್ವೇಜ್ ಅಥವಾ ನಮ್ಮ ಸೌತ್ ಇಂಡಿಯನ್ ಬಿಕಾಸ್ ಐ ಫೀಲ್ ವೆರಿ ಬ್ಯಾಡ್ ವೆನ್ ಆಕ್ಟರ್ ಅಥವಾ ಅಲ್ಲಿ ಟೀಮ್ ಅವರು ಕಷ್ಟಪಟ್ಟು ಪ್ರಮೋಷನ್ ಮಾಡ್ತಿರ್ತಾರೆ, ಲೈಕ್ ಟು ರೀಚ್ ಪೀಪಲ್. Yeah. ಬಂದ್ರು ಥಿಯೇಟರ್ಗೆ ಒಂದ್ಸತಿ ಬನ್ನಿ ನೋಡಿ ಆಮೇಲೆ ಡಿಸೈಡ್ ಮಾಡಿ ಅದ್ ಕರಿಯಕ್ಕೆ ಕಷ್ಟ ಇದೆ. ಐ And ಥಿಂಕ್ ಇಟ್ಸ್ budget. ಆಫ್ಟರ್ ದಿಸ್ OTT ಅಂಡ್ ಬಂದ್ಮೇಲೆ ಐ ಥಿಂಕ್, ಬಟ್ ಥಿಯೇಟರ್ ಇಸ್ ಥಿಯೇಟರ್. ಆ ಫೀಲ್ You can't get the experience like that at home. ಸೊ ಇದನ್ನ ಡಿಸ್ಕಸ್ ಮಾಡ್ತಾನೆ ಹೋಗ್ಬೋದು, ಬಿಕಾಸ್ ಹೌದು. ತುಂಬಾ ಜನ ಸದ್ಯಕ್ಕೆ ಮಾಡಿದ್ದಾರೆ. ಸದ್ಯಕ್ಕೆ ನಾವ್ ಇಷ್ಟೇ ಹೇಳೋದು, ಫುಲ್ ಮೀಲ್ಸ್ ಬಂದ್ಬಿಡಿ ನೋಡಿ. ಫುಲ್ ಆಯ್ತು. ಮೀಲ್ಸ್ಗೆ ಖಂಡಿತ Yes, ಬರೋಣ. bye. ವೆನ್ ಇಸ್ ಇಟ್ ರಿಲೀಸಿಂಗ್ ಡೇಟ್ ಎಕ್ಸಾಕ್ಟ್ ಆಗಿ? ಇನ್ನ ಇನ್ನ idea plan of the ಮಾಡಿಲ್ಲ. day. We are working on it. But but then, sometime soon. very soon ಬೇಗ this ಬನ್ನಿ. year. Yeah, this year, Full meals. 2024. ತಿಂದು ತುಂಬಾ ದಿನ ಆಗಿದೆ ಈ ಫಾಸ್ಟ್ ಫುಡ್ ಕಾಲದಲ್ಲಿ. ಸೊ ಕಮ್ ಫಾಸ್ಟ್ ವಿತ್ ಫುಲ್ ಮೀಲ್ಸ್. ಆಲ್ ದ Sure. ಬೆಸ್ಟ್. ಎಲ್ಲ ladies. ಹಬ್ಬಗಳಿಗೆಲ್ಲ ನಾವು ಫುಲ್ ಮೀಲ್ಸ್ ಕೊಡ್ತೀವಿ. ಥ್ಯಾಂಕ್ ಯು ಸೋ ಮಚ್. Thank you so ತೇಜಸ್ವಿನಿ, much. ಖುಷಿ ಬಂದಿದ್ದಕ್ಕೆ. We had ಥ್ಯಾಂಕ್ ಯು fun. ಸೋ ಮಚ್. ಐ ಟು ಹ್ಯಾಡ್ ಫನ್. Yeah. ಆ್ಯಂಡ್ ನಿಮ್ ಫುಲ್ ಮೀಲ್ಸ್ ಒಂದು ಪೋಸ್ಟರ್ ಇದೆ, ಬಟ್ ಸ್ಯಾಡ್ಲಿ ನಾನಿದ್ದೀನಿ ಇದರಲ್ಲಿ. ಪರವಾಗಿಲ್ಲ ಬಿಡಿ, ನಾವು ಫ್ರೇಮ್. ತಲೆ ಹಾಕಿಸ್ ದೊಡ್ಡದಾಗೋಯ್ತು ಇದರಲ್ಲಿ. ನಾನು ಒಂದ್ ಸೆಕೆಂಡ್ಗೆ ನಾನು ನಿಖಿತ್ ತರ ಇದೀನಿ. ಕಾಣಿಸ್ತಿಲ್ವಲ್ಲ ಅದು ಓ, ಅಂತ ನಾನು. ಅದೇ ನಾನು ತಲೆ ಅದೇ ದೊಡ್ಡದ್ ಅನ್ಕೊಂಡೆ. ಮಾಡ್ಬಿಟ್ಟಿದ್ದಾರೆ. ಸೋ ಸ್ಯಾಡ್. ಬಟ್ ತಲೆ ಎಲ್ಲ ಕೂದಲು ಜಾಸ್ತಿ ಬುಷಿ ಹಂಗ್ ಮಾಡ್ಬಿಟ್ಟಿದ್ದಾರೆ. ಬಟ್ ಆಲ್ ದ ಬೆಸ್ಟ್ ಟು ಯು. Thank you. And, Cute ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಥ್ಯಾಂಕ್ ಯು Yes, ಸೋ thank ಮಚ್. you, thank you. We had fun. ಸೇಮ್ ಯು. We ಥ್ಯಾಂಕ್ had ಯು. a lot of fun.